श्रीराम समर्थ विदेहापरी तालोमणि प्रपंच मुमुक्षु जनारागी अध्यात्म चर्चा करोमि बहुलोक जे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर ಹಾಗೂ ಸಂತ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೀ ಜ್ಞಾನೇಶ್ವರ ಮಾವುಲಿಯ ಅನುಗ್ರಹದಿಂದ ನಾವು ಪ್ರತಿ ದಿವಸ ಸ್ವಲ್ಪ ಆದರೂ ಜ್ಞಾನೇಶ್ವರಿಯ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ಬೆಳಗಿನ ಜಾವ 9ನೇ ಅಧ್ಯಾಯವನ್ನು ಶ್ರವಣ ಮಾಡಿದರೆ ಈಗ 11:45 ಸುಮಾರಿಗೆ 12ನೇ ಅಧ್ಯಾಯವನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಬೆಳಗಿನಗಿಂತಲೂ ಇದರದ್ದು ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂತಂದ್ರೆ ಇದು ಮುಖ್ಯವಾಗಿ 12ನೇ ಅಧ್ಯಾಯದ ಭಕ್ತಿ ಯೋಗದ ನಮಗೆ ಬಹಳ ಸಮೀಪದ ಒಂದು ವಿಷಯವಾಗಿರ್ತಕ್ಕಂಥದ್ದು. 9ನೇ ಅಧ್ಯಾಯವು ಅಷ್ಟೇ ಸಮೀಪದ, ಅದರೊಳಗೆ ಭಗವಂತನ ಒಂದು ಸ್ವರೂಪವನ್ನ ಹೇಳೋದೇನದನೋ ಅದು ತತ್ವಜ್ಞಾನದ ವಿಷಯವಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ನಮಗದು ಕಠಿಣ ಆಗ್ತದೆ. ಅದ್ರ ಮುಂದೆ 20ನೇ ಶ್ಲೋಕದಿಂದ ಮುಂದಿನ ಶ್ಲೋಕಗಳೆಲ್ಲನೂ ಅತ್ಯಂತ ಒಂದೇನು ಅಂತಂದ್ರೆ ನಮ್ಮ ಸಾಧನೆಗೆ ಪೂರಕವಾಗಿರ್ತಕ್ಕಂಥ ಪ್ರೇರಕವಾಗಿರ್ತಕ್ಕಂಥವ್ರು ಇರೋದ್ರಿಂದ ಅದು ಸಹಿತ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇದನ್ನ ಕುರಿತು 12ನೇ ಅಧ್ಯಾಯದ ಜ್ಞಾನೇಶ್ವರಿಯನ್ನು ಕುರಿತು ಪರಮ ಶ್ರೀ ಬೆಳ್ಸರೆ ಬಾಬಾ ಅವರು ಮಾಲಾಡದಲ್ಲಿ ಕಾರ್ತೀಕ ಮಾಸದಲ್ಲಿ 40 ದಿವಸ 40 ಪ್ರವಚನಗಳನ್ನು ಮಾಡಿದ್ದನ್ನ ನಾವು ಓದ್ತಾ ಇದ್ದೀವಿ. ಅದು ಕೇವಲ ಓದ್ಕೋತ ಹೋದ್ರು ನಡೀತದೆ. ಆದ್ರೆ ಮಧ್ಯದಲ್ಲಿ ಏನಾದರೂ ಅದಕ್ಕೆ ಅದರೊಳಗೆ ವಿಚಾರಗಳಿಗೆ ಅನುಗುಣವಾಗಿರ್ತಕ್ಕಂಥ ವಿಚಾರಗಳು ಮನುಷ್ಯನಾಗಿ ಬಂದಾಗ, ಉದಾಹರಣೆಗಳು ಮನುಷ್ಯನಾಗಿ ಬಂದಾಗ ಅವನು ಹೇಳಬೇಕು ಅನ್ನಿಸ್ತದೆ. ಆದ್ರಿಂದ ಆ ರೀತಿಯಾಗಿ ಹೇಳ್ಕೋತ ಓದ್ಕೋತ ಹೋಗ್ಬೇಕು ಅನ್ನುವಂಥದ್ದು ಒಂದು ಕಳಕಳಿ ಇರ್ತದೆ ಅಂತ ತಿಳ್ಕೊಂಡು ಆ ಪ್ರಕಾರವಾಗಿ ನಾವು ಈವರೆಗೆ ನಿನ್ನೆವರೆಗೂ 33 ಪ್ರವಚನಗಳನ್ನು ಶ್ರವಣ ಮಾಡಿದ್ವಿ ಕಾರ್ತೀಕ ಶುಕ್ಲ ಪ್ರತಿಪದೆಯಿಂದ. ಇವತ್ತು 34ನೇ ಪ್ರವಚನವನ್ನ ನಾವು ಶ್ರವಣ ಮಾಡ್ತಾ ಇದ್ದೀವಿ. ತತ್ಪೂರ್ವದಲ್ಲಿ ಅದನ್ನು ಓದೋಕ್ಕಿಂತಲೂ ಮೊದಲು ನಾವು ಆ ದಿವ್ಯವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪಕ್ಕೆ ಅಂದ್ರೆ ಜ್ಞಾನೇಶ್ವರ ಮಹಾರಾಜರಿಗೆ ನಾವು ಅತ್ಯಂತ ಒಂದು ಅಂತಃಕರಣ ಪೂರ್ವಕವಾಗಿ ನಮಸ್ಕಾರ ಮಾಡುವುದನ್ನು ಮಾಡಿ ಆಮೇಲೆ ನಾವು ಪ್ರಾರಂಭ ಮಾಡೋಣ. ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ತಯಾ ಕವಿತಾ ಮಹಾಪುಣ್ಯ ರಾಶಿ ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಸಿ ज्ञानेश्वर महाराज की जय. श्रीराम समर्थ प्रवचन 34. ನಮ್ಮ ವಿಷಯ ನಡೆದಿರುವುದೇನೆಂದರೆ ಈ ಕರ್ಮ ಭೂಮಿಯಲ್ಲಿ ಎಷ್ಟೊಂದು ಕರ್ಮ ಮಾಡಬೇಕೆಂದರೆ ಒಂದು ಪ್ರಕಾರದಿಂದ ಭಗವಂತನೇ ಲಾಚಾರ ಅಂದ್ರೆ ಹತಾಶನಾಗಬೇಕು. ಹತಾಶೆ ಅನ್ನೋದು ದೀನ ಆಗಬೇಕು. ಆದ್ರೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ ಈ ಯಾವ ಕರ್ಮ ಮಾಡುವ ಜಿದ್ದು ಅಂದರೆ ಹಠ ಇರುತ್ತದೆಯೋ ಅದು ಬಹಳ ಕಡಿಮೆ ಜನರಲ್ಲಿ ಇರುತ್ತದೆ. ಅದರೊಳಗೂ ಕರ್ನಾಟಕದವರೇ ಇರಂಗಿಲ್ಲ. ಯಾಕೆಂದ್ರೆ ಇವರಲ್ಲಿ ಮೊದಲಿನಿಂದನೂ ಏನ್ ಹೆಂಗಿದೆ ಅಂದ್ರೆ ನಾನು ಹೇಳಿದ ಕರ್ನಾಟಕದ ವರ್ಣನೆ ಹೆಂಗಿದೆ ಅಂದ್ರೆ ಅಲ್ಲಿಗೆ ಬೆಳೆದ ಬೆಳೆಗಳಿಂದ ಅಲ್ಲಿಗೆ ನಮ್ಮ ನೆಲೆಗಳಿಂದ ಅನ್ನುವ ಮಂದಿರು ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರಿದ ದತ್ತಿದಾನ ಧರ್ಮಗಳಿಗೆ ತಮ್ಮ ಧನವ ತೂರಿದ. ಇಂಥ ಒಂದು ಕರ್ನಾಟಕ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರಿದ. ಬಳ್ಳನ್ನು ಶೇರು, ಅಳೆಯುವ ಶೇರು. ಅರ್ಥಾತ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಗಲಿ ಬೆಳಿಗ್ಗೆ ರಾತ್ರಿ ವೇಶ್ಯರು ತಮ್ಮ ಒಂದು ಇರೋ ವ್ಯವಸಾಯದೊಳಗೆ ಇರ್ತಿದ್ರು. ಹಗಲಿ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ನೋಡಿ ವೇಶ್ಯ ಬಾಜಾರ್ ಅಂತದ, ವೇಶ್ಯ ಬಾಜಾರ್ ಅಂತ. ಅಲ್ಲಿ ಅವೇನು ಮಾಡ್ಕೋಲ್ಲ, ಅದ್ರ ಕೆಳಗೆ ಕೂತ್ಕೊಂಡು ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರಿದ್ರು. ಮುತ್ತು ರತ್ನಗಳನ್ನು ಶೇರಿನಿಂದ ಅಳೆದು ಮಾಡ್ತಿದ್ರಂತೆ.
ವೆನ್ ಸಾಂಗ್ ಬಲಿತಾನ ಚೀನದ ರಾಯಭಾರಿ ವೆನ್ ಸಾಂಗ್ ಬಲಿತಾನ ಏನು ಹೌದು ವೆನ್ ಸಾಂಗ್ ಬಲಿತಾನ ಏನು ಅಂತಂದ್ರೆ ನಾನು ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ಅವರು ಆಗಿನ ಕಾಲದಲ್ಲಿ ಅವರು ತಮ್ಮ ವ್ಯಾಪಾರದಲ್ಲಿ ಟ್ಯಾಕ್ಸ್ ತುಂಬುತ್ತಿದ್ರು ತೆರಿಗೆ, ಅದನ್ನ ಅವ್ರು 22,000 ರೂಪಾಯಿ ಪ್ರತಿ ದಿವಸ ಅರ್ಥಾತ್ ಏನು ಅಂದ್ರ ಆ ಇದಕ್ಕೆ ಅಂದ್ರೆ ಅರಮನೆಗೆ ರಾಜನಿಗೆ ಟ್ಯಾಕ್ಸ್ ತುಂಬುತ್ತಿದ್ರು. ಗಳಿಸ್ತಿದ್ರೆ ಎಷ್ಟು, ಇದನ್ನ ಮಾಡ್ತಿದ್ರೆ ಎಷ್ಟು, ಮಂದಿ ತಗೋತಿದ್ರೆ ಎಷ್ಟು ಅಂತ ಆಶ್ಚರ್ಯ. ಇಂಥ ಒಂದು ಎಲ್ಲ ನಮ್ದು ಪ್ರಾಂತ. ಹಿಂಗಾಗಿ ನಾವು ಮೊದಲನೇದು ಸಾಕಷ್ಟು ಇಲ್ಲಿ ಹೊಲ ಮನಿ ಜಮೀನು ಎಲ್ಲಾ ದೃಷ್ಟಿಯಲ್ಲೂ ಸಮೃದ್ಧವಾಗಿರುವುದು. ಇಲ್ಲಿ ನೋಡ್ರಿ ಇವರಿಗೆ ಅರ್ಥಾತ್ ಏನು ಅಂತಂದ್ರ ಎಷ್ಟೊಂದು 1400 ಎಕರೆ ಜಮೀನಿದ್ದು. ಅಲ್ಲಿ ಇದ್ರೊಳಗೆ ಏನಂದ್ರೆ ತಿರ್ಲಾಪುರದಲ್ಲಿ ಜೋಳದ ರಾಶಿ ಆದ್ರೆ ಇಲ್ಲಿ ಮಾಳಿಗೆ ಮೇಲೆ ಹತ್ತಿ ಅಲ್ಲಿ ಆ ಜೋಳದ ರಾಶಿ ಮೇಲೆ ಹಿಲಾಲ್ ಹತ್ತಿದ್ದನ್ನು ನೋಡ್ತಿದ್ರು. ಅಷ್ಟೊಂದು ದೊಡ್ಡ ಜೋಳದ ರಾಶಿ. ಅರ್ಥಾತ್ ಇಂಥವ್ರು ಎದಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ, ಎದಕ್ಕೆ ದುಡಿಲಿಕ್ಕೆ ಹೋಗ್ತಾರೆ. ಆರಾಮ್ ಕಾಲ್ ಚಾಚ್ಕೊಂಡು ಕೂಡೋ ಮಂದಿ, ನಾವು ಕಟ್ಟಿ ಕೂಡೋ ಮಂದಿ, ಇಲ್ಲೆಲ್ಲಾ ಮಂದಿ ಹೆಂಗೆ ಎಷ್ಟೆಷ್ಟು ಹೊಲ ಅಂದ್ರ ಈ ನೋಡಿ ಎಲ್ಲಿ ನೋಡಿದ್ರೆ ಎಲ್ಲ ಗಂಡಿ ಕಟ್ಟಿ ಅಲ್ಲಿ ಇಲ್ಲಿ ಆರಾಮ್ ಕೂತಿರ್ತಾರೆ. ಅವ್ರಿಗೆ ಆರಾಮ್ ಕೂತರು ಹೊಟ್ಟೆ ತುಂಬುವಷ್ಟು ಹೊಲ ಅವ. ಯಾಕೆಂದ್ರೆ ಇವೆಲ್ಲ 1400 ಎಕರೆ ಇವರು ಎಲ್ಲಾರು ಎಲ್ಲ ಹೊಲ ಏನು ರೈತರಿಗೆ ಆಗಿಬಿಟ್ರು ನೋಡ್ರೆ. ಹೀಗಾಗಿ ಎಲ್ಲಾರು 100, 200, 200 ಹೊಲ ಮನಿ ಎಂತೆಂತಾವು ಅಂದ್ರ ಈ ಒಣ ಹಿತ್ತಲ ಭಾಗದಿಂದ ಆ ಓಣ್ಯಾಗ ತಲಬಾರ್ದು. ಒಳಗೆ ಒಂದು ಓಣಿಂದ ಒಂದು ಓಣಿಗೆ ಹೋಗ್ತದೆ. ಇಂತಿಂಥ ಸಮೃದ್ಧ ಊರದ ನಿಜವಾಗಿ ಎಲ್ಲಾ ದೃಷ್ಟಿಯಿಂದಲೂ ಒಬ್ಬೊಬ್ರು ಉಳ್ಳಾಗಡ್ಡಿ ಬೆಳೆದು ಅದು ಇದು ಬೆಳಿತಾರೆ, ಲಕ್ಷಾನುಗಟ್ಟಲೆ ಬೆಳಿತಾರೆ. ಮತ್ತೆ ಇಷ್ಟೆಲ್ಲ ಇದ್ದು ಏನಪ್ಪಾ ಕೊಡೋದೇನು ಅಂದ್ರೆ ಕೈ ಎತ್ತಿ ಕೊಡೋ ಬುದ್ಧಿನೇ ಇರಂಗಿಲ್ಲ. ಅರ್ಥಾತ್ ಏನು ಅಂತಂದ್ರ ಹಂಗಿಂಥ ಮಂದಿ ನಾವು ಎದಕ್ಕೆ ದುಡಿಲಿಕ್ಕೆ ಹೋಗ್ಬೇಕು, ಎದಕ್ಕೆ ಕಷ್ಟಪಡ್ಬೇಕು. ಮಹಾರಾಷ್ಟ್ರದ ಪರಿಸ್ಥಿತಿ ಹಂಗೆ ಇದ್ದಿದ್ದಿಲ್ರಿ. ಮಹಾರಾಷ್ಟ್ರದೊಳಗೆ ಏನಿಲ್ಲ ಗುಡ್ಡಗಾಡ ಬಹಳ ಅದ. ಹಿಂಗಾಗಿ ಸಮೃದ್ಧವಾಗಿರ್ತಕ್ಕಂಥ ಏನು ಅಂದ್ರ ಹೊಲ ಆಗ್ಬೇಕು ಅಂಥವು ಇಂಥವು ಇದ್ದಿದ್ದಿಲ್ಲ. ಹಿಂಗಾಗಿ ಅವ್ರಿಗೆ ಬಹಳ ಕಷ್ಟಪಡ್ತಿದ್ರು. ಅವ್ರು ಕಷ್ಟಪಟ್ಟು ದುಡಿದು ಶಾನ್ಯರಾಗ್ತಿದ್ರು, ಸಂಪಾದನೆ ಮಾಡ್ತಿದ್ರು. ಅರ್ಥಾತ್ ಏನು ಅದರಲ್ಲೂ ಕೊಂಕಣ ಪ್ರದೇಶದಲ್ಲಿ ಕೊಂಕಣದೊಳಗೆ ಏನಿತ್ತು ಅಂದ್ರೆ ಬಹಳ ಕಡಿಮೆ ಇದ್ದಷ್ಟರೊಳಗನೆ ಏನಾದ್ರು ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಕರ್ನಾಟಕದ ಏನಿತ್ತು ಅಂದ್ರೆ ಐಶ್ವರ್ಯ ತುಂಬಿ ತುಳುಕ್ತಿತ್ತು. ಬಂಗಾರದ ಹೊಗೆ ಹಾರಿತಿತ್ತು ಅಂತ ಹೇಳ್ತಾರಲ್ಲ, ಇಲ್ಲಿ ಕರ್ನಾಟಕದೊಳಗೆ ಬಂಗಾರದ ಹೊಗೆ ಹಾರಿತಿತ್ತು. ಹಿಂಗಾಗಿ ಏನಂದ್ರೆ ಆಯುಷಿಗಳು ನಾವು ಅದೇ ಅರ್ಥಾತ್ ಏನು ಅದರೊಳಗೂ ಏನು ಅಂತಂದ್ರ ಆರಂಭ ಶೂರ ಅಕ್ಕರು ದಾಕ್ಷಿಣಾತ್ಯ ಅಂತ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಹೋದ್ರೆ ನೀವು ಎಲ್ಲಿಂದ ಬಂದೆ? ನಾವು ದಕ್ಷಿಣ ಭಾರತ. ಆರಂಭ ಶೂರ ಅಕ್ಕರು ದಾಕ್ಷಿಣಾತ್ಯ. ನೀವು ದಾಕ್ಷಿಣಾತ್ಯರು ಏನಿದ್ದೀರ ಬರೀ ಆರಂಭ ಶೂರು, ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡಿ ಒಂದು ಕಣ್ಣು ಕೂಡು ಮಂದಿಲ್ಲ. ಅರ್ಥಾತ್ ಏನು ಜಪ ಇವತ್ತು ಶುರು ಮಾಡ್ತೀನಿ ನೋಡಿ. ಇವತ್ತಿಂದ 13,000 ಒಂದು ದಿವಸ ಬಿಡೋದು ನಾನು ಶುರು ಮಾಡ್ಕೊಂಡು ಮನೆಗೆ ಹೋಗೋದ್ರಾಗ 12ಕ್ಕೆ ಬಂದಿರ್ತಾವೆ. ಮುಂದೆ 2 ದಿನದಾಗ ಅದು ಎಲ್ಲಿ ಬಂದು ಹತ್ತೋದು ಯಾರಿಗೂ ತಿಳ್ಕೊಳ್ಬೇಕು. ಏನು ಅಂದ್ರೆ ಹೆಂಗ ಕರ್ಮ ಏನು ಮಾಡಬೇಕು, ನಾವು ಹೆಂಗ ಮಾಡಬೇಕು ಅಂದ್ರೆ ಅದ್ರೊಳಗೆ ಭಗವಂತಗೆ ಆಶ್ಚರ್ಯ ಅನಿಸ್ಬೇಕು. ಏನು ಇವತ್ತಿನ ಇದೇ ಒಂದು ಪ್ರವಚನದ ಟ್ರಾನ್ಸ್ಲೇಷನ್ ಹೇಳಿದ್ ನಾನೀಗ ಉಪಹಾರ ಕೂಡಲೇ ಒಂದು ಪ್ರವಚನದ 1-2 ಪುಟ ಟ್ರಾನ್ಸ್ಲೇಷನ್ ಹೇಳಿದೆ. ಅದ್ರೊಳಗೂ ಇದನ್ನ ಹೇಳಿದ ಭಗವಂತಗೆ ಆಶ್ಚರ್ಯ ಅನಿಸ್ಬೇಕು. ಏನ್ ದುಡಿದಾನ ಈ ಮನುಷ್ಯ ಅನಿಸ್ಬೇಕು. ಎದ್ರೊಳಗೆ ಯಾಕಾಗ್ಬೇಕು, ನಾವು ಎದ್ರೊಳಗೆ ಇದ್ದೀವೋ ಅದ್ರೊಳಗೆ ಹೆಂಗ ದುಡಿಬೇಕು ಅಂತಂದ್ರೆ ನಾವು ಬೆಳಗಟ್ಟಿಗೆ ಹೋದಾಗ ಅಲ್ಲೊಬ್ಬ ಹೆಣ್ಮಗಳಿಗೆ ಇಡೀ ಅಗ್ರಿಕಲ್ಚರ್ ಇದರಿಂದ ಡಿಪಾರ್ಟ್ಮೆಂಟ್ನಿಂದ ಆಕಿ ಮೊದಲನೇ ಬಹುಮಾನ ಕೊಟ್ಟರು. ಲಮಾನ್ಯ ಹೆಣ್ಮಗಳು ಏನ್ ಮಾಡಿದ್ರು ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಇಡೀ ಬೆಳಗಲ್ಲ ಗದಗ ತಾಲೂಕಿನಾಗಿನ 1ನೇ ನಂಬರ್ ಬಂದಿದ್ದ ಬೆಳೆದ್ರಾಗ. ಅಷ್ಟೊಂದು ಕಷ್ಟಪಟ್ಟು ಆಕೆ ಏನ್ ಮಾಡಿದ್ರು ಅಂದ್ರೆ ಅರ್ಥಾತ್ ಏನೋ ಬೆಳೆದಿದ್ದಕ್ಕೆ ಬ್ಯಾವಲಿನೋ ಏನೋ ಒಂದು ಬೆಳೆದಿದ್ದು ಅದ್ರೊಳಗ ಆಕಿ ಮೊದಲನೇ ನಂಬರ್ ಬಂದಿದ್ದ. ಬೆಳೆದ್ರಿ ಹೆಣ್ಮಗಳು ಆಕಿ ನೋಡಿ ಲಮಾಣ ವೇಷಭೂಷ ಆಕಿ. ಆದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಅಷ್ಟೊಂದು ಇದು ಮಾಡಿಕೊಂಡು ಈ ಯಾವ ಕರ್ಮ ಮಾಡುವ ಜಿದ್ದು ಇರುತ್ತದೆಯೋ ಅದು ಬಹಳ ಕಡಿಮೆ ಜನರಿಗೆ. ಜಪದ ವಿಷಯದಲ್ಲಿ ಹಿಂಗ ನಾಮಸ್ಮರಣೆ ಮಾಡ್ಬೇಕಲ್ಲ. ಸಮಸ್ತ ರಾಮದಾಸ ಸ್ವಾಮಿಗಳು ಬರೀ ವಯಸ್ಸಿನ 12ನೇ ವರ್ಷ ಬಂದ್ರಿ ಮನುಷ್ಯನಾಗ ಹಿಂಗ ಅಗದಿ ತಯಾರಿ ಮಾಡ್ಕೊಂಡು ಬಂದಿಲ್ಲ.
ಅಂತರ್ಪಟದ ಮುಂದೆಂದ ಓಡ್ ಬರ್ಬೇಕಾದ್ರೆ ಎಷ್ಟೇ ಅವ್ರ ಮನಸ್ಸಿನೊಳಗ ಯಾವಾಗ ಓದಿನೋ, ಯಾವಾಗ ನಾನು ಜಪ ಶುರು ಮಾಡಿನೋ, ಯಾವಾಗ ಓದಿನೋ, ಯಾವಾಗ ಜಪ ಶುರು ಮಾಡಿನೋ ಅನ್ನೋ ತಳಮಳ ಅವ್ರ ಅಮ್ಮ ಅವ್ರ ತಾಯಿ ಎಷ್ಟು ಹೇಳಿದ್ರು ಕೇಳಿಲ್ಲ. ಕೊನೆಗೆ ಅಂತರ್ಪಟದ ಮುಂದೆ ನಿಂದರ್ಪ ಅಂತಂದದ್ದಕ್ಕೆ ಅಷ್ಟು ವಚನ ಕೊಟ್ಟರು. ಅಂತರ್ಪಟದ ಮುಂದೆ ನಿಂತರು. ಸುಮೂರ್ತಿ ಸಾವಧಾನ ಒಂದು ಅಕ್ಕಿ ಕಾಲ ಹಾಕುದ್ರಾಗ ಅಲ್ಲಿಂದ ಓಡಿ ಹೋಗ್ಬಿಟ್ರು. ಮಹಾರಾಜರು ಸಹಿತ 10ನೇ ವರ್ಷ 8ನೇ ವರ್ಷಕ್ಕೆ ಹೋಗಿದ್ರು, ಕೊಲ್ಲಾಪುರಕ್ಕೆ ಹೋಗಿದ್ರು. ಅವ್ರ ತಂದೆಯವರು ಹೋಗಿ ಕರ್ಕೊಂಡ್ಬಂದ್ರು. ಲಿಂಗೋಪಂತರು ಹೇಳಿದ್ರು, ಹಿಂಗಾದ್ರೆ ಹುಡುಗ ಕೈ ಹತ್ತಂಗಿಲ್ಲ ಅಂತ. ಹಿಂಗಾದ್ರೆ ಹುಡುಗ ಕೈ ಹತ್ತಂಗಿಲ್ಲ, ಇವನ್ ಕಾಲ ಬೇಡಿ ಹಾಕ್ಬೇಕು. ಅರ್ಥಾತ್ ಏನು ಅಂದ್ರೆ ಕೊಳ್ಳ ಬುದ್ಧಿ ಕಟ್ಬೇಕು, ದುಡ್ಡುಕೊಳ್ಳಲು ಮನೆಗೆ ದುಡ್ಡೆಲ್ಲ ಕೊಳ್ಳಾಗ ಒಂದು ಬುದ್ಧಿ ಕಟ್ಟಿದ್ರೆ ಬರೋಬ್ಬರಿ ಮನೆಯಾಗ ಇರ್ತಾರ ಅಂತ ತಿಳ್ಕೊಂಡು ಹೇಳಿ 10ನೇ ವರ್ಷಕ್ಕೆ ಮದ್ವೆ ಮಾಡಿದ್ರು. ಅದನ್ನ ಯಾರು ಏನ್ ಹೇಳ್ಬೇಡ ಗೊತ್ತಾಗ್ತದೆ. ಒಮ್ಮೆ ಇವ ತಿಮ್ಮ ಒಂದು ನಾವನೇ ಹೊಂಟಿದ್ದಂತ, ಮಂಕು ತಿಮ್ಮ. ಇವ ಯಾರು ಬೀಚಿ ತಿಮ್ಮ ಒಂದು ನಾವನೇ ಹೊಂಟಿದ್ದಂತ. ಹೊಂಟಾಗ ಆ ಜೋರ್ನಾಗ ಹಾಳು ಬೀಸ್ಕೊಂಡೆ ನಾವು ಹಿಂಗೆ ಆಗ್ಲಿಕ್ಕಂತ. ಅರ್ಧ ಹೋಗಿದ್ದು ನದಿ ಒಳಗೆ, ಇನ್ನೇನು ಅರ್ಧ ಹೋಗಿ ಮುಟ್ಟಬೇಕು. ಅಷ್ಟೊತ್ತಿಗೆ ಅವ ಆ ನದಿ ಅರ್ಥ ನಾವು ನೋಡ್ಸೋಣ ಹೇಳಿದಂತ. ಯಾಕೋ ಭಾಳ ಜೋರ್ನಾಗ ಹಾಳು ಬೀಸಿಗತ್ತದ, ಬಹುಶಃ ನಾವು ಮುಗಿದ್ರು ನೋಡ್ಬೋದು. ಆದ್ರೆ ನಿಮ್ಮ ಹತ್ರ ಏನೇನು ನಿಮಗೆ ವಜ್ಜ ಇರೋ ಸಾಮಾನವನ್ನು ಅವನ್ನೆಲ್ಲ ಸುಮ್ಮನೆ ನದಿ ಒಳಗೆ ಹಾಕ್ರಿ ಅಂದ್ರೆ ನಾವು ಬಚಾವ್ ಆಗ್ತೀವಿ. ಎಲ್ಲಾರು ವಜ್ಜಾನು ಟ್ರಂಕು ಗಿಂಕು ಎಲ್ಲ ನದಿ ಒಳಗೆ ಹಾಕಿದ್ರು. ಹೆಂಗಾರು ಉಳ್ಕೊಂಡು ಸಾಕು ಅಂತ ತಿಳ್ಕೊಂಡು ಇವ್ ತಿಮ್ಮ ಏನ್ ಮಾಡ್ತಾನೆ, ಹೇಳ್ತೀನಿ ಅಂತ ತಿಳ್ಕೊಂಡು ಯಾಕೆ ಹೋಗಿ ಹಿಂಗ್ಯಾಕ ಈಗ ಒಬ್ಬ ಕೇಳಿದ ಉಳಿದೆಲ್ಲ ಹೋಗಿರೋದು. ಬಿಕಾಸ್ ನಾ ಏನಂತೀನಿ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ 12ನೇ ವರ್ಷಕ್ಕೆ ಓಡೋಗ್ಬಿಟ್ಟು ಓಡಿ ಹೋದಾಗ ಅಲ್ಲಿ ನಾಸಿಕರ ಹತ್ರ ತಾಕಳಿ ಅನ್ನೋ ಊರಿಗೆ ಬಂದ್ರು. ಸುತ್ತಮುತ್ತ ಅಡ್ಡಾಡಿ ನೋಡಿದ್ರೆ ನಾಸಿಕ ಸುತ್ತಮುತ್ತ ಅಡ್ಡಾಡಿ ನೋಡಿದ್ರು ಎಲ್ಲಿ ಅನುಕೂಲ ಅದ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಬಂದ್ರು. ಅಲ್ಲಿ ಗೋದಾವರಿ ಮತ್ತು ಕಪಿಲಾ ಅಂತ ಅನ್ನುವಂತ ನದಿ ಸಂಗಮ ಅದ. ಕಪಿಲಾ ಅಂತ ನದಿ ಹೆಸರು. ಕಪಿಲಾ ಅನ್ನುವಂತಹದ್ದು ಸಂಗಮದಲ್ಲಿ ಆ ಸಂಗಮದ ಸ್ಥಾನದಲ್ಲಿ ನಿಂತುಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ಗೋದಾವರಿ ನದಿ ಹಿಂಗ ಹರಿತದ, ಮುಂದೆ ಸ್ವಲ್ಪ ದೂರದ ಮೇಲಿಂದ ಕಪಿಲಾ ಬಂದು ಸೇರ್ತದೆ. ಆ ನದಿ ಆ ಸಂಗಮದಲ್ಲಿ ನಿಂತು ನಾಮಸ್ಮರಣೆ ಮಾಡಬೇಕು ನಿರ್ಧಾರ ಮಾಡಿ ಅಲ್ಲೇ ಪಕ್ಕದಲ್ಲೇ ಒಂದು ಏನ್ ಮಾಡಿದ್ರು, ಒಂದು ತೆಗ್ಗು ತೋಡ್ಕೊಂಡ್ರು, ಒಂದು ಗುಹಾ ಟೈಪ್ ಮಾಡಿಕೊಂಡ್ರು. ಅದ್ರೊಳಗೆ ಒಂದು ಮಾರುತಿ ಸ್ಥಾಪನಾ ಮಾಡಿಕೊಂಡ್ರು. ಇರ್ಲಿಕ್ಕೆ ಅದನ್ನ ತಮ್ಮ ಸ್ಥಾನ ಮಾಡಿಕೊಂಡ್ರು. ಪಂಚವಟಿಗೆ ಹೋಗಿ ರಾಮನಿಗೆ ಪ್ರಾರ್ಥನೆ ಮಾಡಿದ್ರು, ರಾಮ ನಾ ನಾಳಿನಿಂದ ನಾಮಸ್ಮರಣೆ ಪ್ರಾರಂಭ ಮಾಡ್ತೀನಿ ಅಂತ. ಏನ್ ತಯಾರಿ ಇರಬಹುದು ಅಂತಿಲ್ಲ. ಅವೆಲ್ಲ ಈ ಬ್ಯಾಲೆನಲ್ಲಿ ಅವರು ಆ ಮುಂದಿನ ಬ್ಯಾಲೆ, ಈ ಮಂದಿನ ಬ್ಯಾಲೆ ಇತ್ತು. ಅರ್ಥಾತ್ ಏನು ಅಂದ್ರೆ ತಯಾರಿ ನಮಸ್ಕಾರ ಮಾಡಿ ನಾನು ನಾಳಿನಿಂದ ಶುರು ಮಾಡ್ತೀನಿ ಅಂತಂದ್ರು. 12 ವರ್ಷದ ಹುಡುಗರಿ. ಅರ್ಥಾತ್ ಏನು ಅಂದ್ರೆ ನಾಭಿ ಪರ್ಯಂತ ನೀರಿನಾಗ ನಿಂತ್ಕೊಂಡು, ಮಕ್ಕಳ ತನಕ ನೀರಿನಾಗ ನಿಂತ್ಕೊಂಡು ಮುಂಜಾನೆ 4 ಗಂಟೆಗೆ ಸ್ನಾನ ಮಾಡ್ಬೇಕು. ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿದ್ರು. ಸೂರ್ಯೋದಯ ತನಕ ಗಾಯತ್ರಿ ಜಪ ಮಾಡ್ಕೋತ ನಿಂತು ಸೂರ್ಯೋದಯದಿಂದ ಮಧ್ಯಾಹ್ನ 12-12:30ವರೆಗೂ ರಾಮನಾಮ ಸ್ಮರಣೆ ಮಾಡ್ಬೇಕು. ಕೆಳಗೆ ಮೀನುಗಳು ಕಡಿತಿರ್ಬೇಕು. ಊರಾಗಿನ ಹುಡುಗರು ಅವ್ರ ಮೇಲೆ ಕೆಸರು ಒಗಿಬೇಕು, ಉಸುಕು ಒಗಿಬೇಕು. ಮಂದಿ ಮಾತಾಡ್ತಿರ್ಬೇಕು. ಏನು ಅಂದ್ರೆ ಏನು ಹುಡುಗ ಸೊಗದನೋ, ಏನು ಬುದ್ಧಿಗೆ ಜದನೋ ಇಲ್ಲೋ, ಯಾವುದಿಂದೋ ಏನೋ, ಅವ್ವ ಅಪ್ಪ ಇದ್ದಾರೋ ಇಲ್ಲೋ, ಏನ್ ಎದಕ್ಕೆ ಬಂದದೋ, ಏನ್ ಮಾಡ್ಲಿಕ್ಕತ್ತದೋ, ನೀರಾಗಿ ನಿಂತು ಬಿಡ್ತದ. ಮಧ್ಯಾಹ್ನ 12 ತನಕ ಏನೇನೋ ಮಾತಾಡ್ತಿದ್ರು. ಅದು ಎಲ್ಲರ ಕಡೆಗೂ ಲಕ್ಷ್ಯ 24 ತಾಸು ಅದೇ ಅದೇ ಅದೇ. ಆಮೇಲೆ 12:30 1 ಗಂಟೆಗೆ ಅಲ್ಲಿಂದ ಪಂಚವಟಿಗೆ ಹೋಗ್ಬೇಕು. ನಾನು ಒಂದ್ಸಲ ಪಂಚವಟಿಯಿಂದ ಟಾಕಳಿಗೆ ನಾವು ಯಾವ ದಾರಿಯಲ್ಲಿ ಹೋಗಿದ್ರು ಆ ದಾರಿಯಲ್ಲಿ ಹೋಗಿ ಬಂದಿದ್ದಿಲ್ಲ. ಅಲ್ಲಿ ಹೆಂಗದಂದ್ರೆ ಹಿಂಗೆ ಕಲ್ ಮೇಲೆ ಜಿಕ್ಕೋದು ಹೋಗ್ಬೇಕು. ಕಲ್ಲವ ಪೂರ ಅದ್ರ ಮೇಲಿಂದ ಜಿಕ್ಕೋದು ಹೋಗ್ಬೇಕು. ಅಲ್ಲಿ 5 ಮನೆಯೊಳಗೆ ಮಧುಕರಿ ಬಿಟ್ಕೊಂಡು ಬರ್ಬೇಕು. ಅರ್ಥಾತ್ ಏನ್ ಬರ್ತದೋ ಅದನ್ನ ಮಾರುತಿರಾಗಿ ನೈವೇದ್ಯ ತೋರಿಸೋಕೆ ಎಲ್ಲ ಕೂಡಿಸಿ ಆಮೇಲೆ ಅದನ್ನ ತಗೊಂಡು ಹೋಗಿ ನದಿ ನೀರಿನೊಳಗೆ ಗೋದಾವರಿ ಒಳಗೆ ಜೋಳಿಗೆ ಎದ್ದಿ ತೆಗಿಬೇಕು. ಅದರಿಂದ ರಸ ಎಲ್ಲ ಬಸದು ಹೋದ್ರೊಳಗೆ ಆ ಆಹಾರವನ್ನು ಸೇವನೆ ಮಾಡಬೇಕು. ಆಮೇಲೆ ಮತ್ತೆ ಹತ್ತಲಾಯ್ತು ಅಡ್ಡಾಡ್ಕೋತ ಸ್ವಲ್ಪ ಹೊತ್ತು ಮತ್ತೆ ಜಪ ಮಾಡ್ಕೋತ ಅಡ್ಡಾಡ್ಬೇಕು. ಅಥವಾ ಮತ್ತೆ ಇನ್ನೊಂದು ಜಪ ಮಾಡ್ಕೋತ ಕೂಡ್ಬೇಕು. ಮತ್ತೆ ಬರೋಬ್ಬರಿ 4:30 ಮತ್ತೆ ಪಂಚವಟಿಗೆ ಹೋಗಿ ಅಲ್ಲಿಂದ 5 ಕಿಲೋಮೀಟರ್ ಆಗ್ತದೆ ಪಂಚವಟಿ. ಅದನ್ನು 3 ಮೈಲ್ ಆಗ್ತದೆ. ಅಲ್ಲಿ ಹೋಗಿ ಅಲ್ಲಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಪುರಾಣ ಅಥವಾ ಪ್ರವಚನ ಅಥವಾ ಕೀರ್ತನ ಪುರಾಣ ಪ್ರವಚನ ನಡೀತಿತ್ತು ಅಂದ್ರೆ ಅತಿ ನಿಷ್ಠೆಯಿಂದ ಕಳಕಳಿಯಿಂದ ತತ್ಪರತೆಯಿಂದ ಶ್ರವಣ ಮಾಡಬೇಕು.
ಅರ್ಥಾತ್ ಏನು ಅಂದ್ರೆ ಹಂಗೆ ಶ್ರವಣ ಮಾಡ್ಬೇಕಂತಲ್ಲ. ಮಹಾರಾಜ ಕಡೆಗೆ ಒಬ್ರು ಬಂದು ಏನಂದ್ರು ಅಂದ್ರೆ, ಮಹಾರಾಜ್ ನಾನು ಪ್ರತಿ ವರ್ಷ ಭಾಗವತ್ ಶ್ರವಣ ಮಾಡ್ತಿರ್ತೆ, ಈ ವರ್ಷ ನಾನು ಭಾಗವತ್ ಶ್ರವಣ ಮಾಡ್ಬೇಕನ್ನೋ ಇಚ್ಛಾ ಅದ. ಆದ್ರೆ ಈ ವರ್ಷ ನನಗೆ ಶುಗ ಮಹರ್ಷಿ ಅಂತ ವಕ್ತಾರ ಮುಖದಿಂದ ಭಾಗವತ್ ಶ್ರವಣ ಮಾಡ್ಬೇಕನ್ನೋ ಅಪೇಕ್ಷೆ ಅದ. ಅವಾಗ ಮಹಾರಾಜರು ಏನಂದ್ರು, ಒಂದು ಕ್ಷಣ ವಿಚಾರ ಮಾಡಿಲ್ಲ. ಮಹಾರಾಜರು ಏನಂದ್ರು ಅಂದ್ರೆ, ಅಂಥ ವಕ್ತ ನನ್ನ ಕಡೆ ತಯಾರಿದ್ದಾನ, ನೀವು ಮುಂಚೆ ಪರೀಕ್ಷಿಸಿದಂತ ಶ್ರೋತ ಆಗಲಿ ಅಂತ. ಆಮೇಲೆ ಬಹುಶೇವಕರು ಅಂತ ವಕ್ತ ಯಾರು ನಿಮ್ಮ ಕಡೆಗೆ ಇದ್ದಾರಂದ್ರೆ, ಅವಾಗ ಮಹಾರಾಜರು ಒಂದು ಕ್ಷಣ ವಿಚಾರ ಹೇಳಿದ್ರು, ಬ್ರಹ್ಮಾನಂದ ಬುವ ಕುಟ್ಲಾ ಶುಕಾರ ಕಮ್ಮಿ ಆಗಿ, ಬ್ರಹ್ಮಾನಂದ ಯಾವ ಶುಕ್ರಿ ಕಡಿಮೆ ಇದ್ದಾರೆ ಅಂತ. ಅರ್ಥಾತ್ ಮಹಾರಾಜರು ಅವ್ರ ಬಗ್ಗೆ ಇರೋ ಭಾವನಾ ನೋಡ್ರಿ. ಅರ್ಥಾತ್ ಬ್ರಹ್ಮಾನಂದರು ಹಂಗ ಇದ್ರ ಏನ್ ವಿರಕ್ತಿ ಎಂದು ಬ್ಯಾಡ ಸುದ್ದಿ. ಅರ್ಥಾತ್ ಆ ಸುದ್ದಿನ ಬ್ಯಾಡ ನಮ್ಗೆ ಅಂತ ಸುದ್ದಿನ ಬ್ಯಾಡ. ನಮ್ದು ಬರೋಬ್ಬರಿ ನಡೆದ ಸುಮ್ಮ ಅಂತವೆಲ್ಲ ಯಾಕೆ ಸುದ್ದಿ ತೆಗಿದ್ರು ಅಂತ ಹಂಗ. ಅರ್ಥಾತ್ ಏನು ಅಂತ ಹೆಂಗು ಹಂಗ ಹೇಳಿದ. ಅರ್ಥಾತ್ ಸಮರ್ಥರು ನಾರಾಯಣ ಅಂತ ಹೆಸರು ಮಧುಕರಿ ಬೇಡ್ಕೊಂಡು ಬಂದು 4:30 ಮತ್ತೆ ಹೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಒಂದು ತಾಸು ಕೂತ್ಕೊಂಡು ಶ್ರವಣ ಮಾಡ್ಬೇಕು. ಬರೋ ಮುಂದೆ ಯಾವ್ದಾದ್ರು ಪುಸ್ತಕ ತಗೊಂಡು ಬರ್ಬೇಕು, ಯಾವ್ದಾದ್ರು ಯಾರ ಕಡೆಯಿಂದ ಅದು ಆಧ್ಯಾತ್ಮಿಕ ಪುಸ್ತಕ ತಗೊಂಡು ಅದನ್ನೇನ್ ಮಾಡ್ಬೋದು. ಮತ್ತೆ ಬಂದ ಕೂಡ ಸಂಧ್ಯಾವಂದನೆ ಸ್ನಾನ ಮಾಡುದು, ಸಂಧ್ಯಾವಂದನೆ ಮಾಡುದು, ಗಾಯತ್ರಿ ಜಪ ಮಾಡುದು, ಸ್ವಲ್ಪ ಖಾಸಗಿ ಆಗೋ ತನಕನು ನಾಮಸ್ಮರಣೆ ಮಾಡ್ಕೋತ ನಿಂದಿರ್ತಿದ್ರು. ಮತ್ತೆ ಅದರ ನೀರಿನಲ್ಲಿ ಆಮೇಲೆ ಒಳಗೆ ಬಂದು ಏನ್ ಮಾಡ್ಬೇಕು ಅಂದ್ರೆ, ಆ ಪುಸ್ತಕವನ್ನ ಒಂದು ಪ್ರತಿ ಹಚ್ಚಿಟ್ಟು ಆ ಪುಸ್ತಕ ಓದ್ಕೋತ ಕೂಡ್ಬೇಕು. ರಾತ್ರಿ 12 ಗಂಟೆವರೆಗೂ ಆ ಪುಸ್ತಕ ಓದ್ಬೇಕು. ಆಮೇಲೆ ಏನ ತಮ್ಮ ಅವತ್ತಿನ 30,000-35,000 ಜಪ ಮುಗಿಸಿ ಆಮೇಲೆ ಬರ್ಕೋಬೇಕು. ಅರ್ಥಾತ್ ಏನು ಅಂದ್ರೆ, ಕಷ್ಟ ಪಡೋದು ನೋಡಿ 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 ಭಗವಂತ ಅವ್ರು 3.5 ಕೋಟಿ ಜಪ ಆದಾಗ ಸಾಕ್ಷಾತ್ ಬಂದು ದರ್ಶನ ಕೊಟ್ಟು ಹೇಳ್ತಾನೆ, ನಾನು ನೋಡ್ಲಿಕ್ಕೆ ಆಗೋದು ಅಂತ. ನಾರಾಯಣ ನಿನ್ನ ಈ ಸಾಧನೆ ನಾನು ನೋಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಿಲ್ಲ ನೀನು. ಇಲ್ಲಿ ಮುಂದೆ ವಿಷಯ ಬರ್ತದೆ, ಇವತ್ತಿನ ಪ್ರವಚನದಾಗ ಬರ್ಸಿದ್ದೀನಿ. ಶರಣಾಗತಿ ಆದ್ರೆ ಇರ್ಬೇಕು. ಎಂಥ ಶರಣಾಗತಿ ಇರ್ಬೇಕು ಅಂದ್ರೆ, ಒಂದು ಸಲ ಅವ್ರ ಪಾದದ ಮೇಲೆ ಹಣಿಗೆ ಹಚ್ಚಿ ಬಸ್ ಮುಂದೆ ನಿಶ್ಚಿಂತ ಆಗ್ಲಿಕ್ಕೆ ಬರುವಂತ ಶರಣಾಗತಿ ಆದ್ರೂ ಇರ್ಬೇಕು. ಬಸ್ ಅವ್ರ ಪಾದದ ಮೇಲೆ ತಲೆ ಇಟ್ಟು ಮತ್ತೆ ನಿಶ್ಚಿಂತ, ಏನಾದ್ರೂ ನಿಶ್ಚಿಂತ. ಅರ್ಥಾತ್ ಹಾರ್ಫೇಲ್ ಆದ್ರೂ ನಿಶ್ಚಿಂತಿ, ಅಥವಾ ಬದುಕಿದ್ರು ನಿಶ್ಚಿಂತಿ, ಹೋದ್ರೂ ನಿಶ್ಚಿಂತಿ, ಸಂಸಾರ ಏನದನೋ ಎಲ್ಲಾ ರೀತಿಯಿಂದಲೂ ಉದ್ಧ್ವಸ್ತ ಆದ್ರೂ ನಿಶ್ಚಿಂತಿ. ಅರ್ಥಾತ್ ಏನು ಅಂದ್ರೆ ಎಲ್ಲರದ್ದು ಏನದನೋ. ಬಹುಸಾಹೇಬರಿಗೆ ಬೆಲ್ಸರೆ ಅವ್ರು ಕೇಳಿದ್ರು, ಇವತ್ತು ನಾನು ಹೇಳಿದ ಟ್ರಾನ್ಸ್ಲೇಷನ್ ಬಹುಸಾಹೇಬರಿಗೆ ಬೆಲ್ಸರೆ ಅವ್ರು ಕೇಳಿದ್ರು, ಬಹುಸಾಹೇಬ್ ನೀವು ಮೊಟ್ಟ ಮೊದಲು ಅಲ್ಲಿ ಹೋದಾಗ ನಿಮ್ ಹುಡುಗರು ಶಿಕ್ಷಣ ಇದ್ದಿದ್ದಿಲ್ಲ, ನೌಕರಿ ಇದ್ದಿದ್ದಿಲ್ಲ, ಅರ್ಥಾತ್ ಅಂಥ ಪರಿಸ್ಥಿತಿಯೊಳಗ ನೀವು ಇದ್ರೆ ಹೆಂಗ ಅಂತ ಕೇಳಿ. ಅದ ನೀವು ಅವ್ರ ಸಲುವಾಗಿ ಏನಾದ್ರೂ ಮಾಡ್ಬೇಕಾಗಿತ್ತಿಲ್ಲೋ, ನಿಮ್ಗೆ ಹೆಂಗ ಸುಮ್ಮನೆ ಕೂಡ್ಲಿಕ್ಕೆ ಶಕ್ಯ ಆದ್ರು. ಅವಾಗ ಅವ್ರು ಏನಂದ್ರು, ಓದ್ಲಿಕ್ಕೆ ಅವ್ರು ಇದ್ದಲ್ಲ, ಅವ್ರು ನೋಡ್ಕೋತಿದ್ರು. ಅವ್ರು ನಾನು ನೋಡ್ಕೋತೀನಿ ಅಂತ ಹೇಳ್ಕೊಂಡು ಹೇಳ್ತಕ್ಕಂಥವ್ರು ಅವ್ರು ಇದ್ರು. ಮತ್ತೆ ನಾವು ಯಾಕೆ ಸುಳ್ಳು ಹರ್ಪಡಿಸ್ಲಿ ಅಂತ. ಅರ್ಥಾತ್ ಏನು ಅಂದ್ರೆ, ಅವ್ರ ಪಾದದ ಮೇಲೆ ಹಣಿ ಇಟ್ಟಿವಿಲ್ಲೋ, ಮಾನಸಿಕವಾಗಿ ನಮ್ಮ ಪ್ರಯತ್ನ ಹೊರಗಿನಿಂದ ಮಾಡ್ಬೇಕಾಗಿರೋ ಪ್ರಯತ್ನ ಮಾಡ್ಕೋತಿರ್ಬೇಕು. ಆದ್ರೆ ಮನುಷ್ಯನಿಂದ ಸ್ವಸ್ಥ ಇರೋ. ಈಗ ಏನೋ ಒಂದು ಮೈಯಾಗ ಆರಾಮಿಲ್ಲ, ಜ್ವರ ಬಂದವ, ಅಥವಾ ಕೆಮ್ಮು ನೆಗಡಿ ಆಗಿದೆ, ಜ್ವರ ಬಂದವ, ಮತ್ತೇನೋ ಬಹಳಷ್ಟು ಅರ್ಥಾತ್ ಏನೋ ತ್ರಾಸ ಆಗಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಡಾಕ್ಟರ್ ತೋರಿಸ್ಬೇಕು, ಗುಳಿಗೆ ತಗೋಬೇಕು, ಸಮಾಧಾನ ಮಲ್ಕೊಳ್ಳಿ ಬರ್ಬೇಕು. ಅರ್ಥಾತ್ ಏನು ಗುಳಿಗೆನೂ ತಗೊಳ್ಳೋದು ಮತ್ತೆ ಆರಾಮ ಆಗ್ತದೋ ಇಲ್ಲೋ, ಡಾಕ್ಟರ್ ಬರೋಬ್ಬರಿ ಗುಳಿಗೆ ಕೊಟ್ಟಾರೋ ಇಲ್ಲೋ, ಈ ಗುಳಿಗೆ ಆರಾಮ ಆಗ್ತದೋ ಇಲ್ಲೋ, ಡೋಸ್ ಬರೋಬ್ಬರಿ ಅದ ಇಲ್ಲೋ, MG ಬರೋಬ್ಬರಿ ಅದ ಇಲ್ಲೋ. ಅರ್ಥಾತ್ ಏನು ಅಂದ್ರೆ, ಎಷ್ಟು MG ಕೊಟ್ಟಾರೆ ಯಾರಿಗೆ ಗೊತ್ತು. ಇಲ್ಲದ ಕಾಲದ ತಲೆಯಾಗ 108 ವಿಚಾರ. ಅರ್ಥಾತ್ ಗುಳಿಗೆ ತಗೊಂಡಿವಿಲ್ಲೋ, ಡಾಕ್ಟರ್ ನೋಡಾದ, ಅರ್ಥಾತ್ ಗುಳಿಗೆ ಕೊಟ್ಟಾದ ಅಂದ್ರಕ ಆ ಗುಳಿಗೆ ತಗೊಂಡು ಸ್ವಸ್ಥ ಸಮಾಧಾನ ಇಲ್ಲಿಗೆ ಬರೋದು. ಇದು ಮುಂದೆ ಏನಿದ್ದದ್ದು ಮಹಾರಾಜ ನೋಡ್ಕೋತಾರ ಅನ್ನುವಂಥ ಭಾವನೆಯಿಂದ ಸಮಾಧಾನದೇ ಇಲ್ಲಿಗೆ ಬರೋದು. ಅವಾಗ ರಾಮದೇವರು ಏನಂದ್ರು ಅಂದ್ರೆ, ನಾರಾಯಣ ನಾನು ನೋಡ್ಲಿಕ್ಕೆ ಆಗೋದು. ಅರ್ಥಾತ್ ಒಂದೇನು ಅಂದ್ರೆ ಇಂಥ ಶರಣಾಗತಿ ಇರ್ಬೇಕು. ಒಂದು ಇಲ್ಲಾದ್ರೂ ಹಿಂಗ ಉಪಾಸನ ಮಾಡ್ಬೇಕು, ಹಿಂಗ ಜಪ ಮಾಡ್ಬೇಕು, ಹಿಂಗ ಅದ್ರ ಸಲ ಕಷ್ಟ ಪಡ್ಬೇಕಲ್ಲ. ಏನು ಅಂದ್ರೆ ಭಗವಂತಗ ಇದೇ ಹೇಳಿದ್ರೆ ಅಕ್ಷರಶಃ ಭಗವಂತಗ ದೀನ ಆಗ್ಲಿಕ್ಕೆ ಬರ್ಬೇಕು. ಅರ್ಥಾತ್ ಏನು ಭಗವಂತಗ ಅನ್ನಿಸ್ಬೇಕು, ಏನು ಎಷ್ಟದ ನೀನು ನನ್ನ ಸಲುವಾಗಿ ಧರ್ಪಡಿಸಿ ಅನ್ನುವಾಗ ಮಾಡ್ಲಿಕ್ಕೆ ಬರ್ಬೇಕು. ಒಂದು ಎಲ್ಲಾದ್ರ ಸುಮ್ಮನೆ ಸ್ವಸ್ಥ ಶಾಂತ ಇರ್ಲಿಕ್ಕೆ ಬರ್ಬೇಕು. ಏನಾದ್ರೂ ಅವನಿಚ್ಛ ಅಂತ ಇರ್ಲಿಕ್ಕೆ ಬರ್ಬೇಕು. ಒಂದು ಇಲ್ಲಾದ್ರೆ ನಾವು ನಮ್ಮ
ಕಾಯ ವಾಚ ಮನಸ ನಾವು ತ್ರಿಕರಣ ಪೂರ್ವಕವಾಗಿ ನನ್ನ ಕಡೆಯಿಂದ ಇಲ್ಲಿಗೆ ಕೈ ಅರ್ಥಾತ್ ಎತ್ತಲಿಕ್ಕೆ ಬರಂಗಿಲ್ಲ ಅನ್ನುವಷ್ಟರ ಮಟ್ಟಿಗೂ ಭಾಲಚಂದ್ರ ಶಾಸ್ತ್ರಿಗಳು ಅರ್ಥಾತ್ 91 ವರ್ಷ ಆಗಿ 94 ವರ್ಷ ಆಗಿದ್ದು ಅಕ್ಷರಶಃ ಸಂಧ್ಯಾವಂದನೆ ಮಾಡಲಿಕ್ಕೆ ಹಿಂಗೆ ಕೈಯಲ್ಲಿ ಎತ್ತಲಿಕ್ಕೆ ಬರ್ತಿದ್ದಿಲ್ಲ. ಆದ್ರೆ ಯಾರಾದ್ರೂ ಮಗದಾಗ ಕೂತ ಅವ್ರ ಕೈ ಹಿಂಗೆ ಎತ್ತಬೇಕು, ಅವಾಗ ಆಚರಣೆ ಮಾಡ್ಬೇಕು. ಅವ್ರು 13ನೇ ದಿವಸ 14ನೇ ದಿವಸದ ಸಭಾದೊಳಗೆ ನಾನು ಒಂದು ಮಾತು ಹೇಳಿದೆ, ಏನು ಅಂದ್ರೆ ಇಡೀ ಭಾರತದಲ್ಲಿ ಅರ್ಥಾತ್ ಯಾರಾದ್ರೂ ಒಬ್ರು ಉಪನಯನ ಆದ ಬಳಿಕ ಅವ್ರ ಜೀವನದ ಕೊನೆ ಉಸಿರಿನ ತನಕ ಒಂದು ಒಪ್ಪತ್ತಿನ ಸಂಧ್ಯಾವಂದನೆಯನ್ನು ತಪ್ಪಿಸಿಲ್ಲ ಅಂಥವ್ರು ಯಾರಾದ್ರೂ ನೋಡ್ಬೇಕು ಅಂತಿದ್ರೆ ಧಾರವಾಡ ಬರ್ಬೇಕು. ಅರ್ಥಾತ್ ಏನು ಅಂದ್ರೆ ನಾವೇ ಎಷ್ಟೋ ಸಲ ಅವ್ರ ಜೊತೆ ಬಸ್ನಾಗ ಬರೋ ಮುಂದೆ, ಮೈಸೂರಿಂದ ಬರೋ ಮುಂದೆ ಅದು ನಾವು ದಾರ್ಯಾಗ ನೋಡಿದ್ವಿ, ಏನೋ ಸೂರ್ಯಾಸ್ತ ಆಗಲಿಕ್ಕೆ ಒಂದು ಬಸ್ನಿಂದ ಸಿಳೋ ಬಿಡ್ತಿದ್ವಿ. ಇಳಿದು ಅಲ್ಲೇ ಹತ್ತಿರ ಯಾವುದೇ ನದಿ ಭಾವಿ ಅಲ್ಲಿ ಹೋಗಿ ಸಂಧ್ಯಾವಂದನೆ ಮಾಡಬೇಕು. ಮುಂದೆ ಯಾವ ಬಸ್ ಇರ್ತದೋ ಆ ಬಸ್ಸಿಗೆ ಬಂದ್ಬಿಡ್ಬೇಕು. ಅರ್ಥಾತ್ ಇಷ್ಟೊಂದು ಎದ್ರೊಳಗಡೆ ಒಂದೊಳಗೆ ನಿಷ್ಠಾರಪ ಅನ್ನುವಂಥದ್ದು ಬೇಕು. ಈ ಜಗತ್ತಿನಲ್ಲಿ ಕರ್ಮ ಮಾಡುವ ಜನರು ಎಷ್ಟು ಇರುತ್ತಾರೆ? ಉದಾಹರಣೆಗೆ ನಿಮ್ಮದು ಇದರೊಂದಿಗೆ ಯಾವುದೇ ಸಂಬಂಧವಿಲ್ಲ, ನಾನು ಕೇವಲ ತಿಳಿಸಿಕೊಡುವುದಕ್ಕಾಗಿ ಹೇಳುತ್ತೇನೆ. ಕಳೆದ 300 ವರ್ಷಗಳಿಂದ ವಿಜ್ಞಾನದ ಯಾವ ಅಭೂತಪೂರ್ವ ಪ್ರಗತಿಯಾಗಿರುತ್ತದೆ ಅಂದರೆ ಶ್ರಮ ಶ್ರಮ ಶ್ರಮ, ಹಗಲಿರುಳು ಅಧ್ಯಯನ, ಒಂದೇ ಎರಡೇ. ನಾನು ನಿಮಗೆ ಏನೆಂದು ಹೇಳಲಿ, ಅದಕ್ಕೆ ಕಾರ್ಪೊರೇಟ್ ಎಫರ್ಟ್ಸ್ ಅನ್ನುತ್ತಾರೆ. ದೊಡ್ಡ ದೊಡ್ಡ ಔಷಧ ಕಂಪನಿಗಳಿರ್ತವೆ ಅಲ್ಲ, ಅವುಗಳಲ್ಲಿ ಒಂದು ಸಂಶೋಧನಾ ವಿಭಾಗವಿರುತ್ತದೆ. ಅದರಲ್ಲಿ ಎಷ್ಟೊಂದು ಜನರು ಕೆಲಸ ಮಾಡುತ್ತಿರುತ್ತಾರೆ. 10 ವರ್ಷಗಳ ಹಿಂದೆ 693 693 ಈಗೇನು ಅಂದ್ರೆ 650 ಡೋಲೋ 650 ಅಂತವಲ್ಲ, ಹಂಗ 693 ನಮ್ಮ ಬಿಳಿ ಮಾತ್ರೆಗಳು ಸಿಗುತ್ತಿದ್ದವು. ಇನ್ಫ್ಲೂಯೆಂಜಾದ ಮಾತ್ರೆಗಳಿದ್ದವು. ಈ 693 ಏನು ಇರುತ್ತದೆ? ಮುಂಬೈಯಲ್ಲಿ ಆ ಕಂಪನಿಯಲ್ಲಿ ಯಾವ 3-4 ಜನ ಶಾಸ್ತ್ರಜ್ಞರು ಕೆಲಸ ಮಾಡುತ್ತಿದ್ದರು. ಅವರು ಇನ್ಫ್ಲೂಯೆಂಜಾದ ಔಷಧ ತಯಾರು ಮಾಡುವುದಕ್ಕಾಗಿ 692 ಪ್ರಯೋಗ ಮಾಡಿದರು. ಅವೆಲ್ಲವೂ ವಿಫಲವಾದವು. ಕೊನೆಗೆ 693ನೇ ಅವನು ಯಾವ ಪ್ರಯೋಗ ಮಾಡಿದನೋ ಅದು ಯಶಸ್ವಿ ಆಯಿತು. ಆದ್ರಿಂದ ಆ ಮಾತ್ರೆ ಹೆಸರು 693 ಆಯಿತು. ಇನ್ಫ್ಲೂಯೆಂಜಾ ಹೋಯ್ತು ನೋಡಿ. ಎಡಿಸನ್ ಬಗ್ಗೆ ಹೇಳುತ್ತಾರೆ ಎಂದರೆ, ನಾವು ಈ ಯಾವ ಬಲ್ಬ್ ನೋಡುತ್ತೇವೆ ಅವು ಆಗ ಮಾಡಲು ಬರುತ್ತಿರಲಿಲ್ಲ. ಅಂದರೆ ವಿದ್ಯುತ್ ಅನ್ನು ಪ್ರಕಾಶದಲ್ಲಿ ರೂಪಾಂತರಗೊಳಿಸಲು ಬರುತ್ತಿರಲಿಲ್ಲ. ಅದರ ಬಗ್ಗೆ 1493 ಪ್ರಯೋಗಗಳಾದವು. 1494ನೇ ಪ್ರಯೋಗ ಯಶಸ್ವಿ ಆಯಿತು. ಆ ಮುಂದೆ ನೋಡಿ ಎಷ್ಟರೇ ಕಷ್ಟಪಡ್ತಾರ ಅವರು. ಎದುರು ಯಾವುದೋ ಒಂದು ಸಲುವಾಗಿ ನಾವು 2-3 ಉದಾಹರಣೆ ಹೇಳ್ತೀನಿ. ಎಂತೆಂತ ಒಂದು ಅಭ್ಯಾಸ ಮಾಡೋರು ಆಗಿ ಹೋದ್ರು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಏನು ಅಂತಂದ್ರೆ, ಮೊದಲೇ ಉದಾಹರಣೆ ಏನು ಅಂತಂದ್ರೆ ನಮ್ಮ ಭಾರತದ ಹೇಳ್ತೀನಿ. ನಮ್ಮ ಭಾರತದಲ್ಲಿ ಒಬ್ರು ಅರ್ಥಾತ್ ಏನು ಅಂದ್ರೆ ವಾಚಸ್ಪತಿ ಮಿಶ್ರ ಅಂತ ಒಬ್ರು ಪಂಡಿತರು. ಸಣ್ಣವರಿದ್ದಾಗಿದ್ದರು ಎಷ್ಟೊಂದು ಅಧ್ಯಯನದಲ್ಲಿ ತೊಡಗಿರ್ತಿದ್ರು ಅಂತಂದ್ರೆ 24 ತಾಸು ಅದ ಶಂಕರ ಭಾಷೆಗಳನ್ನು ಕುರಿತು ಅವ್ರು ಏನ್ ಬರೀತಿದ್ರು ಅಂತಂದ್ರ ಅದು ವ್ಯಾಖ್ಯಾ ಬರೀತಿದ್ರು. ಆ ಶಂಕರ ಭಾಷೆಗಳಿಗೆ ಮತ್ತೊಂದು ವ್ಯಾಖ್ಯಾ ಬರೀತಿದ್ರು. ಅವಾಗ ಸಣ್ಣವರಿದ್ದಾಗಿದ್ರು ಅಧ್ಯಯನ ಮಾಡೋದು ಮುಗಿದ ಕೂಡಲೇ ಏನ್ ಮಾಡ್ಲಿಕ್ಕತ್ರು ಅಂದ್ರೆ ಆ ವ್ಯಾಖ್ಯೆಗಳನ್ನು ಬರೀಲಿಕ್ಕತ್ತಾಗ ಅದಕ್ಕೆ ಮತ್ತವ್ರು ವಿವರಣೆ ವಿವೇಚನೆ ಬರೀಲಿಕ್ಕತ್ತಾಗ 24 ತಾಸು ಅದೇ ವಿಚಾರದಲ್ಲಿ ಹೆಂಗ ಮುಗಿರ್ತಿದ್ರು ಅಂತಂದ್ರೆ ಹೊರಗಿನ ಜಗತ್ತಿನ ಕಡೆ ಲಕ್ಷ್ಯ ಇಲ್ಲ. ತಮ್ಮ ವೈಯಕ್ತಿಕ ಜೀವನದ ಕಡೆ ನಿತ್ಯ ಒಂದೇನೋ ಒಂದು ರುಟೀನ್ ಇರ್ತದ್ರು ಅಥವಾ ಕಾರ್ಯಕ್ರಮ ಇರ್ತದ್ರು, ಅದ್ರ ಕಡೆಗೂ ಅವ್ರಿಗೆ ಲಕ್ಷ್ಯ ಇಲ್ಲ. ಯಾವಾಗಲೂ ಅದರೊಳಗೆ ಮುನಿಗೆ ಹೇಳ್ತಿದ್ರು. ಅರ್ಥಾತ್ ಏನೊಂದು ಐನ್ಸ್ಟೈನ್ ಒಂದು ಹಂಗೆ ಯಾರಾದ್ರೂ ದೊಡ್ಡವರಾದ್ರೆ ಅವ್ರು ಅರ್ಥಾತ್ ಏನು ಅಂದ್ರೆ ತಾವು ಯಾವುದ್ರೊಳಗೆ ದೊಡ್ಡವರಾಗಿರ್ತಾರೋ ಅದ್ರೊಳಗೆ ಮುಳುಗರ ಹೊರತು ಅವ್ರು ದೊಡ್ಡವರಾಗಲಿಕ್ಕೆ ಶಕ್ಯ. ಹಂಗೇನದ ಅಂತಂದ್ರೆ ಅವ್ರು ಇದನ್ ಮಾಡ್ತಾ ಇದ್ದಾಗ ಮುಂದೆ ಎಷ್ಟೋ ವರ್ಷದ ಮೇಲೆ 10-12 ವರ್ಷದ ಮೇಲೆ ಒಂದ್ ದಿವ್ಸ ಅವ್ರದ್ದು ಏನಾಗ್ತು, 40-45 ವರ್ಷ ಇದ್ದವರಿಗೆ ಅವಾಗ ಒಂದ್ ದಿವ್ಸ ಅವ್ರು ಬರ್ಕೋತ ಕೂತಾಗ ಆ ಮುಂದೊಂದು ಪ್ರಣತಿ ಹಚ್ಚಿಟ್ಟಿದ್ರು. ಅರ್ಥಾತ್ ಏನಾಗ್ತು ಅಂದ್ರೆ ಆ ಪ್ರಣತಿ ಹಚ್ಚಿಟ್ಟಾಗ ಆ ಪ್ರಣತಿ ಅಗದಿ ಆರ್ಲಿಕ್ಕೆ ಬಂದಿದ್ದು. ಬತ್ತಿ ಅಗದಿ ಹಿಂಸಾದ ಎಣ್ಣಾಗ ಮೂಡ್ತಾರ ಹೊತ್ನಾಗ ಒಬ್ರು ಬಂದು ಏನ್ ಮಾಡಿದ್ರು, ಸಂಧಿ ಹೊತ್ತರು ಪ್ರಣತಿ ಹಚ್ಚಿಟ್ಟಿದ್ರು. ಆವಾಗ ಅದೇನ್ ಮಾಡ್ತಂದ್ರೆ ಪ್ರಣತಿ ಬತ್ತಿ ಮುಂದೆ ಸರ್ಲಿಕ್ಕೆ ಹೋದ್ಕೊಳ್ಳಿ ಬತ್ತಿ ಆರ್ಲಿ.
ಆಲ್ಕುಳಿ ಮಾದಿ ಮ್ಯಾಲೆ ನೋಡಿದ್ರೆ ಒಬ್ಬ ಹೆಣ್ಣು ಅವ್ರು ಕೀರು ಯಾರು ನೀನು ಅನ್ಕಿ ನಾನು ನಿಮ್ಮ ಹೆಂಡತಿ ನನ್ನ ಮದುವೆ ಆಗಿದೆ ನನಗೆ ಅದು ಸಹಿತ ಅವ್ರಿಗೆ ಗೊತ್ತಿಲ್ಲ. ಹೌದು ನಿಮ್ ಮದುವೆ ಆಗಿದೆ. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 12 ವರ್ಷ ಆಗಿದೆ. ಮನೆಯಲ್ಲಿದ್ದಿ, ನಾ ಇಲ್ಲೇ ಇದ್ದೀನಿ ಅಂತೆ. ನಾನು ಅಡುಗೆ ಮಾಡಿ ಊಟಕ್ಕೆ ಹಾಕ್ತೀನಿ, ಸ್ನಾನಕ್ಕೆ ನೀರು ತೋಡ್ಕೊಡ್ತೀನಿ, ನಿಮ್ ಬಟ್ಟೆ ಒಗಿತೀನಿ, ಒಣ ಹಾಕಿರ್ತೀನಿ, ನಿಮಗೆ ನನ್ನ ಕಡೆಗೆ ನಾನು ನೋಡೇ ನೀವು ಹೊಳ್ಳಿ ಅಂತಂದು ಕೂಡಲೇ ಅವ್ರ ಕಣ್ಣಾಗ ನೀರು ಬಂದು, ನಿನ್ನ ಹೆಸರೇನು? ನನ್ನ ಹೆಸರು ಭಾಮತಿ ಅಂತೆ. ಅವರು ಅದನ್ನ ಇತಿ ಶ್ರೀ ಭಾಮತಿ ಟೀಕಾಯಾಮ್ ಅಂತ ಮುಗಿಸ್ಬಿಟ್ರು. ಅವಾಗ ಅಕ್ಕಿಗೆ ಎಷ್ಟು ದುಃಖ ಆಗ್ತಿದ್ರು. ನನ್ನ ಒಂದು ಅಸಾವಧಾನತೆಯಿಂದ ಇವ್ರಿಗೆ ಎಂಥ ಒಂದು ಇದು ಉಳಿದು ಬಿಡ್ತಾರಪ್ಪ ಅಂತ ತಿಳ್ಕೊಂಡು ಅನಿಸುವಂಗ. ಅರ್ಥಾತ್ ಏನು ಅಂತಂದ್ರೆ ಹಿಂಗ ಅದ್ರೊಳಗೆ ಏನ ತಮ್ಮನ್ನ ತಾವು ಕಳ್ಕೊಂಡು ಬಿಟ್ರೇ ಏನಾದ್ರೂ ಜೀವನದಲ್ಲಿ ಸಾಧಿಸ್ತದನ್ನೇ ಹೊರತು ನಾವು ಏನದಂದ್ರೆ ನಾವು ಮತ್ತೊಂದೇನಾದ್ರು ಕಳ್ಕೊಂಡಿದ್ದನ್ನು ಹುಡುಕ್ತಿರ್ತೀವಿ ಹೊರತು ನಮ್ಮನ್ನು ಕಳ್ಕೊಳ್ಳೋದು ನಮ್ಗೆ ಗೊತ್ತೇ ಇಟ್ಕೋಸ. ಒಬ್ಬ ರಾಮ್ ಅಂತ ತಿಳ್ಕೊಂಡು ಒಂದು ಕುಣಿದಾಗ ಒಂದು ರಾಮ್ ಅಂತ ಒಬ್ಬರ ಮನ್ಯಾಗ ಅರ್ಥಾತ್ ಏನು ಅಂತಂದ್ರೆ ಗಂಡ ಇಟ್ಕೊಂಡಿದ್ದ, ಹೆಂಡ್ತಿದ್ಲು, ರಾಮ್ ಅಂತ ತಿಳ್ಕೊಂಡು ಹುಡುಗ ಮಗ ಮುಂಚೆ ಆಗಿತ್ತು. ಆದ್ರೂ ಒಟ್ಟ ಏನು ಅಂದ್ರೆ ಒಂದು ಅಕ್ಷರ ಬರ್ತಿದ್ದಿಲ್ಲ. 4 ಮನೆಯೊಳಗೆ ಪೂಜೆ ಮಾಡ್ಬೇಕು. ಪೂಜೆ ಅಂದ್ರೆ ದೇವ್ರ ತಲೆ ಮೇಲೆ ನೀರು ಹಾಕುದು, ಅರ್ಶಿನ ಕುಂಕುಮ ಏರಿಸೋದು, ಗಂಧ ಹಚ್ಚೋದು, ಮತ್ತೇನೋ ಹೂ ಏರಿಸಿ ಆರತಿ ಮಾಡಿಬಿಡೋದು. ಇಂಥ ಒಂದು ಪೂಜೆ ಮಾಡಿ ವಾರ ಅರ್ಥಾತ್ ಏನು ಅಂತಂದ್ರೆ ಅದೇನು ದಕ್ಷಿಣ ಬರ್ತ ಅದ್ರೊಳಗೆ ಇದನ್ನ ಮಾಡ್ಕೊಂಡು ತನ್ನ ಅವ್ರ ಕೈ ತಂದು ಕೊಡ್ತಿದ್ದ. ಅದರಿಂದ ಅವ್ರು ಏನೋ ಸಣ್ಣ ಪೂಜೆ ನಡೆದಿರ್ತಿತ್ತು. ಆ ಹೆಣ್ಮಗಳಿಗೆ ಒಬ್ಬ ಅಣ್ಣಿದ್ದ. ಅವನದೇನ್ ಚಡಪಡಿಕೆ ಅಥವಾ ದಡಪಡ ಇತ್ತು ಅಂದ್ರೆ ಈ ಹುಡುಗನ ಮುಂದ್ ತರಬೇಕು, ಈ ಹುಡುಗನ ಮುಂದ್ ತರಬೇಕು ರಾಮನ. ಅರ್ಥಾತ್ ಇವ್ದ 12-13ನೇ ವರ್ಷಕ್ಕೆ ಮದುವೆನೂ ಮಾಡಿದ್ರು. ಆ ಹೆಣ್ಣು ಹೆಂಡತಿ ಹೆಸರು ಜಾನಕಿ ಅಂತ. ಅರ್ಥಾತ್ ಅವ್ರಿಗೆ ಆವಾಗ ಇವನಿಗೆ 12 ವರ್ಷ, ಆಕೆಗೆ 8 ವರ್ಷ. ಅವ್ರಿಗೆ ಮದುವೆ, ಪ್ರಪಂಚ, ಕುಟುಂಬ ಇದೇನು ಕಲ್ಪನಾನ ಇಲ್ಲ. ಆಕಿ ಇವ್ರ ಮನೆಗೆ ಇವ್ರ ಮನ್ಯಾಗ ಇರ್ತಿದ್ರು, ಆಟ ಆಡ್ಕೋತಿರ್ತಿದ್ರು. ಅರ್ಥಾತ್ ಏನು ಅಂತಂದ್ರೆ ಆಕಿ ಅವ್ರ ಅತ್ತಿ ಜೊತೆಗೆ ಅವ್ರ ರಾಮನ ತಾಯಿ ಜೊತೆ ಯಾಕೆ ಮಲ್ಕೋತಿದ್ರು, ಇವು ಹಚ್ತಾ ಇರ್ತಿದ್ದ, ಒಂದ್ ಕಡೆಗೆ ಮಲ್ಕೋತಿದ್ದ. ಅರ್ಥಾತ್ ಅವ್ರಿಗೆ ಅದ್ರ ಕಲ್ಪನಾನು ಇಲ್ಲ. ಮದುವೆ ಅಂದ್ರೆ ಏನು, ಅದು ಪ್ರಪಂಚ ಅಂದ್ರೆ ಏನು ಅನ್ನೋ ಅದೇನ್ ಕಲ್ಪನಾ ಇಲ್ಲ. ಆಟ ಆಡ್ಕೊಂಡಿದ್ರು. ಆಮೇಲೆ ಹುಡುಗನಿಗೆ ಎಲ್ಲಾ ಊರ ಪುಣೆದವ್ರು ಎಲ್ಲಾರು ದೊಡ್ಡ ವಿದ್ವಾಂಸರು ಪುಣೆದಲ್ಲಿ ಎಲ್ಲಾರು ಅವನಿಗೆ ಸೀತು ಹಾಕ್ಬೇಕು. ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ಹಂಗ ಹಿಂಗ ಬೈದ್ ಹಾಕಬೇಕು. ಅವನು ಒಂದು ದಿವಸ ಕೇಳಿ ತಲೆ ಚಿಟ್ ಹಿಡಿದು ಅದನ್ನ ಸಿನಿಮಾ ಹಚ್ಚಿ ತೋರಿಸಿದ್ದಾನೆ. ಅರ್ಥಾತ್ ಏನು ರಾಮಶಾಸ್ತ್ರಿ ಪ್ರಭುಣೆ ಅಂತ ಸಿನಿಮಾ ಅದನ್ನ ಹಚ್ಚಿ ತೋರಿಸಿದ್ದೆ. ತಲೆ ಚಿಟ್ ಹಿಡಿದು ಒಂದು ದಿವಸ ಮನುಷ್ಯನ ಈಗ ನಾವು ಕಲ್ತ ಬಿಡ್ಬೇಕು, ಒಂದು ಹಿಂಗ ಅನಿಸ್ಬೇಕು. ಒಮ್ಮೆ ಮನುಷ್ಯ ನಮ್ಗೆ ನಾವು ಒಮ್ಮೆ ಹಿಂಗ್ ಮಾಡ್ಬೇಕು, ನಾನು ಮಾಡೇ ಇರ್ಬೇಕು ಅಂತ ನಮ್ಗೆ ಅನಿಸ್ಬೇಕು. ನಾವು ಮಾಡೋಣ ತಗೊಳ್ಳಿ. ದಮ್ಮಯ್ಯದ ಒಳಗೆ ಏನ್ ಮಾಡ್ಬೇಕಿನ್ನ ಒಳಗೆ ಹೆಂಗ ಅನ್ಸ್ಬೇಕು ಅಂದ್ರೆ ಮುಗಿತೀನಿ. ಅರ್ಥಾತ್ ಏನು ಅಂದ್ರೆ ಇನ್ನು ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಏನಾದ್ರೂ ಜೀವನದೊಳಗೆ ನಾನು ಸೇಟಿ ಇರ್ಬೇಕು ಅನ್ನುವಂಥದ್ದೊಂದು ಹಠ ಬೇಕು, ಜಿದ್ದು ಬೇಕದೆ. ಅವನು ಮನುಷ್ಯನ ನಿರ್ಧಾರ ಮಾಡಿ ಇನ್ನು ಕಲ್ತ ಬಿಡುವುದಿಲ್ಲ. ಆಮೇಲೆ ಏನ್ ಮಾಡ್ತಾ ಅಂದ್ರೆ ಒಂದ್ ದಿವಸ ರಾತ್ರಿ ತಾಯಿ ಆ ಹೆಂಡತಿ ಮಲ್ಕೊಂಡಿದ್ರು. ಅವ್ರಿಗೆ ತಾಯಿ ನಮಸ್ಕಾರ ಮಾಡಿದ, ಹೆಂಡತಿ ಮಾಡಿ ಒಂದ್ಸಲ ನೋಡಿದ. ಅವ್ರಿಗೆ ಅರ್ಥಾತ್ ಬಾಗಿಲ ತೆಗೆದು ಹೋಗ್ಬಿಟ್ಟು ನಡ್ಕೋತ ಎಲ್ಲಿ ಬಂದ, ಕಾಶಿಗೆ ಬಂದ. ಅದು ಯಾರನ್ನ ಭೇಟಿ ಆಗ್ಬೇಕು, ಯಾರನ್ನ ಮಾತಾಡಿಸ್ಬೇಕು, ಏನ್ ಕೇಳ್ಬೇಕು ಏನೂ ಗೊತ್ತಿಲ್ಲ. 13-14 ವರ್ಷ ವಯಸ್ಸು, 15 ವರ್ಷ ವಯಸ್ಸು. ಕೊನೆಗೆ ಅಲ್ಲೇ ಒಂದು ಘಾಟ್ ಮೇಲೆ ಅದು ಓದ ಕೂತಿದ್ದ ಒಬ್ಬ ದೊಡ್ಡ ಪಂಡಿತ. ಅಕಸ್ಮಾತ್ ಭಗವಂತಂದು ಅದಕ್ಕೆ ಅನುಕೂಲತೆ ಒದಗಿಸ್ತಾನೆ. ನಮ್ಮೊಳಗೆ ಏನೊಂದು ತತ್ಪರತೆ, ತಳಮಳ ಅಥವಾ ಒಂದೇನು ಉತ್ಕಂಠ ಉಂಟಾಗ್ತದನೋ ಅದಕ್ಕಾಗಿ ಭಗವಂತ ಅನುಕೂಲ ವ್ಯವಸ್ಥಾನು ಮಾಡ್ತಾನೆ. ಆದ್ದರಿಂದ ಏನದ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ನಾವು ಸದ್ಗುರುಗಳಿಗಾಗಿ ಅರ್ಥಾತ್ ಸದ್ಗುರುಗಳ ಶೋಧ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸಾಧನೆ ಬಗ್ಗೆ ನಮ್ಗೆ ಏನ್ ಮಾಡ್ಬೇಕು ಅನ್ನುವಂತ ಒಂದು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಒಳಗೆ ಮಾಡಬೇಕು, ನನಗೆ ಸದ್ಗುರುಗಳು ಬೇಕು ಅನ್ನೋ ತಳಮಳ ಆದರೂ ಸಾಕು. ಆಮೇಲೆ ಸದ್ಗುರುಗಳು ತಾವಾಗೇನೆ ಒಂದಿಲ್ಲ ಒಂದು ಮುಖಾಂತರ ಮೂಲಕವಾಗಿ ನಮಗೇನ್ ಮಾಡ್ತಾರೆ ಅಂದ್ರೆ ದರ್ಶನ ಕೊಡ್ತಾರೆ. ಯಾವುದೋ ಒಂದು ಭಾವದಿಂದ ನಮಗೆ ಅವ್ರದ್ದು ದರ್ಶನ ಆಗ್ತದೆ, ಅನುಗ್ರಹ ಆಗ್ತದೆ. ಅರ್ಥಾತ್ ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಏನು ಅಂದ್ರೆ ಕಮಲ ಅರಳದು ಹೊರತು ಭ್ರಮರುಗಳು ಬರಂಗಿಲ್ಲ. ಕಮಲ ಅರಳದೇ ಇದ್ದಾಗ ಭ್ರಮರುಗಳಿಗೆ ಆಮಂತ್ರಣ ಕೊಟ್ಟರು, ಭ್ರಮರ ತಂದ ಮೊಗ್ಗಿ ಮೇಲೆ ಕೂಡಿಸಿದ್ರು ಸಹಿತ ಆ ಭ್ರಮರ ಹಾರಿ ಹೋಗ್ತದನೆ ಹೊರತು ಅಲ್ಲಿ ಉಳಿಯಂಗಿಲ್ಲ. ಅದು ಅರಳ್ತೀವಿ ಅಂದ್ರೆ ಭ್ರಮರುಗಳಿಗೆ ಆಮಂತ್ರಣ ಕೊಡ್ಬೇಕಾದಿಲ್ಲ.
ಹೆಂಗೋ ಹಂಗೆ ನಮ್ಮ ಅಂತಃಕರಣ ಅಳಬೇಕು. ಆ ಹುಡುಗನ ನೋಡಿದ್ರೆ ಅವ್ರು ಪಂಡಿತರು ಅವರಂದ್ರು, ಏನಪ್ಪ ನಿನ್ನ ಹೆಸರೇನು? ನನ್ನ ಹೆಸರು ರಾಮುಲಿ ಅಂತ. ಏನ್ ಮಾಡ್ತೀನಿ ನಾನು? ಇಲ್ಲಿ ನನಗೆ ಏನೇನೋ ಒಂದು ಒಂದು ಅಕ್ಷರ ಬರಂಗಿಲ್ಲ, ನನಗೆ ಕಲಿಬೇಕಂದ್ರೆ ಬಹಳ ಅದ ಅಂತ. ಆ ಹುಡುಗನ ಮಾದಿ ನೋಡಿದ್ರು, ಅವನ ತಳಮಳ ನೋಡಿದ್ರು, ಅವನ ನಿಷ್ಠಾ ನೋಡಿದ್ರು, ಅವನಿಗೆ ಅವನ ಬಗ್ಗೆ ಅವ್ರಿಗೆ ಸದ್ಭಾವನಾ ಉಂಟಾದ್ರು. ಹಂಗಾಗಿ ನಾ ಹೆಂಗ್ ಕಲಿಸ್ತೀನಿ, ಹೆಂಗ್ ಕಲಿತೀನಿ. ಆಮೇಲೆ ಅವ್ನು ಕರ್ಕೊಂಡು ಹೋದ್ರು, ಶುರು ಮಾಡಿಸಿದ್ರು. ಆಗ ಏನಿರ್ತಿತ್ತು ಪದ್ಧತಿ ಅಂದ್ರೆ ಈಗ ಹೆಂಗ ಅರ್ಥಾತ್ ಏನು, ಹುಡುಗರು ಶಾಲೆಗೆ ಹೋದ ಕೂಡಲೇ ಅವ್ರು ಏನ್ ಕೊಡ್ತಾರೆ ಅಂದ್ರೆ ಕ್ಯಾಲ್ಕುಲೇಟರ್ ಕೊಡ್ತಾರೆ, ಅದು ಕೊಡ್ತಾರೆ, ಆಮೇಲೆ ಮೊಬೈಲ್ ಶುರು, ಆಮೇಲೆ ಏನಪ್ಪ ಅಂದ್ರೆ ಟಿವಿ ಕಂಪ್ಯೂಟರ್ ಕಲಿಸ್ಲಿಕ್ಕೆ ಶುರು, ಹಿಂಗೆಲ್ಲ ಆಗಿದ್ದಿದೆ. ಮುಂಚೆ ವಾಲುಕಾಕ್ಷರ ಅಂತಿತ್ತು, ಅಂದ್ರೆ ಮಳಲಿನ ಮ್ಯಾಲೆ ಬರೋದು. ಅರ್ಥಾತ್ ಉಸುಕಿನಲ್ಲೇ ಆ ಈ ಉಸುಕಿನಾಗ ಬರೋದು. ಅದನ್ನ ಕಾಶಿ ಒಳಗೆ ಏನ್ ಮಾಡ್ತೀವಿ, ಉಸುಕಿನ ಸಾಪ ಮಾಡೋದು, ಆ ಹುಡುಗನಿಗೆ ಅಂತ ಕಲಿಸೋದು. ಅವನಿಗೆ ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿ ನೀನೇನ್ ಮಾಡ್ಬೇಕು ಅಂದ್ರೆ ವಿಶ್ವನಾಥನಿಗೆ ನಮಸ್ಕಾರ ಮಾಡಿ ಬರಬೇಕು, ಮತ್ತು ನಾನಲ್ಲಿ ನಿನಗೆ ಗಂಗಾ ನದಿ ದಂಡಿಗೆ ವಾಲುಕಾಕ್ಷರ ಕಲಿಸ್ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಅವನಿಗೆ ಮುಂಜಾನೆ ಎದ್ದು ಬಂದ ಕೂಡಲೇ ಸಾಧಾರಣ 7:30-8 ಗಂಟೆಗೆ ಬಂದ ಅಂದ್ರೆ ಅವನಿಗೆ ಹಾಕಿಕೊಡ್ಬೇಕು. ಮಧ್ಯಾಹ್ನ 12 ಗಂಟೆ ತನಕನೂ ಅವನು ಹಿಂಗ್ ಬರೆದು ಮತ್ತೆ ಅನ್ಕೋತ ಕೂಡ್ಬೇಕು. ಹೋಗವ್ರು ಬರೋರು 15 ವರ್ಷದ ಹುಡುಗ, ಹುಷ್ಟ ಗುಂಡು ಹುಡುಗ. ಯಾಕಂದ್ರೆ ಬರೀ ಔತಣದ್ದು ಹೊಡೆದು ಏನಾಗಿದ್ದ ಅಂದ್ರೆ ಮಾರಿ ಮೇಲೆ ತುಪ್ಪು ಬಸಿ ಬಿತ್ತು ನೋಡ್ರಿ ಅಂತಲ್ಲ. ಆ ಮಂತ್ರದ ಊಟ ಹೊಡೆದು ಅಗದಿ ಒಳಗೆ ಗಂಡು ಲಕ ಹೊಳಿತಿದ್ದ ನೋಡಿ, ಚಕಮಕ ಹೊಳಿತಿದ್ದ ಮಾರಿ ಮೇಲೆ. ಅರ್ಥಾತ್ ಏನಂದ್ರೆ ಅಂದ ಕೂಡಲೇ ಬರೋರು ನೋಡಿ ನಗರು ಒಬ್ಬರು ಕಡೆಗೆ ಲಕ್ಷ್ಯ ಇಲ್ಲ. ಆಮೇಲೆ ಮಧ್ಯಾಹ್ನ 12 ಆದ ಕೂಡಲೇ ಬರಬೇಕು. ಅರ್ಥಾತ್ ಏನು ಗುರು ಮಾತಾ ಅವನಿಗೆ ಬಡಿಸಬೇಕು. ಬಡಿಸಿದ ಕೂಡಲೇ ಮತ್ತೆ ಆಮೇಲೆ ಮಧ್ಯಾಹ್ನದಾಗ 2 ಗಂಟೆಗೆ ಹೋಗಿ ಮತ್ತೆ ಸುರು. ಆಮೇಲೆ ಮತ್ತೆ ಈ ರೂ ಎಲ್ಲ ಅದು ರೂ ಸಂಸ್ಕೃತದಲ್ಲಿ ರೂ ಆಮೇಲೆ ಎ ಐ ಓ ಔ ಅಂ ಅಹ ಇವೆಲ್ಲ ಅದು ಎಲ್ಲ ಅಕ್ಷರ ಎಲ್ಲ ಏನಾದ್ರು ತಯಾರಾದ ಒಂದ್ ಸ್ವಲ್ಪ ತಿಂಗಳು ಒಪ್ಪತ್ನಾಗ. ಆಮೇಲೆ ಏನಾಯ್ತು ಅಂತಂದ್ರೆ ಸಣ್ಣಾಗಿ ಪಾಠ ಶುರುವಾತು. 17 ವರ್ಷ ಓದಿದ, 16 ವರ್ಷ ಓದಿದ. ಓದಿದ ಕೂಡ ಒಂದ್ ದಿವಸ ಊಟಕ್ಕೆ ಕೂತಿದ್ದ, ನ್ಯಾಯಶಾಸ್ತ್ರವನ್ನು ಓದಿದ. ಅರ್ಥಾತ್ ಏನು ಅಂತಂದ್ರ ಓದಿದ ಕೂಡಲೇ ಒಂದ್ ದಿವಸ ಊಟಕ್ಕೆ ಕೂತಾಗ ಮೊದಲೇ ಕೂತು ಬಾಯಿ ಹಾಕೊಂಡು ಕೂಡಲೇ ಆ ಗುರು ಮಾತಾನ ಕಡೆಗೆ ನೋಡಿ, ಅಮ್ಮ ಇದ್ರೊಳಗೆ ಏನೋ ಕೈ ಹತ್ತಲ್ಲ. ಆವಾಗ ಅವ್ರ ಹಿಂದೆ ಆಚಾರ್ಯ ಅರ್ಥಾತ್ ಅವ್ರ ಗುರುಗಳು ನಿಂತಿದ್ರು. ಅವ್ರು ಹೇಳಿದ್ರು, ರಾಮ ಆ ಕೈ ಮೊದಲನೇ ದಿವಸದಿಂದ ಅದ. ನಾನು ಈಗ ಹೇಳಿಟ್ಟಿದ್ದೆ ಏನು ಅಂದ್ರೆ ಅವ್ನಿಗೆ ತುಪ್ಪ ಹಾಕಬೇಡ, ಬೇವಿನ ರಸ ಹಾಕುವಂತ ಚಮಚೆ ಅಂತೆ. ಆ ಕೈ ಏನದ ನಾವು ಮೊದಲನೇ ದಿವಸದಿಂದ ಅದ. ಆದ್ರೆ ನಿನಗೆ ಏನು ಅದ್ರ ಕಡೆ ಲಕ್ಷ್ಯ ಇದ್ದಿದ್ದಿಲ್ಲ. ಇವತ್ತು ನಿನ್ನ ಅಧ್ಯಯನ ಮುಗಿದಿರೋದ್ರಿಂದ ನಿನ್ನ ಬಹಿರ್ಮುಖ ವೃತ್ತಿ ಆಗಿದ್ದು ನನಗೆ. ಆದ್ರಿಂದ ಇವತ್ತು ನಿನಗೆ ಕೈ ಹತ್ತಿವು ಅಂತೆ. ಅವನು ಬಂದು ಏನಾದ ಅಂದ್ರೆ ಆ ಪೇಶ್ವೆಯಲ್ಲಿ ದರ್ಬಾರದಲ್ಲಿ ಚೀಫ್ ಜಸ್ಟಿಸ್ ಆದ. ಆ ರಾಮ್ ಶಾಸ್ತ್ರಿ ಪ್ರಭುಣೆ ಏನಾದ ಅಂದ್ರೆ ಮುಂದೆ ಚೀಫ್ ಜಸ್ಟಿಸ್ ಆದ, ಮುಖ್ಯ ನ್ಯಾಯಾಧೀಶ ಆದ. ಮುಂದೆ ಅವ್ರದೊಂದು ಭವಿಷ್ಯದ್ದು ಭಾರಿ ಯಾವುದೋ ಒಂದು ಸಂದರ್ಭದಲ್ಲಿ ಅರ್ಥಾತ್ ಏನು ಅಂದ್ರೆ ರಾಮರಾವ್ ಪೇಶ್ವೆ ಮತ್ತು ಅವ್ರ ಗದ್ದಲದೊಳಗ ಏನಾಯ್ತು ಅಂದ್ರೆ ಒಬ್ಬ ಮೋಸ ಮಾಡಿ ಅವ್ರ ಅಣ್ಣನ ಮಗನ ಕೊಂದು ತಾನು ಅರ್ಥಾತ್ ಸಿಂಹಾಸನ ಮೇಲೆ ಬರಬೇಕು ಅಂತ ತಿಳ್ಕೊಂಡು ಅರ್ಥಾತ್ ಏನು ಅಂತಂದ್ರೆ ಅವನು ಪ್ರಯತ್ನ ಮಾಡಿದ್ದ. ಅದು ಎಲ್ಲರ ರಹಸ್ಯ ಇವನಿಗೆ ಗೊತ್ತಾಗಿತ್ತು. ಅದೇನು ಅವನು ಹೆಂಡತಿ ಏನ್ ಮಾಡಿದ್ರು ಅಂದ್ರೆ ಇವನಿಗೆ ವಿಷ ಹಾಕಿರಿ ಅಂತ ಬರೆದಿದ್ರು. ಅರ್ಥಾತ್ ಅವನನ್ನು ಹಿಡಿದು ತಗೊಂಡು ಬರ್ರಿ ಅಂತ ಬರ್ದದ್ದನ್ನ ಆಕೆ ಏನ್ ಮಾಡಿದ್ರು ಅಂದ್ರೆ ವಿಷ ಹಾಕಿರಿ ಅಂತ ಬದಲು ಮಾಡಿದ್ರು. ಅದು ಬದಲು ಮಾಡಿದ ಪತ್ರ ಇವನಿಗೆ ಸಿಕ್ಕಿತ್ತು, ರಾಮಶಾಸ್ತ್ರಿ ಪ್ರಭುಣೆ ಅವ್ರಿಗೆ ಸಿಕ್ಕಿತ್ತು. ಅದನ್ನ ಅವನು ನೋಡಿದ ಕೂಡಲೇ ಅವನು ಅರ್ಥಾತ್ ಏನು ಅಂದ್ರೆ ಪ್ರಭುಣಿನ ಕೈಯಾಗಿದ್ದೆಲ್ಲ ರಹಸ್ಯ ಹೋಗ್ಯದ ಅಂತ ಅವನಿಗೆ ಇವನಿಗೆ ಗೊತ್ತ. ಅರ್ಥಾತ್ ಏನಂದ್ರೆ ಪೇಶ್ವೆ ಗೊತ್ತಾದ ಕೂಡ ಅವನ ಕಲಿಸಿ ಹೇಳಿದ, ಖಬರ್ದಾರ್ ಅಂತ ಹೇಳಿದ, ನೀ ಅದನ್ನ ಏನಾದ್ರು ಪ್ರಕಟ ಮಾಡಿದ್ರೆ ಏನು ಪರಿಸ್ಥಿತಿ ನೀನು ಒದಗಿ ಬರ್ತ ಕಲ್ಪನಾ ಆದ್ರೇನು ಗೊತ್ತದ. ಬಹಳ ಅದನ್ನ ನೀನ್ ಏನ್ ಮಾಡ್ಬೋದು, ಹದ್ದು ಪಾಲು ಮಾಡ್ಬೋದು. ಈಗ ನಾನು ಹಿಂದಿ ಮಕ್ಕಳನ್ನ ಕಲಿಸ್ಬಿಟ್ಟಿನಿ ಅಂತ ಹೇಳಿದ. ಮುಂದೆ ಕಾಶಿಗೆ ನಾನು ಹೋಗೋದಷ್ಟೇ ಉಳಿದೋದ್ರಿಂದ ನಾಳೆ ನಾನು ಅದನ್ನ ಡಿಕ್ಲೇರ್ ಮಾಡೇ ಹೋಗ್ತೀನಿ ಅಂತೆ. ಅವಾಗ ಸಾಕಷ್ಟು ತಿಳಿಸಿ ಬೇಕಾದಷ್ಟು ಐಶ್ವರ್ಯ ಕೊಡ್ತೀನಿ, ಸಂಪತ್ತು ಕೊಡ್ತೀನಿ ಅಥವಾ ಅಂತ ಬಹಳ ವಿಲಕ್ಷಣ ವಿರಕ್ತಿದ್ರಿ. ತನಗೆ ನೌಕರಿಗೆ ಏನು ಒಂದು ಸಂಬಳ ಬರ್ತದೋ ಅದಕ್ಕಿಂತ ಒಂದು ಚೂರು ಏನು ಹೆಚ್ಚಿಗೆ ತಗೋತಿ. ಅಲ್ಲದೆ ಹೆಚ್ಚಿಗೆ ತಗೋ ಪ್ರಶ್ನೆ ಅಲ್ಲ, ತನ್ನ ಕುಟುಂಬಕ್ಕೆ ಎಷ್ಟು ಬೇಕಾಗ್ತಿತ್ತು ಅಷ್ಟೇ ತಗೋತಿ.
ಲೋಕಮಾನ್ಯ ತಿಳ್ಕೊಳ್ಳೋದು ಹಂಗೆ ಇತ್ತು. ಅವರು SP ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ರು. ಆದ್ರೆ ಅವ್ರು ತಮ್ಮ ಫರ್ಗ್ಯೂಸನ್ ಕಾಲೇಜಿನಲ್ಲೇ ತಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟೇ ತಗೋತಿದ್ರು. ಅರ್ಥಾತ್ ಏನು ಅಂದ್ರೆ ಅವ್ರ ಮಿತ್ರರೊಬ್ರು ಇದ್ರು, ಅಗ್ರವಾಲ್ ಅಂತ ತಿಳ್ಕೊಂಡು, ಅಗ್ರವಾಲ್ ಆಗಲ್ಕರ್ ಅಂತ, ಅವ್ರ ಮಿತ್ರರೊಬ್ರು ಆಗಲ್ಕರ್ ಅಂತಿದ್ರು. ಅವ್ರು ಮಹಾನ್ ವಿದ್ವಾನ್ ಮನುಷ್ಯ. ಇವ್ರಿಗೆ ವೈಚಾರಿಕ ಭೇದ. ಅವ್ರು ಗಾಂಧಿ ತತ್ವವಾದಿ, ಇವ್ರು ಉಗ್ರವಾದಿ, ಅವ್ರು ಸೌಮ್ಯವಾದಿ. ಆ ಆಗಲ್ಕರ್ ಅವರು ಮ್ಯಾಲಿನ ಹೇಳ್ತಿದ್ರು ಏನು ಅಂತಂದ್ರ, ನೀವು ಹಿಂಗ ಸಂಬಳ ತಗೊಳ್ಳದೆ ಇದ್ರ ಬರೀ ಪ್ರಪಂಚದ ಪೂರ್ತಿಗೆ ಸಂಬಳ ತಗೊಂಡ್ರ ನಿಮ್ಮ ಅಗ್ನಿ ಸಂಸ್ಕಾರಕ್ಕೆ ರೊಕ್ಕ ಕೊಡಂಗಿಲ್ಲ, ದುಡ್ಡು ಉಳಿಯಂಗಿಲ್ಲ ಅಂತಂದ್ರೆ ಇವ್ರು ಏನಂದ್ರೆ ಬಿಡ್ಕೋವಂತೆ. ಸರ್ಕಾರದವರೆಲ್ಲ ಏನ್ ಮಾಡ್ಬೋದು, ಅಗ್ನಿ ಸಂಸ್ಕಾರ ಮಾಡಿಬಿಡ್ಬೋದು. ಹಂಗ ಚೌಪಾಟಿ ಮೇಲೆ ಅರ್ಥಾತ್ ಏನು ಅಂದ್ರೆ ಬ್ರಿಟಿಷ್ ಸರ್ಕಾರದವರು ಗಂಧದ ಕಟ್ಟಿಗೆ ಒಳಗೆ ಅವರು ಏನ್ ಮಾಡಿದ್ರು ಅಂದ್ರೆ ಅಗ್ನಿ ಸಂಸ್ಕಾರ ಮುಂಬೈ ಒಳಗೆ ಚೌಪಾಟಿಯಲ್ಲಿ ಅರ್ಥಾತ್ ಏನು ಅಂತಂದ್ರೆ 10 ದಿವಸ ಕೋಮಾದಲ್ಲಿದ್ರು. ಅವಾಗ ಅದ್ರೊಳಗೆ ತೀರ್ಕೊಂಡು ಯಾರಾದ ಕೂಡಲೇ ಜಾಲಿಯನ್ ವಾಲಾಬಾಗದ ಸಭಾ ಕರೀರಿ, ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಅಂತಿದ್ರೆ ಹೊರತು ನನ್ನ ಹೆಂಡತಿ ಮಕ್ಕಳು ಆರಾಮಿದ್ದಾರೆ ಅಂತವ್ರೆ ಬಾಯಿಗೆ ಒಂದು ಸಲ ಬಂದಿತ್ತು. ಅರ್ಥಾತ್ ಏನು ಹೆಂಗು ಹಂಗೆ ಇವರು ಸಹಿತ ರಾಮಶಾಸ್ತ್ರಿ ಪ್ರಭುಣೆ ಅವರು ತಾನು ತನ್ನ ಹೆಂಡತಿ ತನ್ನ ಮಗ ಅವು ಎಷ್ಟು ಬೇಕು ತಿಂಗಳಿಗೆ ಅಗ್ದಿ ಮಿನಿಮಮ್ ಇದ್ರೊಳಗೆ ಎಷ್ಟು ಬೇಕು ಅಷ್ಟು. ಅರ್ಥಾತ್ ಹೆಂಡತಿದು ಅಗ್ದಿ ಸಾದಾ ಸೀರೆ, ಸಾದಾ ಇರುವುದು, ಧೋತ್ರ ಇದು. ಅರ್ಥಾತ್ ಏನು ಅಂದ್ರೆ ಆದ್ರೆ ಚೀಫ್ ಜಸ್ಟಿಸ್ ಇದು. ಒಂದ್ ದಿವ್ಸ ರಾಣಿ ಸಾಹೇಬರು ರಾಣಿ ಏನ್ ಮಾಡಿದ್ರು ಅಂದ್ರೆ ಎಷ್ಟರ ಪಾಪ ಬರ್ತಂದಾಗಿದ್ದಾರಂತ ಕಲಿಸಿ ಹೂವೇಳೆ ನಿಮಿತ್ತ ಮಾಡಿ ಅರಮನೆ ಕಲಿಸಿ ಆಕಿ ಭರ್ಜರಿ ಸೀರೆ, ಅವಸ್ತ್ರ, ಆಭೂಷಣ ಎಲ್ಲ ಹಾಕಿ ಪಲ್ಲಕ್ಕಿ ಒಳಗೆ ಕೂಡಿಸಿ ಕಲಿಸಿದ್ರೆ ಇವ್ರು ಬಾಗಲ್ದಾರ ನಿಂತಿದ್ರು. ನೋಡಿದ್ರು ಯಾರು ಬರ್ಲಿಕ್ಕೆ ಹೆಣ್ಣು ಎಂಥ ಭರ್ಜರಿ. ಅವಾಗ ಅವ್ರು ಒಂದು ಹುಡುಗನ ಕಾಲಕ್ಕೆ ಯಾರು ಬರ್ಲಿಕ್ಕೆ ನಿಮ್ಮ ಮನೆಯವ್ರು ಬರ್ಲಿ ಆಕಿ ಹೇಳು ಅವ್ರು ಗೊತ್ತಿದ್ರಿ ನನ್ನ ಅರ್ಥಾತ್ ಇವ್ರ ರಾಮಶಾಸ್ತ್ರಿ ಸ್ವಭಾವ ಏನದ ಅನ್ನೋದಕ್ಕೆ ಗೊತ್ತಿತ್ತು. ಆದ್ರಿಂದ ಏನ್ ಮಾಡಿದ್ರು ಅಂದ್ರೆ ತನ್ನ ಸೀರಿ ಪಾಲಿ ತನ್ನ ಜೊತೆಗೆ ಇಟ್ಕೊಂಡಿದ್ರೆ ಅವ್ರು ಗೊತ್ತಿತ್ತು ಏನು ಈ ಪರಿಸ್ಥಿತಿ ಮನೆಯವ್ರು ಕರ್ಕೋತಾರೋ ಇಲ್ಲೋ ಖಾತ್ರಿ ಇಲ್ಲ, ಕರ್ಕೊಳಿಕ್ಕಿಲ್ಲ ಅಂತ ಅನ್ಸಿದ್ರು. ಅವಾಗ ತನ್ನ ಸೀರೆ ಗೀರಿ ಎಲ್ಲ ಹಾಕಿ ಇಟ್ಕೊಂಡಿದ್ರು. ಅವ್ರು ಹೇಳಿದ್ರು ಆಕಿ ಹೇಳು ಆಕಿ ಹೆಂಗ ಮನೆಯಿಂದ ಹೋಗಿದ್ರು ಹಾಗೆ ಮನೆ ಒಳಗೆ ಬಾ ಅಂತ ಹೇಳುವ. ಅದು ಕೂಡ ಅಲ್ಲೇ ಇಳಿದು ಅವನ್ನೆಲ್ಲ ಒಂದ್ ಮನ್ಯಾಗ ಹೋಗಿ ಅವನ್ನೆಲ್ಲ ತೆಗೆದಿಟ್ಟು ತಂದೇನು ಒಂದು ಸೀರೆ ಇತ್ತು, ಸಾದಾ ಸೀರೆ, ಅದನ್ನ ಉಟ್ಕೊಂಡು ಬಂದಾಗ ಒಳಗೆ ಕರ್ಕೊಂಡು. ಇಂಥ ವಿಲಕ್ಷಣ ಮನುಷ್ಯ. ಅರ್ಥಾತ್ ಏನು ಅಂದ್ರೆ ಮುಂದೆ ಅವ್ರು ಹೇಳಿದ್ರು ಮರದಿವ್ಸ ಮುಂಜಾನೆ ಇನ್ನೇನು ಅವನು ಅರ್ಥಾತ್ ಏನು ಅಂದ್ರೆ ಪೇಶ್ವೆ ರಾಮರಾವ್ ಪೇಶ್ವೆ ಅನ್ನೋದನ್ನು ಅಥವಾ ಒಂದು ಹೆಸರು ಬೇರೆ ವಾಸುದೇವರಾವ್ ಅವರು ಇನ್ನೇನು ಸಿಂಹಾಸನ ಮೇಲೆ ಕೂಡ್ಬೇಕು ಅನ್ನೋದನ್ನ ಇವ್ ಬಂದು ಹೇಳಿದ ಥಾಂಬ ಅಂತ ಹೇಳಿದ. ಎಲ್ಲ ನೋಡಿ ಹಾಬರು ಖಡ್ಗ ಇವರು ಸೈನಿಕರು ಮುಂದೆ ಬಂದ್ರು. ಅವಾಗ ಅವ್ರು ಹೇಳಿದ ತಡೀಲಿ. ಅವಾಗ ಅವ್ನು ಕಾಗದ ಹೋಗದ ನೋಡಿದ್ರು ನಾನು ಪ್ರಧಾನಮಂತ್ರಿ ಕೈ ಕಷ್ಟ. ಅವಾಗ ಓದಿದ ಕೂಡ ಅದ್ರೊಳಗೆ ಏನು ಅವನು ಅರ್ಥ ಪಾಪ ಮಾಡಿದ್ದು, ಅಣ್ಣನ ಮಗನ ಕೊಂದು ಅಣ್ಣ ಅರ್ಥಾತ್ ರೋಗಿಷ್ಟಿದ್ದ, ಅವನಿಗೆ ರೋಗ ಆಗಿತ್ತು. ಆದ್ರಿಂದ ಅವನು ಅಣ್ಣನ ಮಗ ಸ್ವಲ್ಪ ಪ್ಯಾದಿದ್ದ, ಅವನ ಸಿಂಹಾಸನ ಕೂಡಿಸ್ಬೇಕು, ಇವು ಅವನನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಏನಿತ್ತು ಅಂದ್ರೆ ಅದು ಅಣ್ಣನ ಇಚ್ಛಾ ಇತ್ತು. ನೀನ್ ನನ್ನ ಮಗನ ಸಿಂಹಾಸನ ಮೇಲೆ ಕೂಡಿಸಿ ನೀನ್ ಅವನನ್ನು ಸಂರಕ್ಷಣೆ ಮಾಡುವಂತನ್ನುವಂಥದ್ದು. ಆದ್ರೆ ಇವನ್ ಹೆಂಡತಿ ಏನಿದ್ಲು ಅಂದ್ರೆ ದುಷ್ಟಿದ್ಲು. ಅತಿ ಒಂದು ದುಷ್ಟತನದಿಂದ ಇವನೇನಾದ ಅಂದ್ರೆ ಅವನು ಕೊಂದು ತಾನು ಕೂಡ್ಲಿಕ್ಕೆ ಬಂದ್ರ ಅವನು ಏನ್ ಮಾಡಿದ, ರಾಮಶಾಸ್ತ್ರಿ ಬಂದು ಅದರ ರಹಸ್ಯವನ್ನು ಉದ್ಘಾಟನೆ ಮಾಡಿದ ಕೂಡಲೇ ಒಮ್ಮೆ ಅವನು ಎದ್ದು ನಿಂತು ಅರ್ಥಾತ್ ನಾನು ನಿನ್ನ ಏನ್ ಮಾಡೀನಿ ಅಂದ್ರೆ ಹದ್ದು ಪಾರು ಮಾಡಿದ್ದೀನಿ. ಅವಾಗ ಅವ್ನು ಹೇಳಿದ ನನ್ನ ಹೆಂಡತಿ ಮಗ ಮುಂದೆ ಹೋಗೇ ಬಿಟ್ಟಾರ, ಈಗ ನಾನು ಹೊಂಟೇನೆ. ಆ ಕಡೆಗೆ ದೃಶ್ಯ ನೋಡಿ ನಮ್ಮ ಕಣ್ಣಾಗ ನೀರು ಬಂದು ಅವನ ಒಬ್ಬನ ಶಾಂತವಾಗಿ ಹೋದ. ಇಡೀ ಪುಣೆಯ ಮಂದೆಲ್ಲಾರು ನಿಂತು ನೋಡ್ಲಿಕ್ಕೆ ಹತ್ತಿದ್. ಇದಕ್ಕೆ ಜೀವನ ಅಂತ. ನಾವು ಎಲ್ಲ ಬರೀ ಏನು ಹೇಬ್ಲಾತನ ಜೀವನ. ಎದೆರೊಳಗೂ ಏನೂ ದಮ್ಮ ಇಲ್ಲ. ಏನಾದ್ರೂ ಕಷ್ಟಪಟ್ಟು ಮಾಡ್ಬೇಕು ಅನ್ನೋ ಕಲಿಕೆ ಎಲ್ಲಾನು ಬೇಡ. ಅರ್ಥಾತ್ ಏನು ಅಂದ್ರೆ ಇಂಥ ಒಂದು ಅಭ್ಯಾಸ ಬೇಡ, ನ್ಯಾಯಶಾಸ್ತ್ರ ಬೇಡ, ಮತ್ತೊಂದು ಬೇಡ, ಮುಗಿದೊಂದು ಬೇಡ. ಸ್ವಸ್ಥ ಕೂತು ರಾಮ್ ಬಹು ಸಾಹೇಬ್ರ ಜೊತೆ ಸುಮ್ಮನೆ ಶಾಂತ ಕೂತ್ಕೊಂಡು ರಾಮ್ ಅನ್ನೋದು ಬಿಟ್ಕೊಟ್ಟು ನಮ್ KG ಕುಲಕರ್ಣಿ ಅವ್ರ ತಂದೆಯವರು ಸಹಿತ 25 ವರ್ಷ ಮೌನವಾಗಿದ್ದು 24 ತಾಸು ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಇಷ್ಟ ಮಾಡಿಕೊಂಡು ಎಷ್ಟರೇ ಅವರು ಸಮಾಧಾನ ಪಡ್ಕೊಂಡ್ರು ಅಂದ್ರೆ ಒಳಗಿನಿಂದ ಎದೆದು ಕರ್ಮದ ಪ್ರೇರಣಾನೇ ಇಲ್ಲ. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂತಂದ್ರ ಹಿಂಗೇನಾದ್ರೂ ನಮ್ಮ ಮಾಡಿ ಬರ್ಬೇಕು ಅನ್ನೋದೇ ಜ್ಞಾನೇಶ್ವರ ಮಹಾರಾಜರ ಕಳ್ಕಳಿ ಇದೆ.
ಆದ್ರಿಂದ ಬೆಲ್ಸರಿ ಬಾಬಾ ಅವ್ರು ಏನಂತಾರಂದ್ರೆ ಲೋಕಮಾನ್ಯ ತಿಳ್ಕೊಳ್ಳೋದು ಸಹಿತ ಎಂಥ ವಿಲಕ್ಷಣ ಒಂದು ಅಭ್ಯಾಸದ. ವಿವೇಕಾನಂದರು ಒಂದ್ಸಲ ಏನ್ ಮಾಡಿದ್ರು ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಕಡೆಗೆ ಹೋಗಿದ್ರು. ಮ್ಯಾಕ್ಸ್ ಮುಲ್ಲರ್ ಎಲ್ಲಿದ್ದ ಅಂದ್ರೆ ಲಂಡನ್ ನಲ್ಲಿದ್ದ. ವಿವೇಕಾನಂದರು ಅಮೆರಿಕಾದಿಂದ ತಿರುಗಿ ಬರುವಾಗ ಭಾರತಕ್ಕೆ ಬರುವಾಗ ಲಂಡನ್ಗೆ ಹೋಗಿದ್ರು. ಲಂಡನ್ಗೆ ಹೋಗಿ ಅಲ್ಲಿ ಮ್ಯಾಕ್ಸ್ ಮುಲ್ಲರ್ ಭೇಟಿ ಆಗ್ಲಿಕ್ಕೆ ಹೋಗಿದ್ರು. ಈ ಮ್ಯಾಕ್ಸ್ ಮುಲ್ಲರ್ ಏನು ಅಂತಂದ್ರೆ ಇವನು ಲಂಡನ್ದವನು, ಇವನು ಬನಾರಸ್ ಅರ್ಥಾತ್ ಏನು ಕಾಶಿಗೆ ಬಂದು ಆಗಿನ ವೈಸ್ ರಾಯನಿಂದ ಪರ್ಮಿಷನ್ ಪಡ್ಕೊಂಡು ಕಾಶಿಯಲ್ಲಿ 12 ವರ್ಷ ಇದ್ದು ಸಂಸ್ಕೃತ ಅಧ್ಯಯನ ಮಾಡಿ ಆಮೇಲೆ ಮತ್ತೆ ತಿರುಗಿ ಅಲ್ಲಿ ಹೋಗಿ ಲಂಡನ್ಗೆ ಹೋಗಿ ಅಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲೇ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲೇ ಆ ಲೈಬ್ರರಿಯಲ್ಲಿ ಕೂತ್ಕೊಂಡು 40 ವರ್ಷಗಳವರೆಗೆ ನಿರಂತರವಾದ ಒಂದು ಏನು ಅದರ ಪ್ರಯತ್ನ ಮಾಡಿ ಅಥವಾ ತಳಪಡಿಸಿ ತತ್ಪರನಾಗಿ ಋಗ್ವೇದದ ಸಾಯಣ ಭಾಷ್ಯವನ್ನು ಸಂಪೂರ್ಣ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್. ಮ್ಯಾಕ್ಸ್ ಮುಲ್ಲರ್ ಋಗ್ವೇದದ ಸಾಯಣ ಭಾಷೆ, ಋಗ್ವೇದ ಅಂದ್ರೆ ಇಂಥದ್ದು, ಅದು ಸಾಯಣ ಭಾಷೆ ಅಂದ್ರೆ ಎಂಥದ್ದು ಕಲ್ಪನಾ ಮಾಡಿ ಕಾಮೆಂಟ್ರಿಯರ್ ಅದನ್ನ ಸಂಪೂರ್ಣ ಒಂದೊಂದು ಶಬ್ದದ ಅರ್ಥ ಹುಡುಕಲಿಕ್ಕೆ 8 ದಿವಸ ಲೈಬ್ರರಿ ಒಳಗೆ ಪುಸ್ತಕ ಎಲ್ಲ ತಿರುಗುತ್ತಿದ್ದರು. ಅಷ್ಟೆಲ್ಲ ಮಾಡಿ ಕಷ್ಟಪಟ್ಟು 40 ವರ್ಷ ಅದ್ರ ಸಲುವಾಗಿ ದುಡಿದು ಅವೇನ್ ಮಾಡಿದ ಅಂದ್ರೆ ಆ ಋಗ್ವೇದ ಸಾಯಣ ಭಾಷೆಯನ್ನು ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ ಕೂಡಲೇ ಅವನನ್ನ ಭಾರತದಲ್ಲಿ ಬಂದಾಗ ಕಲ್ಕತ್ತಾದಲ್ಲಿ ದೊಡ್ಡ ಸಭಾ ಮಾಡಿ ಅವನಿಗೊಂದು ಸನ್ಮಾನ. ನಾವು ಕಾಲ ಹೂವಿನ ಹಾಲು ಹಾಕಿ ಕಾಲು ಹೊದಿಸಿ ದೊಡ್ಡವರು ಒಂದು ಬಿಡ್ತೀವಿ ಅಷ್ಟೇ ಹೊರತು ನಾವು ಏನು ಮಾಡ್ಲಿಕ್ಕೆ ತಯಾರಿಲ್ಲ. ಅವನಿಗೆ ಏನ್ ಮಾಡಿದ ಮೋಕ್ಷ ಮೂಲ ಅಂತ ಹೆಸರು ಕೊಟ್ಟರು. ಆ ಮ್ಯಾಕ್ಸ್ ಮುಲ್ಲರ್ನಿಗೆ ಮೋಕ್ಷ ಮೂಲ ಅಂತ ಹೆಸರು ಕೊಟ್ಟರು. ಅವಾಗ ಅವ್ರ ಮನೆಗೆ ಇವ್ರು ಹೋಗಿತ್ತು ಯಾರು ವಿವೇಕಾನಂದ ನೋಡಿ ಎಷ್ಟರೇ ಆ ಮ್ಯಾಕ್ಸ್ ಮುಲ್ಲರ್ ಸಂತೋಷ ಆಗ್ತು ಅಂದ್ರೆ ಅವನ ಭಾರತದ ಒಂದು ಏನು ಅನ್ನೋದನ್ನ ಧರ್ಮ ಪತಾಕೆಯನ್ನ ಇಡೀ ಜಗತ್ತಿನಲ್ಲಿ ನೀನು ಜಗತ್ತಿನ ಆಕಾಶದಲ್ಲಿ ಹಾರಿಸಲಿಕ್ಕೆ ಯೋಗ್ಯ ದೀಪ. ಆಮೇಲೆ ಒಂದು 2 ದಿವಸ 3 ದಿವಸ ಇದ್ರು ಅವ್ರ ಮನೆ. ಒಂದ್ ದಿವಸ ಅವನು ಹಾಲು ತರ್ಲಿಕ್ಕೆ ಹೋಗಿದ್ದ ಮ್ಯಾಕ್ಸ್ ಮುಲ್ಲರ್. ನಾವು ಸ್ವಲ್ಪ ಕೂತಿರೋ ಹಾಲು ತರ್ತೀನಿ ಅಂತ ಹೇಳಿ ಹೋಗು ಮುಂದೆ ವಿವೇಕಾನಂದ್ರ ಏನಂದ್ರು ಯಾವ್ದಾದ್ರು ಒಂದು ಪುಸ್ತಕ ಇದ್ರು ಕೂಡ ನೋಡ್ಕೋತ ಕೂಡ್ತೀನಿ ಅಂತ. ಅವಾಗ ಅವ್ನು 600 ಪುಟದೊಂದು ಪುಸ್ತಕ ಕೊಟ್ಟು ಸಾಧಾರಣ 500-600 ಪುಟದೊಂದು ಪುಸ್ತಕ ಕೊಟ್ಟು ಅದು ಏನು ಅಂತಂದ್ರೆ ಅವರೊಂದು ವಿಶಿಷ್ಟ ಒಂದು ಆಧ್ಯಾತ್ಮಿಕ ಪುಸ್ತಕ ಕೊಟ್ಟ. ಅವನು ಹೋಗಿ ಹಾಲು ತರುವುದ್ರಾಗನೇ ಇವ್ರು ಓದಿ ಮುಗಿಸಿ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಅದ್ರ ವಿಷಯ ಆಮೇಲೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ರು. ಮ್ಯಾಕ್ಸ್ ಮುಲ್ಲರ್ ಆಶ್ಚರ್ಯ, ನನಗೆ 6 ತಿಂಗಳು ಹಿಡಿದೈತಿ ಓದುದ್ರಾಗ ಇವು ಮನುಷ್ಯ ಇಲ್ಲ 15-20 ನಿಮಿಷ ಹೋಗಿ ಅರ್ಧ ತಾಸಿನ ಹಾಲು ತರುದ್ರಾಗನ ಇವನು ಇದು ಓದಿ ಮುಗಿಸ್ಬಿಟ್ರಲ್ಪ. ಖರೇ ಅವ್ರು ಅಂತ ವಿಲಕ್ಷಣ ಪ್ರತಿಭಾನ ಇರ್ತದೆ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅರ್ಥಾತ್ ಚಾಪ್ಟರ್ ಗಟ್ಲೆ ಓದ್ತಾರೆ. ಒಂದ್ ಚಾಪ್ಟರ್ ಮ್ಯಾಲಿನ ಅದು ಟೈಟಲ್ ಒಂದ್ 4 ಸಾಲು ನೋಡಿದ್ರು ಆ ಚಾಪ್ಟರ್ದಾಗ ಏನ್ ವಿಷಯ ಗೊತ್ತಾಗ. ಕೆಲವ್ರು ಪೇಜ್ ಗಟ್ಲೆ ಓದ್ತಾರೆ, ಕೆಲವ್ರು ವಾಕ್ಯ ಗಟ್ಲೆ ಅಂದ್ರೆ ಅದು ವಾಕ್ಯ ಪೂರಾ ಓದಂಗೆ ಇಲ್ಲ. ಕೆಲವ್ರು ಶಬ್ದ ಗಟ್ಲೆ ಓದ್ತಾರೆ, ಕೆಲವ್ರು ಅಕ್ಷರ ಗಟ್ಲೆ ಓದ್ತಾರೆ, ಒಂದೊಂದು ಅಕ್ಷರ ಓದ್ತಾರೆ. ಅಂದ್ಬಿಟ್ಟು ನಾ ಯಾಕೆ ಹೇಳ್ತೀನಿ ಅಂದ್ರೆ ಇವೆಲ್ಲ ವಿಲಕ್ಷಣ ಪ್ರತಿಭಾ. ಒಂದು ಅಷ್ಟು ಕಷ್ಟಪಟ್ಟಿರ್ತಾರೆ. ವಿವೇಕಾನಂದರು BA ಆಗುವುದರೊಳಗಾಗಿ ಶಂಕರ ಭಾಷ್ಯದ ಅಷ್ಟು ಪುಸ್ತಕಗಳನ್ನು ಓದಿದ್ರು. ಪ್ರಸ್ಥಾನತ್ರಯಗಳ ಶಂಕರ ಭಾಷ್ಯವನ್ನ ಅರ್ಥಾತ್ ಪ್ರಸ್ಥಾನತ್ರಯ ಬ್ರಹ್ಮಸೂತ್ರ, ಉಪನಿಷತ್ತು, ಬ್ರಹ್ಮಸೂತ್ರ ಹಾಗೂ ಭಗವದ್ಗೀತೆಗಳ ಭಾಷ್ಯಗಳನ್ನ ಪೂರಾ ಓದಿ ಮುಗಿಸಿದ್ರು ಬರೀ BA ಆಗೋದ್ರೊಳಗಾಗಿ. ಅರ್ಥಾತ್ ಇನ್ನು ಶಂಕರಾಚಾರ್ಯರಂತೂ ಅವ್ರದೇನು ವಿಲಕ್ಷಣ, ಅವರು ಬಹಳ ದೊಡ್ಡ ಅವತಾರಿ ಪುರುಷರು. ಅವರಿಗೆ 6 ವರ್ಷ ಆಗುವುದ್ರಾಗನೆ ಸಂಸ್ಕೃತದಲ್ಲಿ ಅಗಾಧ ಪಾಂಡಿತ್ಯ ಪ್ರಾಪ್ತ ಆಗಿತ್ತು. ಆ ಕೇರಳದ ರಾಜ ಒಬ್ಬ ಒಂದು ನಾಟಕ ಬರೆದಿದ್ದ 8 ವರ್ಷ ಆಗುದ್ರಾಗನೆ. 8ನೇ ವರ್ಷಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಅವ್ರದ್ದು ಇದು ಆದ ಕೂಡಲೇ ಸನ್ಯಾಸ ತಗೊಂಡ್ಬಿಟ್ರು. ಅರ್ಥಾತ್ 8 ವರ್ಷಕ್ಕೆ ಸನ್ಯಾಸ ತಗೊಂಡು ಹೋಗ್ಬಿಟ್ರು ಅವರು. ಅಷ್ಟೊಳಗನೆ ಎಲ್ಲಾ ಒಂದು ಸಾಹಿತ್ಯವನ್ನ, ಅದು ನಾಟಕ, ಕಾವ್ಯ, ಸಾಹಿತ್ಯ, ಅರ್ಥಾತ್ ಏನು ಅಂದ್ರೆ ಪುರಾಣ, ಶಾಸ್ತ್ರ ಎಲ್ಲ ಓದ್ಬಿಟ್ರು. ಕೇರಳದ ರಾಜ ಒಬ್ಬ ಒಂದು ನಾಟಕ ಬರೆದಿದ್ದ. ಅದನ್ನ ಶಂಕರಾಚಾರ್ಯ ಕೊಟ್ಟು ಕಳಿಸಿದ್ದ. ಈ ನಾಟಕ ಹೆಂಗಾಗೈತೆ ನೋಡ್ರಿ ಅಂತ ತಿಳ್ಕೊಂಡು ಅಂದಾಗ ಅವ್ರ ನಾಟಕ ಬಹಳ ಚಲೋ ಆಗಿದಪ್ಪ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ಅವ್ನು ಏನಂತ ತಾವು ಬಂದು ನನ್ನ ಆಸ್ಥಾನ ವಿದ್ವಾಂಸರಾಗ್ಬೇಕು, 8 ವರ್ಷ ಶಂಕರಾಚಾರ್ಯ ಆಸ್ಥಾನ ವಿದ್ವಾಂಸರಾಗ್ಬೇಕು ಅಂದಾಗ ಅವರೊಂದು ಶ್ಲೋಕ ಬರೆದು ಕಳಿಸ್ತಾರೆ. ಏನು ಅಂದ್ರ ಕ್ಷೋಣಿ ಕೋಣ ಶತಾಂಶ ಪಾಲನ ಖಲ ದುರ್ವಾನ ಗರ್ವಾನಲ ಶುಭ್ಯ ಕ್ಷುದ್ರ ನರೇಂದ್ರ ಚಾಟು ರಚನಾಮ ಧನ್ಯಾಂ ನ ಮನ್ಯಾಮಹೆ
ದೇವಂ ಸೇವಿತುಮೇವ ಶೋಚಿನು ಮಹೇ ಯೋಸೌ ದಯಾಲು ಪುರ ಧಾನ ಮುಷ್ಟಿ ಮುಚೆ ಕುಚೇಲ ಮುನೈ ಧತ್ತೆ ಸ್ಮ ವಿದ್ಯೆ ಶತಾಂ. ಶ್ಲೋಕ ನೋಡಿ ಆ ರಾಜ ಎಷ್ಟರೇ ಆಶ್ಚರ್ಯ ಆತು ಅಂದ್ರೆ ವಾಹ್ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಕ್ಷೋಣಿ ಕೋಣ ಅಂದ್ರೆ ಕ್ಷೋಣಿ ಅಂದ್ರೆ ಭೂಮಿ, ಅದ್ರೊಳಗೆ ಯಾವುದೋ ಒಂದು ಮೂಲೆಯಾಗಿಂದು ಕ್ಷೋಣಿ ಕೋಣ ಶತಾಂಶ, ಅದ್ರೊಳಗಿಂದು 1/100ನೇ ಅಂಶ ಶತಾಂಶ ಪಾಲನ, ಅದನ್ನು ಸಂರಕ್ಷಣೆ ಮಾಡುವ ಮಾತ್ರದಿಂದಲೇ ಖಲ ದುರ್ವಾರ ಗರ್ವ ಅನ್ನಲ್ಲ, ಅದರಿಂದ ಗರ್ವಿಷ್ಠರಾಗಿರ್ತಕ್ಕಂಥ ಕ್ಷುದ್ರ ಈ ಕ್ಷುದ್ರರಾಗಿರ್ತಕ್ಕಂಥ ರಾಜರ ಮುಂದ ಚಾಟು ರಚನಾಂ ಧನ್ಯಾಂ ನ ಮನ್ಯಾಮಹೇ, ಕೈ ಒಡ್ಡೋದನ್ನು ನಾವು ಧನ್ಯ ಅಂತ ತಿಳ್ಕೊಳ್ಳೋದಿಲ್ಲ. ಅರ್ಥಾತ್ ಕ್ಷುದ್ರರಾಗಿರ್ತಕ್ಕಂಥ ರಾಜರ ಮುಂದೆ ಕೈ ಒಡ್ಡೋದನ್ನ ನಾವು ಧನ್ಯ ಅಂತ ತಿಳ್ಕೊಳ್ಳೋದಿಲ್ಲ. ಮತ್ತೆ ಏನ್ ಮಾಡ್ಬೇಕಂತ ಮಾಡಿವು? ದೇವಂ ಸೇವಿತುಮೇವ ಶೋಚಿನೋ ಮಹೇ, ನಾವೇನ್ ವಿಚಾರ ಮಾಡೀವಿ ಅಂದ್ರೆ ನಾವು ಭಗವಂತನನ್ನ ಸೇವಿಸಬೇಕು ಅಂತ ವಿಚಾರ ಮಾಡೀವಿ, ಭಗವಂತನನ್ನ ಭಜಿಸಬೇಕು ಅಂತ ವಿಚಾರ ಮಾಡೀವಿ. ಯಾಕೆ ಅಂದ್ರೆ ಯೋಸೌ ದಯಾಳು, ಅವ ಅತ್ಯಂತ ದಯಾಳು ಇದ್ದಾನೆ. ಹೆಂಗ ಅಂತಂದ್ರೆ ಧಾನ ಮುಷ್ಟಿ ಮುಚೆ ಕುಚೇಲ ಮುನೈ ಧತ್ತೆ ಸ್ಮ ವಿದ್ಯೆ ಶತಾಂ, ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟಿರುವ ಕುಬೇರನಿಗೆ ಅರ್ಥಾತ್ ಆ ಸುಧಾಮನಿಗೆ ಕುಬೇರನಷ್ಟೇ ಐಶ್ವರ್ಯ ಕೊಡುವಂತಹ ದಯಾಳು ಆಗಿರೋ ಆ ಭಗವಂತನನ್ನು ನಾವು ಸೇವಿಸಬೇಕಂತ ಮಾಡಿವೆ ಹೊರತು ಈ ದರಿದ್ರರಾಗಿರ್ತಕ್ಕಂಥ ಕ್ಷುದ್ರ ನರೇಂದ್ರ ಚಾಟು ರಚನ ಈ ರಾಜರ ಮುಂದೆ ಕೈ ಒಡ್ಡೋದನ್ನ ನಾವು ಧನ್ಯ ಅಂತ ತಿಳ್ಕೊಂಡಿಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಮಹಾನತೆ, ನಮ್ಮ ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಗೌರವ ಇದೆ. ಅರ್ಥಾತ್ ಏನು ಅಂತಂದ್ರೆ ಅವ್ರದ್ದು ಏನು ಹೆಂಗಿದೆ ಅಂತಂದ್ರೆ ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್, ಅವ್ರ ಬಡತನವನ್ನ ಭೂಷಣ ಅಂತ ತಿಳ್ಕೊತಿದ್ರು. ನಮ್ಮಂಗ ಶ್ರೀಮಂತಿಕೆಯ ಬೆನ್ನು ಹತ್ತುವುದು ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಲಕ್ಷಣ. ಮೂಲಂತರೋ ಕೇವಲ ಆಶ್ರಯಂತ ಭಿಕ್ಷಾನ್ನ ಮಾತ್ರೇಣ ತುಷ್ಟಿಮಂತ ವೇದಾಂತ ವಾಕ್ಯೇಶು ತದಾರಮಂತಹ ಕೌಪೀನವಂತ ಖಲು ಭಾಗ್ಯವಂತಹ. ಇಂಥ ಶಂಕರಾಚಾರ್ಯರಿಗೆ ಒಂದ್ಸಲ ಹೆಂಗ ಪರ್ತಕ ಬಂದು ನೋಡಿ, ಇಷ್ಟು ದೊಡ್ಡವರು ಆದರೂ ಸಹಿತ ಅವ್ರಿಗೆ ತಮ್ಮ ದೇಹದ ಬಗ್ಗೆ ಎಷ್ಟೊಂದು ಕ್ಷುದ್ರ ಭಾವನಾ ಇರ್ತದೆ ಅಂದ್ರೆ ಅದಕ್ಕೆ ಏನೇನು ಮಹತ್ವವಿಲ್ಲ ಅನ್ನುವಂತಹ ಭಾವನಾ ಅವ್ರಿಗಿರ್ತದೆ ಅಂತಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ಹೆಂಗಾದ್ರೆ ಒಂದು ಶಂಕರಾಚಾರ್ಯ 4 ಜನ ಶಿಷ್ಯರು ಒಂದ್ ನದಿ ಸ್ನಾನಕ್ಕೆ ಹೋಗಿದ್ರು. ಅವರೆಲ್ಲ ಸ್ನಾನ ಮಾಡಿರ್ತಾರೆ. ಶಂಕರಾಚಾರ್ಯ ಒಂದು ಗಿಡಕ್ಕೆ ಕೂತ್ಕೊಂಡು ಶಾಂತವಾಗಿ ಧ್ಯಾನ ಮಾಡ್ಕೊಂಡು ಕೂತಿದ್ರು. ಅಲ್ಲೇ ಹತ್ತಿರದಲ್ಲೇ 4 ಮಂದಿ ಕಾಪಾಲಿಕರು ಕಾಳು ಭೈರವನ ಒಂದು ಪೂಜೆ ಅಥವಾ ಉಪಾಸನೆ ಮಾಡ್ತಾ ಇದ್ರು. ಅವ್ರ ಉಪಾಸನೆ ಎಲ್ಲ ಮುಗಿದೊಂದು ನರಬಲಿ ಕೊಡ್ಬೇಕಾಗಿ. ಅವಾಗ ಅವ್ರು ಹತ್ರ ಇಟ್ಲಾಗ ಅರಣ್ಯದಲ್ಲಿ ಎಲ್ಲಾದ್ರೂ ಮನುಷ್ಯ ಶಕ್ತಿ ಸಿಕ್ಕರ ಅವ್ನು ಹಿಡ್ಕೊಂಡು ಹೋಗಿ ಬಲಿ ಕೊಟ್ರಾತು ಅಂತ ಹುಡುಕೋತ ಹೋದ್ರಾಗ ಶಂಕರಾಚಾರ್ಯ ಕಂಡು ಕೂಡ ಹೊಡೆದು ಓಡಿ ಬಂದಾಗ ಆಹಾ ಎಷ್ಟು ಚಲೋ ಮನುಷ್ಯ ಸಿಕ್ಕಿವತ್ತ, ಬಲಿ ಕೊಡ್ಲಿಕ್ಕೆ ಒಳ್ಳೆ ಪ್ರಾಣಿ ಸಿಕ್ಕಿವು ಅಂತ ತಿಳ್ಕೊಂಡು ಪಟ್ನ ಇಬ್ರು ಹಗ್ಗ ಕಟ್ಟಿದ್ರು. ಶಂಕರಾಚಾರ್ಯ ಕೇಳಿದ್ರು, ಯಾಕೆ ಏನದ ಅಂತ. ಇಲ್ಲ, ನಾವು ಇವತ್ತು ಹಿಂಗೆಲ್ಲ ನಮ್ಮ ಪೂಜೆ ಕೊನೆ ದಿವಸದ ಇವತ್ತು ನಾವು ನಮ್ಮ ಕಾಲು ಭೈರವ ಒಂದು ಬಲಿ ಕೊಡ್ಬೇಕಂತ ಮಾಡೀವಿ, ಅಥವಾ ಕಾಲಿಕಾದೇವಿ ಒಂದು ಬಲಿ ಕೊಡ್ಬೇಕಂತ ಮಾಡಿವಿ. ಅದಕ್ಕಾಗಿ ಕಳ್ಸ್ತೀವಿ. ಯಾಕಂದ್ರೆ ಅಲ್ಲ, ನೀವೆಲ್ಲರೂ ಓಡಿ ಹೋದ್ರಂದ್ರೆ ನಾ ಏನು ಓಡಿ ಹೋಗುದಿಲ್ಲ. ಈ ಕ್ಷುದ್ರವಾಗಿರ್ತಕ್ಕಂಥ ದೇಹ, ಅಸ್ಥಿಮಾಂಸಮಯವಾಗಿರ್ತಕ್ಕಂಥ ಈ ದೇಹ ಏನದನು ಇನ್ನೊಬ್ಬರಿಗೆ ಸಂತೋಷ ಆಗುವ ದೃಷ್ಟಿಯಿಂದ ಉಪಯೋಗ ಆಗ್ತಿತ್ತು ಅಂತಂದ್ರ ಅದನ್ನ ನಾನೇ ತಪ್ಪಿಸ್ಕೊಂಡು ಓಡಿ ಹೋಗುದಿ, ನಂದೇನು ಅಭ್ಯಂತರ ಇಲ್ಲ. ಇಂಥ ಈ ಅಸ್ಥಿಮಾಂಸಮಯವಾಗಿರ್ತಕ್ಕಂಥ ದೇಹ ಇಷ್ಟಾದ್ರೂ ಉಪಯೋಗ ಆಗ್ತದ ಅಂತ ತಿಳ್ಕೊಂಡು ನನಗೆ ಸಂತೋಷದಪ್ಪ, ಏನ್ ಅಡ್ಡಿ ಇಲ್ಲ, ನೀವೇನ್ ಕಟ್ಟು ಕಾರಣ ಇಲ್ಲ, ಎಳ್ಕೊಂಡು ಹೋಗೋ ಕಾರಣ ಇಲ್ಲ, ನಾನು ಬರ್ತೀನಿ ನಡ್ರಿ ಅಂತ ತಿಳ್ಕೊಂಡು ಶಂಕರಾಚಾರ್ಯರು ಆ ಕಾಲ್ ಭೈರವ್ರ ಹತ್ರ, ಅರ್ಥಾತ್ ಏನು ಅಂದ್ರೆ ಕಾಪಾಲಿಕರ ಹತ್ರ. ಇತ್ತ ಕಡೆಗೆ ಏನಾಗಿತ್ತು, 4 ಮಂದಿ ಸ್ನಾನ ಮಾಡ್ಲಿಕ್ಕೆ ಹತ್ತಿತ್ತು. ಪದ್ಮಪಾದಾಚಾರ್ಯರಿಗೆ ನರಸಿಂಹದೇವ್ರದ ಒಂದು ವರ ಇತ್ತು. ಏನಿತ್ತು ಅಂದ್ರೆ ಯಾವಾಗಾದ್ರೂ ನಿಮಗೆ ಅರ್ಥಾತ್ ಏನು ಅಂದ್ರೆ ಗುರು ಶಿಷ್ಯರಿಗೆ ಏನಾದ್ರೂ ಒಂದು ಆಪತ್ತುವರೆಗೆ ಬಂದಾಗ ನಾನು ನಿನ್ನ ಮೈಯೊಳಗೆ ಸಂಚಾರ ಆಗ್ತೀನಿ, ಅರ್ಥಾತ್ ನಿನ್ನ ಮೈಯೊಳಗೆ ಪ್ರವೇಶ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಪ್ರವೇಶ ಮಾಡಿ ಆಪತ್ತನ್ನು ದೂರ ಮಾಡ್ತೀನಿ ಅನ್ನುವಂಥ ವರ ಇತ್ತು. ಇತ್ತ ಕಡೆಗೆ ಅವರು ಬಂದು ಇನ್ನೇನು ಶಂಕರಾಚಾರ್ಯ ಎದ್ದು ಹೊರಟರು ಅನ್ನೋದಕ್ಕನ ಇವು ಅರ್ಥಾತ್ ಏನು ಅಂದ್ರೆ ಪದ್ಮಪಾದಾಚಾರ್ಯ ಮೈಯಾಗ ನರಸಿಂಹದೇವ್ರ ಆವೇಶ ಆತ್ಮ ಥೈ 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 ಕುಣ್ಕೋತ ಪದ್ಮಪಾದಾಚಾರ್ಯ ಬಂದು ನೋಡಿದ್ರು. ಇನ್ನೇನ್ ಹಿಂಗ್ ಖಡ್ಗ ತಗೊಂಡು ಅವ್ರು ಶಂಕರಾಚಾರ್ಯ ರುಂಡ ಹಾರಿಸ್ಬೇಕು ಅನ್ನೋದಕ್ಕೆ ನಾವು ಕೈಯಾಗಿ ಖಡ್ಗ ಕಸ್ಕೊಂಡು ಅವ್ರು 4 ಮಂದಿನೂ ಸಂಹಾರ ಮಾಡಿಬಿಟ್ರು. 4 ಮಂದಿ ಸತ್ತು. ಇಂಥ ಮಹಾನ್ ಅರ್ಥಾತ್ ಏನು ಅಂತ ಇಂಥ ಮಹಾಪುರುಷರು ಅವರಿಗೆ ತಮ್ಮ ದೇಹದ ಬಗ್ಗೆ ಎಷ್ಟೊಂದು ಅರ್ಥಾತ್ ಏನು ಅಂದ್ರೆ ಅತ್ಯಂತ ಅದ್ರ ಬಗ್ಗೆ ಅವ್ರಿಗೆ ಏನೂ ಸ್ವಲ್ಪ ಮಹತ್ವ
ನಾವು ಎಷ್ಟೇ ದೇಹದ ಮೇಲೆ ನಮ್ಗೆ ಪ್ರೀತಿ ಎಷ್ಟು, ಪ್ರೇಮ ಎಷ್ಟು, ಅಭಿಮಾನ ಎಷ್ಟು, ಇದ್ರದ್ದು ಏನು ಅಂತಂದ್ರೆ ಎಲ್ಲಿ ಒಂದು ಚೂರು ಕೆಮ್ಮು ಠಸ್ ಅಂತ ಕೆಮ್ಮಿದ್ವಿ ಅಂದ್ರೆ ಎಷ್ಟು ಗಾಬರಿಯಾಗಿ ಬಿಡ್ತೀವಿ ಅಂದ್ರೆ ಸತ್ತ ಹೋಗುದೇನೋ ಅಂತ ಅನ್ಸುವಂಗ ಆ ಗಾಬರಿಯಾಗಿ ಡಾಕ್ಟರ್ ಕಡೆಗೆ ಹೋಗಿ ಡಾಕ್ಟರ್ ಮುಂಜಾನಿಂದ 3 ಸಲ ಕೆಮ್ಮಿದ್ರಿ ಏನಾದ್ರು ಕುಡಿಯಿಟ್ಟು ಅರ್ಥಾತ್ ಏನು ಅಂದ್ರೆ ಅದು ನಿಜ ಖರೆ. ಯಾಕೆಂದ್ರೆ ಅವ್ರಿಗೆ ವಸ್ತುಸ್ಥಿತಿ ಜ್ಞಾನ ಇದೆ, ನಮ್ಗೇನಿಲ್ಲ ಅಂದ್ರೆ ಅದ್ರ ಜ್ಞಾನ ಇದೆ. ನಾವು ಏನ್ ಮಾಡ್ಕೊಂಡಿವಿ ಅಂದ್ರೆ ಇದನ್ನ ಸರ್ವಸ್ವ ಅಂತ ತಿಳ್ಕೊಂಡು ಹೊಂಟಿರೋದ್ರಿಂದಾಗಿ ನಮ್ಗೆ 24 ತಾಸು ಇದರ ಬಗ್ಗೆನೇ ಮೋಹದ, ಪ್ರೇಮದ. ಆದ್ರಿಂದ ನಾವು ಏನ್ ಮಾಡ್ಕೊಂಡು ಸತ್ಸಂಗ ಮಾಡಬೇಕು. ಸತ್ಸಂಗದಿಂದ ನಿಧಾನವಾಗಿ ನಾವು ಏನ್ ತಿಳ್ಕೊಳ್ಳಿ ಪ್ರಯತ್ನ ಮಾಡಬೇಕು ಅಂತಂದ್ರೆ ಏನಾದ್ರೂ ಪರಿಶ್ರಮ ಪಟ್ಟು ಇದೇ ಭಗವಂತ ನಮಗೆ ಪರಿಶ್ರಮ ಪಡ್ಲಿಕ್ಕೇನೆ ಕೊಟ್ಟ, ಕಷ್ಟ ಪಡ್ಲಿಕ್ಕೇನೆ ಕೊಟ್ಟಾನ. ಇದನ್ನ ನಾವು ದುಡಿಲಿಕ್ಕೇನೆ ಭಗವಂತ ನಮಗೆ ಕೊಟ್ಟ. ನಾವು ಒಂದಿಷ್ಟು ಚೈತನ್ಯ ಸದನದಾಗ ಕೂತಿದ್ದೆ ಧಾರವಾಡದಾಗ. ಒಬ್ಬ ನಮಸ್ಕಾರ ಮಾಡಿದ ಅಂದ ಕೂಡಲೇ ನಾನು ಎಲ್ಲಿಂದ ಹೇಳಿರ್ತೀರಿ ಏನು ಹಿಂಗ್ರಿ ಇಲ್ಲೇ ಧಾರವಾಡದಾಗ ಇರ್ತೀನಿ, ಒಂದ್ 2 ತಾಸು ದುಡಿದ್ರೆ ಒಂದ್ ದುಡಿದು ಬಂದೀನಿ ಅಂತ. ಏನ್ ದುಡಿದ್ರಿ? ಮತ್ತೇನ್ ದುಡಿದ್ರಿ? 2 ತಾಸು ಜಪ ಮಾಡೀನಿ ಬನ್ನಿ. 2 ತಾಸು ಏನಂದ್ರೆ ದುಡಿದ್ನೆ ಜಗ್ಗೆ ದುಡಿದ್ ನೋಡ್ರಿ, 2 ತಾಸು ದುಡಿದೆ ಬಂದೆ. ಓ ಹಿಂಗೆ ಚಲೋ ಆಗ್ಬಿಡಪ್ಪ, ನಮ್ಗೆ ದುಡಿಲಿಕ್ಕೆ ಬರೋದು ನೋಡು ಅಂತ. ಅರ್ಥಾತ್ ಏನು ಅಂದ್ರೆ ನಮ್ಗೆ ಅದನ್ನು ಪರಿಶ್ರಮ ಪಡ್ಲಿಕ್ಕೆ ಬರುವ ಎಂಥ ನಮ್ಮ ಜಪ, ಏನು ಅಳಗುರು ಜಪ. ಆದ್ರಿಂದ 1494ನೇ ಪ್ರಯೋಗ ಯಶಸ್ವಿ ಆಯಿತು, ಬಲ್ಬು ಹತ್ತಿತ್ತು. ಆಗ ಅವನು ನಮಗೆ ಸಾಧಿಸಿತು ಅಂದನು. ಆಗ ಅವನು ಅಸಿಸ್ಟೆಂಟ್ ಅರೇ ನಮ್ಮ 1493 ಪ್ರಯೋಗಗಳು ವಿಫಲವಾದವಲ್ಲ ಅಂದನು. ನೋಡ್ರಿ ಎಷ್ಟು ಚಂದದ. ಅದಕ್ಕೆ ಅವನು ಅದರಲ್ಲಿಂದಲೇ ಕೊನೆಗೆ ಇದು ನಿರ್ಮಾಣವಾಯಿತು. ಅರ್ಥಾತ್ ಏನು ಅಂತಂದ್ರೆ ಸೋಲೆ ಗೆಲುವಿನ ಸೋಪಾನ ಅಂದದೆ ಹಾಕಿ ಅಂತ ತಿಳ್ಕೊಂಡು ಇನ್ನೊಂದು ಹಾಡಿನ ದೂರ ಹಾಕ್ತಿರ್ತಾವ. ಸೋಲೆ ಗೆಲುವಿನ ಸೋಪಾನ. ಇವತ್ತು ಸೋತೀವಿಲ್ಲೋ ನಾಳೆ ಗೆದ್ದ ತೀರ್ಬೇಕು. ಇವತ್ತು ಜಪ ಕಡಿಮೆ ಆದ್ರೂ ಇಲ್ಲೋ ನಾಳೆ ಹೆಚ್ಚು ಮಾಡೇ ತೀರ್ಬೇಕು. ಇವತ್ತು ಉಪಾಸನ ಚಲೋ ಅನಿಸ್ಲಿಲ್ಲ ಆಗ್ಲಿಲ್ಲವರು ನಾಳೆ ಚಂದಾಗಿ ಮಾಡೇ ತೀರ್ಬೇಕು. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರಯತ್ನ ಮಾಡ್ಬೇಕು. ಈಗ ಜಪಾನ್ ದೇಶವು ಅಮೆರಿಕೆ ಹೆಗಲ ಮೇಲೆ ಕುಳಿತಿರುವುದಲ್ಲವೇ, ಅದರಿಂದಲೇ ಕೊನೆಗೆ ಇದು ನಿರ್ಮಾಣವಾಯಿತು. 1493 ಬಾರಿ ನಾವು ಮಾಡಿದ್ದರಿಂದ ಆಗುವುದಿಲ್ಲವೆಂಬುದು ನಮಗೆ ತಿಳಿಯಿತಲ್ಲವೇ. ಅದನ್ನ ಈಗ ಜಪಾನ್ ದೇಶವು ಅಮೆರಿಕೆ ಹೆಗಲ ಮೇಲೆ ಕುಳಿತಿರುವುದಲ್ಲವೇ. ಅಮೆರಿಕೆಯಲ್ಲಿ ಜಪಾನಿ ಕಾರುಗಳನ್ನು ಉಪಯೋಗಿಸುತ್ತಾರೆ, ನಮ್ಮಲ್ಲಿ ಮಾರುತಿ ಮುಂತಾದನ್ನು ಉಪಯೋಗಿಸುತ್ತಾರಲ್ಲ, ಅದು ಹೋಗಲಿ ಬಿಡಿ. ಆದ್ರೆ ಅಮೆರಿಕೆಯಲ್ಲಿ ಜಪಾನಿ ಗಾಡಿಗಳು, ಜಪಾನಿ ಗಡಿಯಾರಗಳು ಏನಿದೆ ನೋಡ್ರಿ. ಯಾವ ಜಪಾನ್ ಯುದ್ಧದಲ್ಲಿ ಸಂಪೂರ್ಣ ಪರಾಭವ ಹೊಂದಿತ್ತೋ, ಹಿರೋಶಿಮಾ ಮತ್ತು ನಾಗಾಸಾಕಿ ಬಗ್ಗೆ ನಿಮಗೆ ಗೊತ್ತೇ ಇರುವುದಲ್ಲ. ಅಂತಹ ದೇಶವು 15 ವರ್ಷಗಳಲ್ಲಿ ಎಷ್ಟೊಂದು ಸಾಧಿಸಿತು ನೋಡಿ. ಅದೇ ರೀತಿ ಜರ್ಮನಿ 2 ಯುದ್ಧದ್ದು ಒಂದಾಗಿದೆ ಎಂಬುದು ಹೋಗಲಿ ಬಿಡ್ರಿ. ಆದರೆ ಅವರು ಎಷ್ಟೊಂದು ಪ್ರಗತಿ ನೋಡಿರಿ. ಶ್ರೀ ಮಹಾರಾಜರು ಅನ್ನುತ್ತಿದ್ದರು, ನಮ್ಮ ಜನರು ಆಲಸಿ ಇರುತ್ತಾರೆ, ಆ ಜನರು ಕರ್ಮ ಮಾಡುವವರಾಗಿರುತ್ತಾರೆ. ನಾನು ನಮ್ಮ ಮಹಾರಾಜರ ಮಾತನ್ನೇ ಪ್ರಮಾಣವೆಂದು ತಿಳಿಯುತ್ತೇನೆ, ನಾವು ನಿಜವಾಗಿಯೂ ಆಲಸಿಯಾಗಿರುತ್ತೇವೆ. ಹೀಗಿರುವಾಗ ನಾವು ಅರ್ಥಾತ್ ಏನು ಅಂತಂದ್ರೆ ಸ್ವಲ್ಪ ಸಮಯ ಸಿಕ್ಕೊಳ್ಳೇನೆ ಏನು ಅಂತಂದ್ರೆ ಹಾಸಿಗೆ ಕಂಡಲ್ಲಿ ಮಲಗುವ ದಯ್ಯ ಅನ್ನುವಂಥದ್ದು ನಮ್ಮ ಪರಿಸ್ಥಿತಿ. ಹಾಸಿಗೆ ಕಂಡು ಕೂಡಲೇ ಕಾಲು ಚಾಚಿದ್ರನ ಅದಾದ್ರನ ಅರ್ಥಾತ್ ಮುಂಜಾನೆ ನಾನು ಎದ್ದೆ ಅಂದ್ರೆ 4 4:45 ಎದ್ದೆ ಅಂದ್ರೆ ಸಂಜೆ ಮಧ್ಯಾಹ್ನ ಊಟ ಆಗೋಕೆ ಮಲಗೋದು ಒಂದ್ಸಲ 5 ಆಗ್ತದೆ, 6 ಆಗ್ತದೆ, 7 ಆಗ್ತದೆ. ಅಲ್ಲಿ ತನಕಾನು 1 ಸೆಕೆಂಡು ಆ ಹಾಸಿಗೆ ನಾನು ಬೆನ್ನು ಹತ್ತುದು. ಆಮೇಲೆ ಮಧ್ಯಾಹ್ನ ಮಲ್ಕೊಂಡು ಎದ್ದೆ ಅಂದ್ರೆ ರಾತ್ರಿ 12 1 ಬಡಿತದ ಖರೆ. ಆಗ ತಿರುಗಿ ಆ ಹಾಸಿಗೆ ಬೆನ್ನು ಹತ್ತ ಏನಾದ್ರೂ ಒಂದು ನಾವು ಕಾಯ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಹೀಗಿರುವಾಗ ನಾವು ಜಪವನ್ನು ಕೂಡ ಆಲಸ್ಯದಿಂದ ಮಾಡೋದು. ಅದನ್ನು ಸ್ವಲ್ಪ ಚೆನ್ನಾಗಿ ಕೂತ್ವಾಗ್ಲಿ ಇದರಲ್ಲಿ ಏಕಾಗ್ರತೆಯಿಂದ ಮಾಡುವುದ ಒಂದು 5 ಮಾಲಿ 10 ಮಾಲಿ ಜಪ ಅದನ್ನಲ್ಲಿ ಸ್ವಲ್ಪ ಚೆನ್ನಾಗಿ ಏಕಾಗ್ರತೆಯಿಂದ ಅರ್ಥಾತ್ ಈಗ ಶಾಂತವಾಗಿ ಕೂತ್ಕೊಂಡು ಏಕಾಗ್ರತೆಯಿಂದ ಮಾಡುದು. ಒಂದು ಕಾಲು ಹಿಂಗ ಒಂದು ಕಾಲು ಹಿಂಗೆ ಹೆಂಗೆ ಕೂತ್ಕೊಂಡು ಅದರಲ್ಲಿಯೂ ಮೋಜಿನ ಸಂಗತಿ ಏನೆಂದರೆ ಶ್ರೀ ಮಹಾರಾಜರು ಅನ್ನುತ್ತಿದ್ದರು, ಆದಷ್ಟು ನಾಮ ತೆಗೆದುಕೊಳ್ಳಿರಿ. ಇದಕ್ಕೆ 2 ಅರ್ಥ ಹೇಳ್ತಾರೆ. ಇದಕ್ಕೆ 2 ಅರ್ಥಗಳಿರ್ತವೆ. ಎಷ್ಟು ಹೆಚ್ಚಿಗೆ ಶಕ್ಯವಿದೆಯೋ ಅಷ್ಟು, ಮ್ಯಾಕ್ಸಿಮಮ್ ಪಾಸಿಬಲ್. ನಮ್ದು ಇನ್ನೊಂದು ಅರ್ಥ ಎಂಬುದು ಶ್ರೀ ಮಹಾರಾಜರ ಅಭಿಪ್ರಾಯವಾಗಿರುತ್ತದೆ.
ಆದರೆ ನಾವು ತಿಳಿದುಕೊಂಡಿರುವುದೇನೆಂದರೆ ನಮ್ಮ ಎಲ್ಲ ಉಪದ್ವ್ಯಾಪಗಳನ್ನು ಎಷ್ಟು ಶಕ್ಯವಾಗುತ್ತದೆಯೋ ಅಷ್ಟು ಆದ ಮೇಲೆ ಅಷ್ಟು ಉಪದ್ವ್ಯಾಪಗಳನ್ನು ಎಷ್ಟು ಶಕ್ಯವಾಗುತ್ತದೆ ಅಷ್ಟು ಅಂದ ಮೇಲೆ ಹೀಗೆ ಆಗುತ್ತೆ. ಏನು ವಾಕ್ಯವಿದೆ. ಅಷ್ಟು ಮಾಡಿ ಮುಗಿಸಿ ಆಮೇಲೆ ಜಪ ಮಾಡುವುದು. ಅಂದ ಮೇಲೆ ಹೇಗೆ ಆಗುತ್ತದೆ ನೀವೇ ಹೇಳಿರಿ. ನಮ್ಮ ಪಿಂಡವೇ ಕರ್ಮ ಮಾಡುವುದಾಗಿರುವುದಿಲ್ಲ. ನಾನು ನಿಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ನಿಮ್ಮಲ್ಲಿ ಯಾರಾದರೂ ಹಾಗೆ ಕರ್ಮ ಮಾಡುವವರಾಗಿದ್ದರೆ ನನಗೆ ಅವರು ವಂದನೀಯರಾಗಿರುತ್ತಾರೆ. ಆದರೆ ಈ ವೃತ್ತಿಯನ್ನು ಸ್ವೀಕರಿಸಿದ ಸನ್ಯಾಸಿಗಳು ಕೂಡ ಮಾಡುವುದಿಲ್ಲ. ನಿಜವಾದ ಶ್ರಮ ಹಾಗೂ ಯಾರು ಮಾಡುತ್ತಾರಲ್ಲ ಅವರು ಅದು ಕಂಡೇ ಕಾಣುತ್ತದೆ. ಇನ್ನೊಂದು ಉದಾಹರಣೆ ಹೇಳುತ್ತೇನೆ. ಕರ್ಮಯೋಗದ ಉದಾಹರಣೆ ಕೊಡುವುದರ ಉದ್ದೇಶ ಇಷ್ಟೇ ಇರುತ್ತದೆ. ಅದೇನೆಂದರೆ ನಿಜವಾಗಿಯೂ ನಿಮಗೆ ನಾಮಸ್ಮರಣೆ ಮಾಡುವ ಸದ್ಬುದ್ಧಿ ಉಂಟಾಯಿತೆಂದರೆ ನೀವು ಜೀವನದಲ್ಲಿ ಧನ್ಯರಾಗುತ್ತೀರಿ. ಒಳಗಿನಿಂದ ನಮ್ಗೆ ಅನಿಸ್ಬೇಕು. ಅರ್ಥಾತ್ ಇದು ನಾನು ಬಹಳಷ್ಟು ಮಾಡಬೇಕು ಅಂತ. ಲೋಕಮಾನ್ಯರು ರಾಜಕಾರಣಿ ಮುಂದಾಳುಗಳಾಗಿದ್ದರು. ಅವರಿಗೆ ಅಭ್ಯಾಸಕ್ಕಾಗಿ ಬಹಳಷ್ಟು ಸಮಯ ಸಿಗುತ್ತಿರಲಿಲ್ಲ. ಆದರೂ ಅವರು ಬಹಳಷ್ಟು ಅಭ್ಯಾಸ ಮಾಡಿದರು. ಯಾವ ವಿಷಯಗಳ ಅಭ್ಯಾಸ ಮಾಡಿದರೆಂದರೆ ವೇದಗಳ ಹಾಗೂ ಭೂಗೋಳದ ಅಭ್ಯಾಸ ಮಾಡಿದರು. ಭೂಗೋಳದ ಅಭ್ಯಾಸವನ್ನೇಕೆ ಮಾಡಿದರೆಂದರೆ ಆಗ ಪೃಥ್ವಿಯ ಪರಿಸ್ಥಿತಿ ಏನಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ. ಅವರಿಗೆ ಬರೆಯಲು ಬೇಸರವೆನಿಸುತ್ತಿದ್ದರು. ಕೇಸರಿ ಪತ್ರಿಕೆಗಾಗಿಯೂ ಡಿಕ್ಟೇಟ್ ಮಾಡುತ್ತಿದ್ದರು. ಅವರ ಹತ್ತಿರ 4 ಜನ ಟೈಪಿಸ್ಟ್ ಇದ್ದರು. ಅವರೆಲ್ಲರನ್ನು ಸಿಂಹದ ಮೇಲೆ ಕರೆಸಿಕೊಂಡು ಆರಾಮ ಕುರ್ಚಿಯ ಮೇಲೆ ಕುಳಿತುಕೊಂಡು ಡಿಕ್ಟೇಟ್ ಮಾಡುತ್ತಿದ್ದರು. ಈ ಬದಿಯಲ್ಲಿ 3-4 ಪುಸ್ತಕ, ಆ ಬದಿಯಲ್ಲಿ 3-4 ಪುಸ್ತಕ ಇರುತ್ತಿದ್ದವು. ಆ ಟೈಪಿಸ್ಟ್ಗಳೇ ದಣಿದು ಹೋಗುತ್ತಿದ್ದರು. ಇವರೊಬ್ಬರೇ ಡಿಕ್ಟೇಟ್ ಮಾಡುತ್ತಿದ್ದರು. ಎಷ್ಟೊಂದು ಕರ್ಮ ಮಾಡಿದ್ರು ನೋಡ್ರಿ. ಆದ್ದರಿಂದ ಅವರಿಗೆ ಕರ್ಮಯೋಗ ಬರೆಯಲು ಅಧಿಕಾರವಿದ್ದಿತು. ನಾವು ಉತ್ತರ ಕಾಶಿ ಹೋಗಿದ್ವಿ. ಗುರಾಜ ಮತ್ತು ಸಂತೋಷ್ ಇಬ್ಬರು ಏನ್ ಮಾಡ್ತಿದ್ರು, ಟೈಪ್ ಮಾಡ್ತಿದ್ರು. ನಾನು ಡಿಕ್ಟೇಷನ್ ಕೊಡ್ತಿದ್ದೆ. ಮುಂಜಾನೆ ಬರೋಬ್ಬರಿ 4 ಗಂಟೆಗೆ ಎದ್ದು ಕೈಕಾಲ ಮುಖ ತೊಳ್ಕೊಂಡು 4:15 4 ಮುಕ್ಕಾಲಿಗೆ ಅರ್ಥಾತ್ ಏನು ಅಂದ್ರೆ ಒಬ್ರು ಯಾರು ಗುರಾಜ್ ಕೂತ್ಕೊಂಡು ಒಂದು ತಾಸು 1.5 ತಾಸು ಅವ್ನಿಗೆ 2 ತಾಸು ಅವ್ನಿಗೆ ಹೇಳ್ತಿದ್ದೆ. ಆಮೇಲೆ ವಾಕಿಂಗ್ ಹೋಗಿ ಬಂದು ಉಪಹಾರ ಮಾಡಿ ಆಮೇಲೆ ಮತ್ತೆ ಸ್ನಾನ ಮುಗಿಸ್ಕೊಂಡು ಆಮೇಲೆ ಅಂದ್ರೆ ಸಂತೋಷ 2 ತಾಸು ಹೇಳ್ತಿದ್ದೆ. ಹಿಂಗ ಬರೋಬ್ಬರಿ 1 ತಿಂಗಳಲ್ಲಿ ಅರ್ಥಾತ್ ಏನು ಅಂದ್ರೆ 500 ಪುಟದ್ದೇನದನ್ನು ಅರ್ಥಾತ್ ಬೃಹದಾರಣ್ಯಕ ಉಪನಿಷತ್ತುಗಳ ಅಭ್ಯಾಸ ಪುಸ್ತಕವನ್ನ ಟ್ರಾನ್ಸ್ಲೇಷನ್ ಮಾಡಿದ್ವಿ. ಆಮೇಲೆ ಒಂದು ದಿವಸ ಸಂಜೆನಾಗ ನಾನು ಸಂತೋಷ ಅಡ್ಡಾಡ್ಲಿಕ್ಕಿದ್ವಿ. ಟ್ಯೂಬ್ ಏನೋ ಉದ್ದುದ್ದ ಕಾಣಿಸ್ಲಿಕ್ಕೆ ನಾ ಕೇಳಿದೆ, ಟ್ಯೂಬ್ ಇಷ್ಟ ಕೂತಾವ ಇವು? ಇಲ್ಲ, ನಿಮ್ ಕಣ್ಣು ಕೆಟ್ಟಾವ ಅಂತೆ. ಅರ್ಥಾತ್ ಏನು ಅಂದ್ರೆ ಹೇಳಿ 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 ನೋಡಿ ನೋಡಿ ಕಣ್ಣು ಕೆಟ್ಟ ಹೋಗಿದ್ದು. ಅದೇ ರೀತಿ ಬೃಂದಾವನದಲ್ಲಿ 1 ತಿಂಗಳಿದ್ವಿ. ಅಷ್ಟರೊಳಗೆ ಅಲ್ಲೊಂದು ಪುಸ್ತಕ ಮುಗಿಸಿದ 600 ಪುಟದ್ದು. ಇಲ್ಲೊಂದು ಪುಸ್ತಕ ದಿವಸಕ್ಕೆ ಅದನ್ನು ದಿವಸಕ್ಕೆ 20 ಪುಟ ಟ್ರಾನ್ಸ್ಲೇಷನ್ ಮಾಡ್ತಿದ್ವಿ. 30 ದಿನದೊಳಗೆ 600 ಪುಟ, ಇಲ್ಲಿ ಅಥವಾ 600 ಪುಟ. ಆಮೇಲೆ ತ್ರಿವೇಂದ್ರಮಕ್ಕೆ ಹೋಗಿದ್ವಿ. ಅಲ್ಲಿ 1 ತಿಂಗಳದಾಗ 600 ಪುಟ ಟ್ರಾನ್ಸ್ಲೇಷನ್ ಮಾಡಿ. ಏನಾದ್ರೂ ನಾವು ಕಷ್ಟಪಟ್ಟು ಇವತ್ತು 97 ಪುಸ್ತಕಗಳು ನಮ್ಮ ವಾಂಗ್ಮಯದಿಂದ ಪಬ್ಲಿಷ್ ಆಗ್ಯಾವ. ಅರ್ಥಾತ್ ಏನು, ಈ ದೇಹದ ಉಪಯೋಗ ನಾವು ಇದಕ್ಕಿಂತ ಹೆಚ್ಚಿಗೆ ಉಪಯೋಗ ಮಾಡ್ಕೊಳ್ಳಿಕ್ ಶಕ್ಯ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಾವು ಈ ದೇಹವನ್ನು ಉಪಯೋಗ ಮಾಡ್ಕೊಳ್ಳಿಕ್ ಬರಬೇಕು. ಎಷ್ಟೊಂದು ಕರ್ಮ ಮಾಡಿದ್ರು ನೋಡಿ. ಆದ್ದರಿಂದ ಅವರಿಗೆ ಕರ್ಮಯೋಗ ಬರೆಯಲು ಅಧಿಕಾರವಿದ್ದಿತು. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ ನಿನ್ನಲ್ಲಿ ಇಂಥ ಸಾಮರ್ಥ್ಯವು ಇರುವುದಿಲ್ಲ. ನಮ್ಮಲ್ಲಿ ಒಂದು ಲೋಕೋಕ್ತಿ ಇರುವುದೇನೆಂದರೆ ಚಂಡಿಕೆ ಹರಿಯಬೇಕು, ಇಲ್ಲವೇ ಟೊಂಗೆ ಮುರಿಯಬೇಕು. ಚಂಡಿಕೆ ಹರಿಬೇಕು, ಇಲ್ಲ ಟೊಂಗೆ ಮುರಿಯಬೇಕು. ಅಂದ್ರೆ ಅರ್ಥ ಏನು ಅಂದ್ರೆ ಹಿಂದಿನ ಕಾಲದಲ್ಲಿ ವೇದಾಧ್ಯಯನ ಮಾಡ್ತಕ್ಕಂಥ ಹುಡುಗರು ಒಂದು ಗಿಡದ ಕೆಳಗೆ ಕೂತು ಏನ್ ಮಾಡ್ತಿದ್ರು ಅಂದ್ರೆ ತಮ್ಮ ಚಂಡಿಕೆಗೆ ಮತ್ತು ಮ್ಯಾಲಿನ ಟೊಂಗಿಗೆ ಒಂದು ದಾರ ಕಟ್ಟಿರ್ತಿದ್ರು. ಅವ್ರೇನದ ಸಹಸ್ರ ಶೀರ್ಷ ಪುರುಷ ಸಹಸ್ರ ವಿಶ್ವತೋ ವೃತ್ವ ಹಿಂಗ್ ಮಾಡಿದ ಕೂಡ ಅದು ಟೊಂಗಿ ಜಗತ್ತಿರ್ತಿದ್ವಿ. ಚಂಡಿಕೆ ಹರಿಬೇಕು, ಇಲ್ಲ ಟೊಂಗಿಯನ್ನು ಮುರಿಬೇಕು, ಅಷ್ಟು ವೇದಾಧ್ಯಯನ ಮಾಡಬೇಕು ಅಂತ ಹೇಳ್ತದೆ. ನನ್ನ ಮನೆ ಹೇಳಿಲ್ಲ. ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಏನಂತಾರೆ ಅಂತಂದ್ರೆ ಇಲ್ಲಿ ಬೆಡ್ ಹಾಕೊಂಡಿರ್ತಿದಲ್ಲ, ಎಂಥ ಒಂದು ಶಬ್ದ ಹೇಳ್ತೀನಿ. ಅಲ್ಲೇ ಒಂದು ಗುಂಡನ್ನು ಒಂದು ಪಟ್ಟಿ ಹಾಕೊಂಡಿರ್ತಿದ್ರು ಅಂತ ಹೇಳಿಲ್ಲ.
ಅಂದ ಮೇಲೆ ಎಷ್ಟೊಂದು ಅಭ್ಯಾಸ ಮಾಡ್ತಾರೆ. ವಿವೇಕಾನಂದರು ಸಹಿತ ಕಾಲೇಜ್ನಾಗ ಓದುವಾಗ ಹೆಂಗ್ ಅಭ್ಯಾಸ ಮಾಡ್ತಿದ್ರು ಅಂತಂದ್ರೆ ತನ್ನ ಒಂದು ಕಾಲಿಂದ ಕಂಬ ಕಟ್ಕೊಂಡಿರ್ತದೆ. ರಾತ್ರಿ ಏನದನ್ನು ಅಭ್ಯಾಸ ಕೂಡ್ಬೇಕಾದ್ರೆ ಒಂದು ಅರ್ಥಾತ್ ಏನು ಅಂದ್ರೆ ಇಡ್ಲಿ ಒಲಿ ಮೇಲೆ ಒಂದು ಕಿಟ್ಲಿ ಒಳಗೆ ಒಂದು 2-3 ಕಪ್ ಚಹಾ ಇಟ್ಕೊಂಡಿರ್ತಿದ್ರು. ಒಂದು ಕಾಲು ಕಂಬಕ್ಕೆ ಕಟ್ಕೊಂಡು ಮುಂದೆ ದೀಪ ಇಟ್ಕೊಂಡು ಓದ್ಕೋತ ಕೂಡ್ತಿದ್ರು. ಓದ್ಕೋತ ಕೂತಾಗ ನಿಧಿ ಬಂದಾಗ ತುಗುಳಿಗೆ ಬಂದ ಕೂಡಲೇ ಒಂದು ಅರ್ಧ ಕಪ್ ಚಹಾ ಕುಡಿತಿದ್ರು. ತುಗುಳಿದು ಮತ್ತೆ ಓದ್ಕೋತ ಕೂಡ್ಬೇಕು. ಆಮೇಲೆ ಅಕಸ್ಮಾತ್ ಬಹಳ ನಿಧಿ ಬಂದು ಅವ್ರೇನು ಅಂತಂದ್ರೆ ಹಿಂಗೆ ಅಡ್ಡಾದ್ರು ಅಂದ್ರೆ ಆ ಕಾಲ್ ಜಗ್ಬೇಕಲ್ಲ, ಕಂಬ ಕಟ್ಕೊಂಡು ಮತ್ತೆ ಅದು ಕೂತು ಮತ್ತೊಂದು ಅರ್ಧ ಕಪ್ ಚಹಾ ಕುಡಿದು ಮತ್ತೆ ಓದ್ತಿದ್ರು. ಇಷ್ಟೆಲ್ಲ ಓದಿ ಬರೋಬ್ಬರಿ 4 ಗಂಟೆಗೆ ಓಡ್ಕೋತ ದಕ್ಷಿಣೇಶ್ವರಕ್ಕೆ ಹೋಗ್ತಿದ್ರು. ದಕ್ಷಿಣೇಶ್ವರಕ್ಕೆ ಹೋಗಿ ಅಲ್ಲಿ ಮುಂಜಾನೆ 6-7 ಗಂಟೆ ತನಕ ಧ್ಯಾನ ಮಾಡಿ ಅಲ್ಲಿಂದ ಬಂದು ಮತ್ತೆ ಅವ್ರು ಕಾಲೇಜಿಗೆ ಹೋಗ್ತಿದ್ರು. ಚಂಡಿಗೆ ಹರಿಯಬೇಕು, ಇಲ್ಲವೇ ಟೊಂಗೆ ಮುರಿಯಬೇಕು. ನಾನು ಧಾರವಾಡ ಪಾಠಶಾಲೆಯಲ್ಲಿದ್ದಾಗ ಪ್ರತಿ ದಿವಸ ಕನಿಷ್ಠ 14ರಿಂದ 16 ತಾಸು ನಾವು ಓದ್ತಿದ್ವಿ. ಎಷ್ಟೊಂದು ಅಭ್ಯಾಸ ಮಾಡುತ್ತಿದ್ದು ನೋಡ್ರಿ. ಸಮರ್ಥರಂತೂ ಏನು ಹೇಳಬೇಕು, ಅವರು ಮದುವೆ ಮಂಟಪದಲ್ಲಿ ನಿಂತಾಗ 12 ವರ್ಷದವರಿದ್ದರು. ಆ 12 ವರ್ಷದ ಹುಡುಗನು ಟೊಂಕರವರೆಗೆ ನೀರಿನಲ್ಲಿ ನಿಂತು 12 ವರ್ಷ ನಾಮಸ್ಮರಣೆ ಮಾಡಿದನು. ಅವರ ಕಾಲು ಕೊಳೆತು ಹೋಗಿದ್ದವು, ಕಾಲಿಗೆ ಮೀನು ಕಡಿಯುತ್ತಿದ್ದವು. ಎಷ್ಟೊಂದು ನಾಮ ತೆಗೆದುಕೊಂಡಿರಬಹುದು, ನೀವೇ ವಿಚಾರ ಮಾಡಿದೆ. ಆದ್ರಿಂದ ಕಸ ನಾಹಿ ತುಜಿಯ ಅಂಗಿ ಎಂದು ಜ್ಞಾನೇಶ್ವರ ಮಹಾರಾಜರು ಸ್ಪಷ್ಟವಾಗಿ ಅಂದ್ರು. ಅರ್ಥಾತ್ ನಿನಗೆ ಹೆಂಗ ಇದು ಆಗುವಂತು ಅಂತಂದಾಗ ಇದನ್ನು ಇನ್ನು 2ನೇ ಪರ್ಯಾಯವೆಂದರೆ ನೀನು ಇದು ಹಿಂಗೆ ಶಕ್ಯ ಆಗದೇ ಇದ್ದರೆ ನೀನು ಯಾವ ಕರ್ಮ ಮಾಡುತ್ತಿ ಆ ಕರ್ಮದ ಪ್ರಾರಂಭದಲ್ಲಿ ಹಾಗೂ ಕೊನೆಗೆ ನನ್ನ ಸ್ಮರಣೆ ಮಾಡು. ನೀನು ಯಾವ ಕರ್ಮ ಮಾಡ್ಲಿಕ್ಕತ್ತಿಲ್ಲ, ಏನ್ ಮಾಡ್ಲಿಕ್ಕತ್ತಿ ಆ ಕರ್ಮದ ಪ್ರಾರಂಭದಲ್ಲೇ ಮತ್ತು ಆ ಕರ್ಮದ ಕೊನೆಗೆ ನೀನೇನ್ ಮಾಡು, ನನ್ನ ಸ್ಮರಣೆ ಮಾಡು. ಬುದ್ಧೀಚೆಯೇ ಪಾಟಿ ಕೋಟಿ. ಕರ್ಮ ಮಾಡುವಾಗ ಇದು ಅವನದು ಇರುತ್ತದೆ, ಅವನಿಗಾಗಿ ಇರುತ್ತದೆ ಎಂಬುದನ್ನು ತಿಳಿದುಕೊಂಡು ಕರ್ಮ ಮಾಡಬೇಕು. ಒಂದು ಸಂಗತಿ ಹೇಳಬೇಕಾದದ್ದು ಉಳಿದಿರುವುದೇನೆಂದರೆ ಇದೆಲ್ಲವೂ ಏತಕ್ಕಾಗಿ ಇರುತ್ತದೆ, ನಮಗೆ ಭಗವಂತನ ದರ್ಶನವಾಗಬೇಕಾಗಿದೆ, ಇದೇ ನಮ್ಮ ಧ್ಯೇಯವಾಗಿರುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿರಿ. ಕಾಠಿವಾಲೆ ಅಲ್ಲ, ಇದು ನಿಮ್ಮ ಮನಸ್ಸಿನಿಂದ ಹೋಯಿತೆಂದರೆ ಎಲ್ಲೋ ಹೋದಂತೆ. ಒಂದು ಧ್ಯೇಯ ನಿಶ್ಚಿತವಾದ ಮೇಲೆ ನಾನು ಆ ಧ್ಯೇಯಕ್ಕಾಗಿಯೇ ಇರುತ್ತೇನೆ ಅಂತ ತಿಳಿದುಕೊಂಡು ನಡೆಯಬೇಕು. ಮತ್ತೊಂದು ಬೇರೆ ಏನ್ ಧ್ಯೇಯ ಇಟ್ಕೊಳ್ಳಿಕ್ಕೆ ಶಕ್ಯದ ಹೇಳೋಣ. ನಾನು ನನ್ನ ಆಯುಷ್ಯದ ಕೊನೆ ಉಸಿರಿನವರೆಗೂ ನನಗೆ ಶಕ್ತಿ ಅಲ್ಲ, ನಾನು ಶಕ್ತಿ ಮೀರಿ ನಾಮಸ್ಮರಣೆ ಮಾಡ್ತೀನಿ ಅನ್ನೋದು ಒಂದೇ ಒಂದು ನಮ್ಮ ಧ್ಯೇಯ ಇರಬೇಕೆ ಹೊರತು ಮತ್ತೊಂದು ಯಾವ ಧ್ಯೇಯ ಇರೋದು ಏನಿಲ್ಲ ಅಂದ್ರೆ ಸಮಾಧಾನ ಇಲ್ಲ. ಶ್ರೀ ಮಹಾರಾಜರು ಅನ್ನುತ್ತಿದ್ರು, ನಿಮಗೆ ಡಾಕ್ಟರ್ ಆಗಬೇಕಿದ್ದರೆ ಡಾಕ್ಟರ್ಗೆ ಪುಸ್ತಕ ಓದಬೇಕು. ಅದರಂತೆ ಭಗವಂತನ ಪ್ರಾಪ್ತಿಯ ಧ್ಯೇಯ ನಿಶ್ಚಿತವಾದ ಮೇಲೆ ನಮ್ಮ ಪ್ರತಿಯೊಂದು ಕರ್ಮವು ಭಗವಂತನೊಂದಿಗೆ ಸಂಬಂಧಿತವಾದದ್ದೇ ಇರಬೇಕು. ಕರ್ಮದ ಸಂದರ್ಭವು ಭಗವಂತನಿಗಾಗಿ ಇರಬೇಕು. ಇದು ಒಂದು ಸಂಗತಿ ಆಯಿತು. ಇನ್ನೊಂದು ಸಂಗತಿ ಏನೆಂದರೆ ಶ್ರೀ ಮಹಾರಾಜರು ಇದರ ಬಗ್ಗೆ ಒಂದು ಸುಂದರ ದೃಷ್ಟಾಂತ ಹೇಳುತ್ತಿದ್ದರು. ಒಬ್ಬನ ಮನೆಯಲ್ಲಿ ಮದುವೆ ಇತ್ತು. ಆಗ ಕೆಲವರು ಕಾಯಿಪಲ್ಯ ತಂದು ಹೋದರು, ಕೆಲವು ಜನರು ಚಪ್ಪಲ ಹಾಕುವ ಸಿದ್ಧತೆ ಮಾಡತೊಡಗಿದರು. ಬೇಸಿಗೆ ಕಾಲವಾದಲ್ಲಿ ಕೆಲವರು ಕುಡಿಯುವ ನೀರಿಗಾಗಿ ಮಣ್ಣಿನ ಹರಳೆ ತರಲು ಹೋದರು, ಕೆಲವರು ಅಡುಗೆ ಪಾತ್ರೆ ತರಲು ಹೋದರು. ಮದುವೆ ಮಾಡಬೇಕೆಂಬ ಧ್ಯೇಯವಿದ್ದ ಮೇಲೆ ಅವರೆಲ್ಲರೂ ವಿಚಾರವು ಮದುವೆಯ ಬಗ್ಗೆ ಇರುತ್ತವೆ. ವಿಷಯ ಭೋಗಿಸುವುದೇ ಆಗಿದ್ದರೂ ಅದನ್ನು ಕೇವಲ ವಿಷಯ ಸುಖಕ್ಕಾಗಿ ಅಲ್ಲ, ಸಂತಾನೋತ್ಪತ್ತಿಗಾಗಿ ಆಗಿದ್ದರೂ ಆಗಿರಬೇಕು. ಅದರೊಂದಿಗೆ ಅದನ್ನು ಕೂಡ ಭಗವಂತನ ಸ್ಮರಣೆಯಲ್ಲಿ ಉಪಭೋಗಿಸಬೇಕು. ನಾನು ನಿಮಗೆ ಎಷ್ಟೋ ಬಾರಿ ಹೇಳಿರುವುದೇನೆಂದರೆ ಊಟದಂತ ಪ್ರತಿದಿನದ ಸಾಮಾನ್ಯ ಸಂಗತಿಯಾಗಿದ್ದರೂ ಅದನ್ನು ನಮಗೆ ಭಗವಂತನ ಸ್ಮರಣೆಯಲ್ಲಿ ಮಾಡಲು ಬರುವುದಿಲ್ಲ. ಅಂದರೆ ನಾವು ಎಷ್ಟು ಬೇಗ ಮರೆತು ಬಿಡುತ್ತೇವೆ. ತುಕಾರಾಮ ಮಹಾರಾಜರು ಅಂದಿರುವುದೇನೆಂದರೆ ಭಗವಂತನ ಪೂಜೆ ಮಾಡುವಾಗಲೂ ಭಗವಂತನ ವಿಸ್ಮರಣೆ ಆಗುತ್ತದೆ. ಅಂದ ಮೇಲೆ ಇದಕ್ಕೆ ಪರ್ಯಾಯವೇನೆಂಬುದನ್ನು ಹೇಳುತ್ತಾರೆ. ಎಷ್ಟರೇ ಸ್ಮರಣೆ ಮಾಡಬೇಕು ಅಂತಂದ್ರೆ ಸಮರ್ಥರು ಒಂದ್ ಕಡೆ ಹೇಳಿದ್ದಾರೆ ಏನಂದ್ರ ಸಿಂಕಾ ಜಾಂಭಯಿ ಖೋಖರ ಎವಡಾ ವೇಳೆ ವಾಯ ಗೇಲ. ಸ್ವಲ್ಪ ನಾವು ನಮ್ದಕ್ಕೆ ಇದನ್ನ ಮಾಡಿ ಕಂಪೇರ್ ಮಾಡಿ ನೋಡೋಣಂತೆ. ಅವ್ರೇನಿದ್ರು ಸಿಂಕಾ ಅಂದ್ರೆ ಸೀನೋದು, ಜಾಂಭಯಿ ಅಂದ್ರೆ ಆಕಳಿಸೋದು, ಖೋಖರ ಅಂದ್ರೆ ಕೆಮ್ಮೋದು. ಇಷ್ಟು ಸಮಯ ನಮ್ದು ವ್ಯಾರ್ಥ ಹೋಗ್ತು ಅಂತೆ. ಕೆಮ್ಮುದ್ರೊಳಗ ಸೀನೋದ್ರೊಳಗ ಆಕಳಿಸೋದ್ರೊಳಗ ನನ್ನ ಸಮಯ ವ್ಯಾರ್ಥ ಹೋಗ್ತು ಅಂತ ಅಷ್ಟು ನಾಮಸ್ಮರಣೆ ಆಗಲಿಲ್ಲ. ಆ ಕರ್ಮವು ಶೂನ್ಯದಲ್ಲಿ ಹೋಗಿ
ಅರ್ಥಾತ್ ಏನು ಅಂದ್ರೆ ಹೀಗೆ ನೀವು ಮಾಡ್ಲಿಕ್ಕಾಗದೇ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ಆ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡ್ವಿ. ಆ ಕರ್ಮವು ಶೂನ್ಯದಲ್ಲಿ ಹೋಗಿ ಬಿಡಬೇಕು. ನಾವು ಇಲ್ಲಿಯವರೆಗೆ ಬಂದಿರುತ್ತೇವೆ, ಇದನ್ನು ನಾವು ಮರೆಯಬಾರದು. ನಿಮಗೆ ವಿಸ್ಮರಣೆ ಆದರೂ ನಡೆಯುತ್ತದೆ, ಅದರಲ್ಲಿ ಯಾವುದೇ ದೋಷವಿಲ್ಲ. ಏಕೆಂದ್ರೆ ನಮಗೆ ಇಂಥ ವಿಷಯಗಳ ಧಾರಣೆಯೇ ಇರುವುದಿಲ್ಲ, ಪ್ರಪಂಚದ ವಿಷಯಗಳ ಧಾರಣೆಯೇ ಇರುತ್ತದೆ. ಅಂದ ಮೇಲೆ ಇದು ಹೇಗೆ ನೆನಪಿರುತ್ತದೆ ಹೇಳಿರಿ? ಪ್ರಪಂಚಗಳಿಗಿರುವ ಲಕ್ಷ್ಯವನ್ನು ತೆಗೆದು ನಾವು ಈ ಕಡೆ ಗಮನ ವಹಿಸಿದರೆ ಇದು ನಮ್ಮ ಲಕ್ಷ್ಯದಲ್ಲಿ ಉಳಿಯುತ್ತದೆ. ಹೀಗಿರುವಾಗ ಶೂನ್ಯವೆಂದರೇನು? ನಾವು ಇಲ್ಲಿಯವರೆಗೆ ಬಂದಿರುತ್ತೇವೆ. ಶೂನ್ಯದ 2-3 ಅರ್ಥಗಳಿರುತ್ತವೆ. ಒಂದು ಲೆಕ್ಕದಲ್ಲಿ ಕೂಡಿಸುವುದು ಹಾಗೂ ಕಳೆಯುವುದಾದ ಮೇಲೆ ಏನೂ ಉಳಿಯದಿದ್ದರೆ ಶೇಷ ಶೂನ್ಯ ಉಳಿಯಿತು ಎಂದು ಅನ್ನುತ್ತೇವೆ. 2 ಶೂನ್ಯವೆಂದರೆ ಅಭಾವ. ಅಂಗ್ರೇಜಿಯಲ್ಲಿ ಇದಕ್ಕೆ ನಥಿಂಗ್ ಅನ್ನುತ್ತಾರೆ. ನಥಿಂಗ್ ಅಂದ್ರೆ ನೋ ಥಿಂಗ್, ಅಂದರೆ ಈಗ ಆ ವಸ್ತು ಇಲ್ಲ. ತತ್ವಜ್ಞಾನಿ ಜನರು ಶಬ್ದದೊಂದಿಗೆ ಆಟವಾಡುತ್ತಾರೆ. ಏನೂ ಇಲ್ಲವೆಂದು ಅನ್ನುವಾಗ ಅದರಲ್ಲಿ ಏನೂ ಇಲ್ಲ ಎಂಬ ಕಲ್ಪನೆ ಇರುತ್ತದೆ ಅಲ್ಲವೇ? ಅಷ್ಟು ಈಗ ಅದು ನಮ್ಮ ವಿಷಯವಲ್ಲ. ಆದ್ದರಿಂದ ಶೂನ್ಯವೆಂದರೆ ಯಾವುದು ನನ್ನ ದೃಷ್ಟಿಯಿಂದ ಅಸ್ತಿತ್ವದಲ್ಲಿ ಇದ್ದಿತೋ, ಯಾವುದಕ್ಕೆ ಭಾವ ಇರುತ್ತದೆಯೋ, ಅಂದರೆ ಅಸ್ತಿತ್ವ ಇರುತ್ತದೆಯೋ ಅದು ಇಲ್ಲದಂತಾಗುವುದೆಂದರೆ ಅಭಾವ. ಅಂದರೆ ಹೇಗೆ? ನನಗೆ ಕರ್ಮದ ಫಲ ಬೇಕಾಗಿರುತ್ತದೆ, ನನಗೆ ಜನರ ಸ್ತುತಿ ಮಾಡಬೇಕಾಗಿದೆ, ನನಗೆ ಏನಾದರೂ ಸುಖ ಅನುಭವಿಸಬೇಕಾಗಿದೆ. ಇದೆಲ್ಲವೂ ಇಲ್ಲದಂತಾಗುವುದಕ್ಕೆ ಶೂನ್ಯವೆನ್ನುತ್ತಾರೆ. ಶೂನ್ಯವೆಂದರೆ ಉಳಿದದ್ದೇನೂ ಇಲ್ಲ. ಶೂನ್ಯದ ಇನ್ನೊಂದು ಅರ್ಥವೇನೆಂದರೆ ಅದರ ಮೌಲ್ಯ ಇಲ್ಲದಂತಾಗುವುದು. ಮೌಲ್ಯ ಇಲ್ಲದಂತಾಗುವುದೆಂದರೆ ಅದು ಇದ್ದರೇನು ಅಥವಾ ಇಲ್ಲದಿದ್ದರೇನು, ಅದಕ್ಕೆ ಮಹತ್ವವೇ ಇಲ್ಲ. ಜೀವನದಲ್ಲಿ ನಾವು ಅದಕ್ಕೆ ಶೂನ್ಯವತ್ ಅನ್ನುತ್ತೇವೆ. ಇನ್ನು 3ನೇ ಅರ್ಥವು ವಿಲಕ್ಷಣವಾಗಿರುತ್ತದೆ. ನಾವು ಶೂನ್ಯವನ್ನು ಬರೆಯುವಾಗ ಹೇಗೆ ಬರೆಯುತ್ತೇವೆ? ವರ್ತುಲಾಕಾರ ಬರೆಯುತ್ತೇವೆ. ವರ್ತುಲವು ಪೂರ್ಣತೆಯ ಲಕ್ಷಣವಾಗಿರುತ್ತದೆ. ಬೌದ್ಧ ಧರ್ಮದಲ್ಲಿ ಶೂನ್ಯದ ಅರ್ಥ ಪೂರ್ಣವೆಂದು ಇರುತ್ತದೆ. ಅವರ ಶೂನ್ಯವು ಪೂರ್ಣವಾಗಿರುತ್ತದೆ. ಶೂನ್ಯವೆಂದರೆ ದೃಶ್ಯವೆಲ್ಲವೂ ಇಲ್ಲದಂತಾಗುವುದು. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ಬರೀ ಮಾತೆ ಮನಿ ಧರಾವೆ ಕಾಮದ ಉದ್ದೇಶ ಕರಾವೆ ಹೇ ಕಾಹಿ ನಗೋ ಆಗವೆ ದಾವು ಶೂನ್ಯ. ಮನಸ್ಸಿನಲ್ಲಿ ಚಿಂತಿಸಿ ನನ್ನನ್ನು ಅಥವಾ ಮಾಡಬೇಕು ಉದ್ದೇಶಿಸಿ ನನ್ನನ್ನು ಬಿಡು ಈ ಎಲ್ಲ ವಿಚಾರಗಳನ್ನು, ಕರ್ಮ ಹೋಗಲಿ ಶೂನ್ಯದಲ್ಲಿ. ಈಗ ನೀವು ಸ್ವಲ್ಪ ಹೆಚ್ಚಿಗೆ ಲಕ್ಷ್ಯ ಕೊಡಿ, ಕೊಡುತ್ತಲೇ ಇರುವಿರಿ. ಅವರ ಬರೋದ ನಾಯಿ ನಂದಿರು ನೀವು ಮನಸ್ಸಿನಲ್ಲಿ ಏನಾದ್ರು ನಿಮಗೂ ಸೇರಿಸ್ತೀರ ಬೇಡ. ಈಗ ನೀವು ಸ್ವಲ್ಪ ಹೆಚ್ಚಿಗೆ ಲಕ್ಷ್ಯ ಕೊಡಿರಿ, ಕೊಡುತ್ತಲೇ ಇರುವಿರಿ. ಕರ್ಮಕ್ಕೆ 5 ಅಂಗಗಳಿರುತ್ತವೆ, ಆದ್ದರಿಂದ ಲಕ್ಷ್ಯ ಕೊಡಿರಿ ಅಂದಿರುವೆನು. ಅದನ್ನು ಹೇಳ್ತಾರೆ. ನಿಮಗೆ ಇದು ಸಾಧಿಸಿದ್ದಾದರೆ ನೋಡುವಷ್ಟರಲ್ಲಿ ಪರಮಾತ್ಮ ಸಾಧಿಸುತ್ತದೆ. ಆದ್ದರಿಂದ ಹೇಳುತ್ತಿರುವೆನು. ಮೊದಲನೇ ಅಂಗವು ದೇಹ ಆಗಿರುತ್ತದೆ. ದೇಹ ಇಲ್ಲದ ಹೊರತು ಕರ್ಮ ಆಗುವುದೇ ಇಲ್ಲ. ನಿಮಗೆ ಆಶ್ಚರ್ಯವೆನಿಸಬಹುದು, ಆಯಾ ಪಿಶಾಚಿಗಳಿರುತ್ತವೆ, ಅವುಗಳಿಗೇನಾದರೂ ಕರ್ಮ ಮಾಡುವುದಿದ್ದರೆ ಅವು ದೇಹದ ಆಧಾರ ಪಡೆಯುತ್ತವೆ. ನಮ್ಮ ಕಡೆಯ ಭೂತಗಳು ತಿನ್ನಲು ಕುಡಿಯಲು ಕೇಳುತ್ತವೆ, ಬೇರೆ ಏನೂ ಕೇಳುವುದಿಲ್ಲ. ನ್ಯೂಜಿಲ್ಯಾಂಡ್ ನಲ್ಲಿ ಒಬ್ಬ ಡಾಕ್ಟರ್ ಇರುತ್ತಾರೆ, ಸಾಮಾನ್ಯ ಡಾಕ್ಟರ್ ಇರುತ್ತಾರೆ. ಅವರ ಮೈಯಲ್ಲಿ ಒಬ್ಬ ಜರ್ಮನ್ ಡಾಕ್ಟರ್ನ ಸಂಚಾರವಾಗುತ್ತದೆ. ಆ ರೀತಿ ಸಂಚಾರವಾದ ಈ ಡಾಕ್ಟರ್ನು ಸಂಚಾರವಾದಾಗ ಈ ಡಾಕ್ಟರ್ನು ದೊಡ್ಡ ಆಪರೇಷನ್ ಮಾಡುತ್ತಾನೆ. ಆಗ ಅವನಿಗೆ ನೀನು ಅವನ ಮೈಯಲ್ಲಿ ಏಕೆ ಬರುತ್ತೀಯ ಎಂದು ಕೇಳಿದರೆ ಅದಕ್ಕೆ ಅವರು ನನ್ನ ಆಪರೇಷನ್ ಮಾಡುವ ಇಚ್ಛೆ ಅತ್ಯಂತ ಅತೃಪ್ತವಾಗಿರುತ್ತದೆ, ಆದ್ದರಿಂದ ಇವನ ಮೈಯಲ್ಲಿ ಬರುತ್ತೇನೆ. ತಾತ್ಪರ್ಯವೇನೆಂದರೆ ಅಧಿಷ್ಠಾನದ ಹೊತ್ತು ಕರ್ಮವಿಲ್ಲ, ಅಧಿಷ್ಠಾನ ಇರುತ್ತದೆಂದು ತಿಳಿಯಿರಿ. ಆದರೆ ಕರ್ಮ ಮಾಡುವವನು ಬೇಕಲ್ಲವೇ? ಅದರ ಹೊರತು ಹೀಗೆ ನಡೆಯುತ್ತದೆ. ನಿಸರ್ಗವು ಕರ್ಮಮಯವೇ ಆಗಿರುತ್ತದೆ, ಆದರೆ ಅದರಲ್ಲಿಯೂ ನಿಸರ್ಗ ಕರ್ಮ ಮಾಡುತ್ತದೆ. ಭಗವಂತನು ಕರ್ಮ ಮಾಡುತ್ತಾನೆ, ಶಕ್ತಿ ಕರ್ಮ ಮಾಡುತ್ತದೆ. ಈ ರೀತಿಯ ಕರ್ತೃತ್ವ ಭಾವವನ್ನು ಯಾರಿಗಾದರೂ ಕೊಡಬೇಕಾಗುತ್ತದೆ. ಆದ್ದರಿಂದ 2 ಕರ್ತ ಬೇಕಾಗಿರುತ್ತಾನೆ. ಕರ್ಮ ಮಾಡುವವನಿರುತ್ತಾನೆ, ಅಧಿಷ್ಠಾನ ಇರುತ್ತದೆ, ಆದರೆ ಅದಕ್ಕೆ ಸಾಧನೆ ಇರುತ್ತದೆ ಅಲ್ಲವೇ? ಒಬ್ಬ ಹೆಣ್ಣು ಮಗಳು ಅಡುಗೆ ಮಾಡುವುದರಲ್ಲಿ ಕುಶಲಿ ಇರುತ್ತಾಳೆ ಎಂದು ತಿಳಿಯಿರಿ. ಅವಳಿಗೆ ಇಂಥದೊಂದು ಪದಾರ್ಥ ಮಾಡಬೇಕೆಂದು ತಿಳಿಯಿರಿ, ಮಾಡಬೇಕಾಗಿರುವುದೆಂದು ತಿಳಿಯಿರಿ. ಅದಕ್ಕಾಗಿ ಸಾಮಗ್ರಿ ಬೇಕಾಗುತ್ತದೆ ಅಲ್ಲವೇ? ಬಹಳ ದಿನಗಳ ಹಿಂದೆ ನಾವು ಕರ್ನಾಟಕಕ್ಕೆ ಹೋಗಿದ್ದೆವು. ಆಗ ಅಲ್ಲಿ ಮಂಡಿಗೆ ಮಾಡಿದ್ದರು. ಒಂದೊಂದು ಮಂಡಿಗೆ ಎಷ್ಟು ದೊಡ್ಡದಾಗಿರುತ್ತದೆ. ನಾನು ಆ ಹೆಣ್ಣು ಮಗಳಿಗೆ ಕೇಳಿದೆನು, ಈ ರೀತಿ ನೀವು ಇಷ್ಟೊಂದು ತೆಳ್ಳಗಾಗಿ ದೊಡ್ಡದಾಗಿ ಮಾಡಿ ಹೇಗೆ ಬೇಯಿಸುತ್ತೀರಿ? ಇದನ್ನು ಹೀಗೆ ಹಿಗ್ಗಿಸುವಾಗ ಅವು ಹರಿಯೋದಿಲ್ಲವೇ?
ಅದಕ್ಕೆ ಆ ಹೆಣ್ಣುಗಳು ಅದರ ಗೋಧಿ ಹಿಟ್ಟು ಬೇರೆ ಪ್ರಕಾರದ್ದೇ ಆಗಿರುತ್ತದೆ ಅಂದರು. ತಾತ್ಪರ್ಯವಿಲ್ಲದ ಸಾಮಗ್ರಿಗಳು ಯೋಗ್ಯವಿಲ್ಲದಿದ್ದರೆ ನಿಮಗೆ ನೀವು ಮಾಡಬೇಕಾದ ಕರ್ಮವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲ. ಈಗ ನೀವೇ ನೋಡಿರಿ, ಸಾಧನೆಗಳು ಇರುತ್ತವೆ, ಕರ್ತ ಇರುತ್ತಾನೆ, ಅವನ ಅಧಿಷ್ಠಾನ ಇರುತ್ತದೆ. ಆದರೆ ಕರ್ಮಕ್ಕಾಗಿ ಆ ಕರ್ತ ಆದವನು ಚಲನವನ್ನು ಮಾಡಬೇಕಲ್ಲವೇ? ಎಲ್ಲ ಸಾಮಗ್ರಿಗಳು ಇರ್ತವೆ, ಮಾಡುವವನು ಇರುತ್ತಾನೆ. ಆದ್ರೆ ಅವನು ಸುಮ್ಮನೆ ಕುಳಿತು ಬಿಟ್ಟರೆ ಏನು ಆಗುತ್ತದೆ? ಆ ಒದೆ ಹೊತ್ತಿಸಬೇಕು, ಅದರ ಮೇಲೆ ಪಾತ್ರೆಗಳನ್ನು ಇಡಬೇಕು, ಅದಕ್ಕಾಗಿ ಮಾಡಬೇಕಾದ ಕರ್ಮ ಮಾಡಬೇಕು, ಈ ರೀತಿಯಾಗಿ ಕರ್ಮ ಮಾಡಬೇಕಾಗುತ್ತದೆ ಅಲ್ಲವೇ? ಇದೆಲ್ಲ ಇದ್ದರೂ ಅದಕ್ಕೆ ಪರಿಸ್ಥಿತಿ ಅನುಕೂಲವಾಗಿರಬೇಕಲ್ಲವೇ? ಈ ರೀತಿಯಾಗಿ ಎಲ್ಲವೂ ಸರಿಯಾಗಿದ್ದರೆ ಕರ್ಮ ಸಂಭವಿಸುತ್ತದೆ. ಇಷ್ಟೊಂದು ಉಪದ್ವ್ಯಾಪವಿರುವಾಗ ಕರ್ಮವು ಶೂನ್ಯದಲ್ಲಿ ಹೋಗುವುದೆಂದರೆ ಹೇಗೆ? ಆದ್ರಿಂದಲೇ ನಾನು ನಿಮಗೆ ಲಕ್ಷ್ಯ ಕೊಡಿರಿ ಅಂದಿರುವೆನು. ಮೊದಲು ಇದು ನಮ್ಮ ಗಮನದಲ್ಲಿರಬೇಕು. ಹೀಗಿರುವಾಗ ಶೂನ್ಯದಲ್ಲಿ ಹೋಗುವುದೆಂದರೆ ಏನು? ಮೊದಲನೇದಾಗಿ ಅಧಿಷ್ಠಾನ ಶೂನ್ಯ ಅಂದರೆ ಏನೂ ಇಲ್ಲ, ಅರ್ಥಾತ್ ಅದಕ್ಕೆ ಮಹತ್ವವಿಲ್ಲ, ಅದರಲ್ಲಿ ಯಾವುದೇ ಅರ್ಥವಿಲ್ಲವಂದಾಗಬೇಕು. ಹೀಗಿರುವಾಗ ನಮ್ಮ ದೇಹವು ಅಧಿಷ್ಠಾನವಾಗಿರಬೇಕು. ನಾನು ನಿಮಗೆ ಕೇಳುವುದೇನೆಂದರೆ, ಈ ಜಗತ್ತಿನಲ್ಲಿ ಎಷ್ಟು ದೇಹಗಳು ಕೆಲಸ ಮಾಡುತ್ತಿರ್ತವೆ? ನೀವು ಕರ್ಮ ಮಾಡುತ್ತಿರುವಿರಿ, ಅದೇ ಕರ್ಮವನ್ನು ಅನೇಕ ಜನರು ಮಾಡುತ್ತಾರೆ. ಈಗ ಒಂದು ಉದಾಹರಣೆಗಾಗಿ ನಾಮಸ್ಮರಣೆಯನ್ನೇ ತೆಗೆದುಕೊಳ್ಳೋಣ. ಜಗತ್ತಿನಲ್ಲಿ ಎಲ್ಲ ಕಡೆಗೆ ಎಷ್ಟು ಜನರು ನಾಮಸ್ಮರಣೆ ಮಾಡುತ್ತಿರುತ್ತಾರೆ? ಅದರಲ್ಲಿ ನಮ್ಮ ನಾಮಸ್ಮರಣೆಗೆ ಏನಾದರೂ ಮೌಲ್ಯವಿರುತ್ತದೆ? ಅರ್ಥಾತ್ ಶೂನ್ಯವೇ ಆಗಿರುತ್ತದೆ. ಒಂದು ವೇಳೆ ನಾನು ನನ್ನ ಕರ್ಮಕ್ಕೆ ಅನಂತರ ಪಾರ್ಶ್ವಭೂಮಿ ಕೊಟ್ಟದ್ದಾದರೆ ಕರ್ಮಕ್ಕೆ ಶೂನ್ಯತ್ವ ಬರುತ್ತದೆ. ಅಂದರೆ ಇಷ್ಟೊಂದು ಅವಾಢವ್ಯ ಜಗತ್ತಿನಲ್ಲಿ ನಾನು ಬಂದಿರುತ್ತೇನೆ, ಈ ಜಗತ್ತಿನಲ್ಲಿ ನಾನು ಕರ್ಮ ಮಾಡುತ್ತೇನೆ. ಆದರೆ ಈವರೆಗೆ ಅನಂತ ಜನರು ಬಂದಿರುತ್ತಾರೆ, ಇರುತ್ತಾರೆ, ಮುಂದೆ ಬರುವರು. ಇವರೆಲ್ಲರಲ್ಲಿ ನಾನು ಒಬ್ಬನು, ಅಂದರೆ ನಾನು ಶೂನ್ಯವತ್ತಿರುತ್ತೇನೆ. ಈ ಭಾವನೆ ಉಂಟಾದರೆ ಕರ್ಮದ ಕೊಂಡೆ ಚೋಳಿನ ಕೊಂಡೆಯಂತೆ ಮುರಿದಂತಾಗುತ್ತದೆ. ದೊಡ್ಡ ಜನರ ಉದಾಹರಣೆ ಹೇಳಬೇಕೆಂದರೆ, ಲೋಕಮಾನ್ಯ ತಿಲಕರು ಕಾರಾಗೃಹದಲ್ಲಿದ್ದರು. ಲೋಕಮಾನ್ಯರ ಉದಾಹರಣೆ ಏಕೆ ತೆಗೆದುಕೊಳ್ಳುತ್ತೇನೆ ಎಂದರೆ, ಅವರು ಪ್ರಪಂಚದಲ್ಲಿದ್ದ ಮನುಷ್ಯರಾಗಿದ್ದರು. ಸರ್ಕಾರದವರು ಅವರನ್ನು ಮಂಡಾಲೆ ಜೈಲಿನಿಂದ ತೆಗೆದು ಕೆಲವು ದಿವಸ ಬೇರೆ ಜೈಲಿನಲ್ಲಿ ಇಟ್ಟಿದ್ದರು. ಆ ಮಂಡಾಲೆ ಜೈಲು ತಗಲು ಹಾಳಾಗಿದ್ದು, ಆದ್ರಿಂದ ಅವರನ್ನು ಕೆಲವು ದಿವಸದ ಮಟ್ಟಿಗೆ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡಿದ್ರು. ಮಂಡಾಲೆ ಹವಿಗೆ ಕಟ್ಟಿದ್ದರಿಂದ ಅಲ್ಲಿಂದ ಅವರನ್ನು ಸ್ಟೇಷನ್ಗೆ ತೆಗೆದುಕೊಂಡು ಬಂದರು. ಅವರ ವಸ್ತ್ರಗಳು ನಿಶ್ಚಿತವಾಗಿದ್ದವು. ತಲೆ ಮೇಲೆ ಪಾಗೋಟ, ಮೈಯಲ್ಲಿ ಅಂಗಿ ಹಾಗೂ ಧೋತರ. ವ್ಯವಸ್ಥೆಗಾಗಿ ಎಲ್ಲ ಯುರೋಪಿಯನ್ ವ್ಯವಸ್ಥೆಗಾಗಿ ಅಲ್ಲಿ ಯುರೋಪಿಯನ್ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದರು. ಇವರು ನೋಡಿ ಜನರು ಟಿಳಕ್ ಮಹಾರಾಜ್ ಕಿ ಜೈ ಎಂದು ಅನ್ನತೊಡಗಿದರು. ಅದು ಬ್ರಿಟಿಷ್ ಸಾಹೇಬರ ಮನಸ್ಸಿಗೆ ಚುಚ್ಚಿದಂತಾಯಿತು. ಅದನ್ನು ಅವನು ಕುತ್ಸಿತ ಭಾವದಿಂದ ಲೋಕಮಾನ್ಯರಿಗೆ ಕೇಳಿದ್ದೇನೆಂದರೆ, ನೀವು ಯಾವ ದೇಶದ ರಾಜರಿರುತ್ತೀರಿ? ಅವನು ಮತ್ತೆ ಉದ್ಧರ್ತನಿಂದ ಕೇಳಿದ್ದೇನೆಂದರೆ, ನಿಮ್ಮ ಜಯ ಜಯಕಾರವಾಗುತ್ತಿದೆ, ನೀವು ಯಾವ ದೇಶದ ರಾಜರಿರುತ್ತೀರಿ ಅಂದರು. ಅದಕ್ಕೆ ಅವರು ಒಂದದ್ದೇನೆಂದರೆ, ನಾನು ಈ ದೇಹದ ಒಡೆಯನೇ ಆಗಿರುವುದಿಲ್ಲ ಅಂದ ಮೇಲೆ ಯಾವ ದೇಶದ ರಾಜನೆಂದು ಏನು ಕೇಳುತ್ತೀರಿ? ಎಷ್ಟೊಂದು ಸುಂದರವಾಗಿರುತ್ತದೆ ನೋಡ್ರಿ. ನನಗೆ ಗಾಂಧಿಯರು ಕೂಡ ಒಂದು ಮಾತು ಬಹಳ ಸೇರುತ್ತದೆ. ಅವರದು ಸತ್ಯದ ಮೇಲೆ ಬಹಳ ಆಗ್ರಹವಿತ್ತಲ್ಲವೇ? ಆದ್ದರಿಂದ ಅವರು, ನಿಮಗೆ ಸತ್ಯದ ದರ್ಶನವಾಗಬೇಕಿದ್ದರೆ ನೀವು ನಿಮ್ಮನ್ನು ಶೂನ್ಯಗೊಳಿಸಿಕೊಳ್ಳಬೇಕು. ಆದ್ದರಿಂದ ಶೂನ್ಯತೆಯ ಪ್ರತೀಕವು ಲೀನತೆಯಾಗಿರುತ್ತದೆ. ಆದ್ದರಿಂದ ಸಾಧುವಿನ ಪ್ರಾಣವೇನಾದರೂ ಇದ್ದರೆ ಅದು ಲೀನತೆಯಾಗಿರುತ್ತದೆ. ಅವರಿಗೆ ನಾನು ಅನ್ನುವುದು ಇರುವುದೇ ಇಲ್ಲ, ಅದು ಇದ್ದೂ ಇಲ್ಲದಂತೆ ಇರುತ್ತದೆ. ಹಳೆ ದಾಸಬೋಧದಲ್ಲಿ ಒಂದು ಓವಿ ಇರುತ್ತದೆ, ಲೀನತೆ ಸಾರಿಕೆ ರತ್ನ, ಉದಂಡ ಕೇಳೆ ಪ್ರಯತ್ನ, ಸರಿ ನ ಜೋಡೆ ಪರಿ ಯತ್ನ ಕೇಲಾ ಪಾಹಿಜೆ. ಸದ್ಗುರುನಾಥ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಹಾಗೂ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದಲೇ ಇಂಥ ಒಂದು ಶ್ರೇಷ್ಠವಾದ ವಿಚಾರಗಳನ್ನ ಶ್ರವಣ ಮಾಡುವಂತಹ ಭಾಗ್ಯ ಪ್ರಾಪ್ತ ಆಗಿದೆ. ಜ್ಞಾನೇಶ್ವರ ಮಹಾರಾಜರ ಅರ್ಥಾತ್ ಏನು ಅಂದ್ರೆ, ಈ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರಗಳ ಸಮುಚ್ಚಯವನ್ನು, ಸಂಹಿತೆಯನ್ನ ನಾವು ನಮ್ಮ ಜೀವನದಲ್ಲಿ ನಿರಂತರವಾಗಿ ನೋಡ್ತಾ ಇರಬೇಕು. ನಾವು ಇದನ್ನ ನಮ್ಮ ಮನೆಯೊಳಗೆ ಇಟ್ಟುಕೊಂಡು ಪ್ರತಿ ದಿವಸ ಒಂದು 10 ಓವಿನೋ 15 20 25 ಓವಿಗಳನ್ನ, ಆ ಓವಿಗಳ ಅರ್ಥ ಸಹಿತವಾಗಿ ಓದುವ ಪ್ರಯತ್ನ ಮಾಡೋದಾದ್ರೆ, ನಾನು ಆ ಓವಿಗಳದ್ದು ಸಹಿತ ಕನ್ನಡದಲ್ಲಿ ಅರ್ಥ ಬರೀಬೇಕು ಅನ್ನೋದು ಒಂದು ವಿಚಾರ ಇದೆ. ಈಗ 6 ಅಧ್ಯಾಯಗಳನ್ನು ಬರೆದಿದ್ದೀನಿ, ಮುಂದಿನೂ ಬರೀಬೇಕು, ಮರಾಠಿಯಲ್ಲೂ ಬರೀಬೇಕು ಅನ್ನೋದು ನಮ್ಗೊಂದು ಕಳಕಳಿ ಅದೇ. ಅರ್ಥಾತ್ ಏನು ಅಂದ್ರೆ, ಅವನು ನಾವು ಓದ್ಕೋತಾ ಇದ್ವಿ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ನಿಜವಾಗಿಯೂ ಇತ್ಲಾಗ
ಎತ್ತಲಾಗೂ ಏನಾಗುವುದಿಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ ಆಗುವುದಿಲ್ಲ ಅನ್ನುವ ವಿಷಯದಲ್ಲಿ ಸಂಶಯ ಇಲ್ಲ ಅಂತ ಮಹಾತ್ಮನ ಒಂದು ಅರ್ಥಾತ್ ಏನು ಅಂದ್ರೆ ದಿವ್ಯ ವಿಚಾರಗಳ ಒಂದು ಪರ್ಯವಸಾನ ಎದರಲ್ಲಿ ಆಗಿದೆ ಅಂತಂದ್ರೆ ಕೊನೆಗೆ ಅರ್ಥಾತ್ ಏನಂದ್ರೆ ಈ ವಿಶ್ವಾತ್ಮಕ ದೇವನನ್ನ ಪ್ರಾರ್ಥನೆ ಮಾಡೋದ್ರಲ್ಲಿ ಅವರು ಈ ಎಲ್ಲಾ ತಮ್ಮ ಜ್ಞಾನವನ್ನು ಅರ್ಥಾತ್ ಏನು ಅಂದ್ರೆ ತಮ್ಮ ಒಂದು ಈ ಒಂದು ವಾಂಗ್ಮಯವನ್ನ ಅವರು ಸಮಾಪ್ತ ಮಾಡಿದ್ದಾರೆ. ಆ ಒಂದು ಅರ್ಥಾತ್ ಏನು ಅಂದ್ರೆ ವಿಶ್ವಾತ್ಮಕ ದೇವರಲ್ಲಿ ಮಾಡತಕ್ಕಂಥ ಪ್ರಾರ್ಥನೆಯನ್ನ ನಾವೆಲ್ಲರೂ ಶ್ರವಣ ಮಾಡಬಹುದು. ಈಗ ಈ ವಿಶ್ವಾತ್ಮಕ ದೇವನನ್ನು ಈ ಭಾಗ್ಯಜ್ಞದಿಂದ ತೋಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಪಾಪತಿಮಿರ, ವಿಶ್ವ ಕಾಣಲಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹ ಈಶನಿಷ್ಠೆಯುಳ್ಳ ಭೂಮಂಡಲದಿ ಸದಾ ಕಾಲ ಭೇಟಿಯಾಗಲಿ ಜನರಿಗೆ. ಸಚಲ ಕಲ್ಪತರುಗಳ ತೋಟವು, ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು, ಅಮೃತದ ಚಂದ್ರನಾಗಿದ್ದು ಅಲಾಂಛನ, ಸೂರ್ಯನಾಗಿದ್ದು ದಾವಹೀನ, ಸದಾ ಸರ್ವರಿಗೂ ಸಜ್ಜನ ಸುಖದರಾಗಿರಲಿ. ಹೆಚ್ಚೇನು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾ गुरुनाथ महाराज की जय. जय जय रघुवीर समर्थ सद्गुरु श्री ब्रह्म चैतन्य महाराजರು, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುವುದೇನೆಂದರೆ ಅವರು ನಮಗೆಲ್ಲರಿಗೂ ಭಗವಂತನಲ್ಲಿ ಅರ್ಥಾತ್ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ. ಸರ್ವ ಶಿವರಾತ್ರಿಗಳಲ್ಲಿ 15 ವಿನಂತಿ. ನಾಳೆ ಸಾಯಂಕಾಲ 4:30ಕ್ಕೆ ಸರಿಯಾಗಿ ಎಲ್ಲರೂ ಸ್ನಾನ ಮಾಡಿ ಶಕ್ತಿದಷ್ಟು ಮಟ್ಟಿಗೆ ನಿಮ್ಮ ಕೋಣೆಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ನಿಮ್ಮ ಹಾಸಿಗೆ ಹೊದಿಕೆಗಳನ್ನು ಸಹಿತ ಸರಿಯಾಗಿ ಝಾಡಿಸಿಕೊಂಡು ಅವುಗಳಿಗೂ ಸಹಿತ ಏನಂದ್ರೆ ಎಲ್ಲ ಸ್ಯಾನಿಟೈಸರ್ ಮಾಡಿ ಅರ್ಥಾತ್ ಏನು ಅಂದ್ರೆ ಅವರನ್ನು ಸಹಿತ